ವಿಜಯಕಾಂತ್ ಅವರು ಬಂದಿದ್ದಾರೆ. ಇವತ್ತು ಅವರ ಉಪಸ್ಥಿತಿಯಲ್ಲಿ ಒಂದು ಕಾರಣ ಶರೀರದ ಕುರಿತಾಗಿ ಏನು 7 ಸೂಕ್ಷ್ಮ ಶರೀರಗಳ ಬಗ್ಗೆ ನಾವು ಇದುವರೆಗೂ ಹೇಳಿದ್ರಲ್ಲಿ ತಿಳ್ಕೊಂಡಿದ್ದೀವಿ. ಅದರಲ್ಲಿ 2 ಶರೀರಗಳ ಬಗ್ಗೆ ಆಗಿದೆ. ಇವಾಗ 3ನೇ ಅಂತ ಈ ಶರೀರದ ಬಗ್ಗೆ ವಿಜಯಕಾಂತ್ ಅವರು ನಮ್ಗೆ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ಅವರ ಸಮಯ ಸರ್, ನಮಸ್ಕಾರ ವಿಜಯಕಾಂತ್ ಅವ್ರಿಗೆ. ನಮಸ್ತೆ ಸರ್. ನಮಸ್ತೆ, ಚೆನ್ನಾಗಿದ್ದೀರಾ ಸರ್? ಸೂಪರ್ ಸರ್, ತಮ್ಮ ಮಾರ್ಗದರ್ಶನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ವೆರಿ ಕೈಂಡ್ ಆಫ್ ಯು ಸರ್. ಸೊ ನಿಮ್ಮ ನೇತೃತ್ವದಲ್ಲಿ ಇವತ್ತು ಒಂದು ಇದ್ರ ಬಗ್ಗೆ, ಒಂದು ಆತ್ಮ ಶರೀರದ ಬಗ್ಗೆ, ಸೂಕ್ಷ್ಮ ಶರೀರಗಳ ಬಗ್ಗೆ 3ನೇ ಭಾಗಕ್ಕೆ ಬರ್ತಾ ಇದ್ದೀವಿ. ತಾವು ಅದನ್ನ ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ತಮ್ಮ ಕಾಲಾವಧಿ ಸರ್ 30ರಿಂದ 45 ನಿಮಿಷಗಳವರೆಗೂ ಇರುತ್ತೆ. ಅದ್ರಲ್ಲಿ ತಾವು ನೋಡ್ಕೊಂಡಿದ್ದೇನೆ, ತಾವು ಕೊಡ್ಬೋದು. ನಿಮ್ ತುಂಬಾ ಚೆನ್ನಾಗಿ ನೀವು ನಿಲ್ಸೋಕೆ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಕಾರ್ಯಕ್ರಮ, ಅಷ್ಟು ಚೆನ್ನಾಗಿರುತ್ತೆ. ಧನ್ಯವಾದಗಳು ಸರ್. ಓಟು ವಿಜಯಕಾಂತ್ ಸರ್. ಓಕೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೂ, ಸ್ವರ್ಣಮಾಲ ಅಮ್ಮನವರಿಗೂ, ಎಲ್ಲ ನನ್ನ ಧ್ಯಾನ ಬಂಧುಗಳಿಗೂ, ಮಹಾವತಾರ್ ಫೌಂಡೇಶನ್ ತಂಡದವರಿಗೂ, ಎಲ್ಲ ಮಹಾವತಾರ್ ಟಿವಿ ವೀಕ್ಷಕರಿಗಳಿಗೂ ನನ್ನ ಹೃದಯಪೂರ್ವಕ ಆತ್ಮ ವಂದನೆಗಳು ಸಲ್ಲಿಸುತ್ತಾ, ಇವತ್ತಿನ ವಿಷಯ ಕಾರಣ ಶರೀರ. ಕಾರಣ ಶರೀರ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಏನಿದು ಕಾರಣ ಶರೀರ ಅಂದ್ರೆ? ಕಾರಣ ಶರೀರ ಬಗ್ಗೆ ಹೇಳೋಕ್ ಮುಂಚೆ ಸ್ವಲ್ಪ ನಾನು ಒಂದು ಬೇಸಿಕ್ ಹೇಳ್ಬಿಡ್ತೀನಿ. ನಾನು ಪಂಚಕೋಶಗಳ ಬಗ್ಗೆ ಡಿಸ್ಕಸ್ ಮಾಡ್ಬಿಟ್ಟು ಒಂದು 10 ನಿಮಿಷ ಆಮೇಲೆ ಕಾರಣ ಶರೀರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಡೈರೆಕ್ಟ್ ಕಾರಣ ಶರೀರಕ್ಕೆ ಹೋಗಕ್ ಮುಂಚೆ ಇವೆಲ್ಲ ಸ್ವಲ್ಪ ನಾವು ಬೇಸಿಕ್ ನಾಲೆಜ್ ತಿಳ್ಕೊಳ್ಳೋಣ. ಪಂಚಕೋಶಗಳು ಮತ್ತೆ 3 ಶರೀರಗಳು ಹೇಗೆ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ, ಒಂದಕ್ಕೊಂದು ಸಂಬಂಧಪಟ್ಟಿರುತ್ತೆ ನೋಡಿ. ಈಗ ನಮ್ಮಲ್ಲಿ 5 ಕೋಶಗಳಿವೆ. ಇದನ್ನ 5 ಲೇಯರ್ಸ್ ಅಂತ ಹೇಳ್ತಾರೆ. ಇದು ಪ್ರತಿಯೊಬ್ಬರಿಗೂ ಇದೆ, ಬಟ್ ನಮ್ಗೆ ಅದ್ರ ಬಗ್ಗೆ ಅರಿವು ಮೂಡ್ತಾ ಇಲ್ಲ ಅಷ್ಟೇನೆ. ಯಾವ್ದಪ್ಪ ಅದು ಪಂಚಕೋಶಗಳಂದ್ರೆ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಕೋಶಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿವ ಅಂದ್ರೆ ಆಮೇಲೆ ನಮ್ಗೆ ಅರ್ಥ ಆಗತ್ತೆ ಏನಪ್ಪ ಇದು ಒಂದೊಂದು ಶರೀರಗಳ ಬಗ್ಗೆ ಹೇಳ್ತಿದಾರಲ್ಲ, ಇವೆಲ್ಲ ನಮ್ಮ ಅನುಭವಕ್ಕೆ ಇದೆಯಾ? ಬಟ್ ನಮ್ಗೆ ಗೊತ್ತಿರೋದು ಒಂದೇ ಒಂದು ದೇಹ ಅಲ್ವಾ? ಈ ಲೌಕಿಕ ಭೌತಿಕ ದೇಹ ಮಾತ್ರ ಗೊತ್ತಿದೆ. ಅದು ಬಿಟ್ಟು ಇವರು ದಿನ ಒಂದೊಂದು ಶರೀರ ಬಗ್ಗೆ ಹೇಳ್ತಿದಾರಲ್ಲ, ನಮ್ಗೆ ಅದು ಅನುಭವಕ್ಕೆ ನಾವು ತಗೊಳ್ಳೋದು ಹೇಗೆ ಎಂಬ ಒಂದು ಪ್ರಶ್ನೆ ಇದ್ದೇ ಇರತ್ತಲ್ವಾ? ಅದಕ್ಕೆ ನಾವು ಇದು ಅರ್ಥ ಮಾಡ್ಕೊಳ್ಳೋಣ. ಏನಿದು ಆನಂದಮಯ ಕೋಶ? ಆನಂದಮಯ ಕೋಶ ಅಂದ್ರೆ ನಾವು ನೋಡಿ, ಈಗ ಈ ಭೌತಿಕ ದೇಹ ತಂದಿದೀವಲ್ಲ, ಈ ಭೌತಿಕ ದೇಹಕ್ಕೆ ಏನ್ ಬೇಕು? ಫಸ್ಟ್ ಅನ್ನ ಬೇಕು. ಅನ್ನ ಇಲ್ಲದೆ ನಾವು ಜೀವಿಸಕ್ಕಾಗಲ್ಲ. ಸೊ ಇದು ಅನ್ನದಿಂದಾನೇ ಇದು ಸರ್ವೈವ್ ಆಗ್ತಾ ಇರೋದು, ಜೀವಿಸ್ತಾ ಇರೋದು. ಈ ದೇಹ ಪೋಷಣೆ ಆಗ್ತಾ ಇರೋದು ಅನ್ನದಿಂದಲೇ. ಸೊ ಅದಕ್ಕೆ ಇದು ಅನ್ನಮಯ ಕೋಶ. ಅನ್ನ ಇಲ್ಲ ಅಂದ್ರೆ ಏನಾಗತ್ತೆ? ಎನರ್ಜಿ ಲಾಸ್ ಆಗತ್ತೆ. ಏನಕ್ಕೆ ನಮ್ಗೆ ಅನ್ನ ಬೇಕು, ಏನಕ್ಕೆ ನಮ್ಗೆ ಊಟ ಬೇಕು ಅಂದ್ರೆ ಎನರ್ಜಿ ಬೇಕು. ಆ ಎನರ್ಜಿನ ಕೆಲಸ ಮಾಡ್ಲಿಕ್ಕೆ ಆಗೋದು, ನಿತ್ಯ ಚಟುವಟಿಕೆ ಮಾಡ್ಲಿಕ್ಕೆ ಆಗೋದು, ನಮ್ಮ ಕರ್ಮಗಳನ್ನ ಮಾಡ್ಬೇಕಂದ್ರೆ ಈ ದೇಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಅದು ಅನ್ನಮಯ ಕೋಶ. ಈ ಅನ್ನಮಯ ಕೋಶದಿಂದಲೇ ನಾವು ನೆಕ್ಸ್ಟ್ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಈ ಲೌಕಿಕದಲ್ಲಿ, ಈ ಒಂದು ಪ್ರಪಂಚದಲ್ಲಿ ಏನ್ ಸಾಧನೆ ಮಾಡ್ಬೇಕಂದ್ರೂ ಕೂಡ ನಮ್ಮ ದೇಹ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಎರಡನೇದು ಪ್ರಾಣಮಯ ಕೋಶ. ಏನಪ್ಪ ಇದು ಪ್ರಾಣಮಯ ಕೋಶ ಅಂದ್ರೆ? ಇಲ್ಲೇ ಪ್ರಾಣ, ನಾವೇನು ಇವಾಗ ಶ್ವಾಸ ತಗೊಳ್ತಾ ಇರ್ತೀವಲ್ಲ, ನಮ್ಮಲ್ಲಿ ಏನು ಪ್ರಾಣವಾಯುಗಳಂತ ಹೇಳ್ತೀವಲ್ಲ, ಪಂಚ ಪ್ರಾಣವಾಯುಗಳು ಅಂದ್ರೆ ಯಾವ್ದಪ್ಪ ಅಂದ್ರೆ ದಶವಾಯುಗಳಿವೆ. ಪ್ರಧಾನವಾಗಿ 5 ವಾಯುಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅದು ಉಪಪ್ರಾಣ, ಇದು ಮಹಾಪ್ರಾಣ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಇವುಗಳ ಚಲನೆಯಿಂದಲೇ ನಾವು ಜೀವಿಸ್ತಾ ಇರೋದು. ಈ ಪ್ರಾಣ ಶಕ್ತಿಯಿಂದಲೇ, ಈ ಪ್ರಾಣವಾಯುಯಿಂದಲೇ. ಅದಕ್ಕೆ ಪ್ರಾಣ ಶರೀರ, ಅದಕ್ಕೆ ಪ್ರಾಣಮಯ ಕೋಶ. ನಾವೇನ್ ಶ್ವಾಸ ತಗೊಳ್ತಾ ಇದೀವಿ, ಏನ್ ಉಸಿರಾಡ್ತಾ ಇದೀವಿ, ಇವೆಲ್ಲವೂ ಬಂದು ಪ್ರಾಣಮಯ ಕೋಶಕ್ಕೆ, ಪ್ರಾಣ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಇದನ್ನೇ ಎಥರಿಕ್ ಬಾಡಿ ಅಂತ ಹೇಳ್ತೀವಿ, ಇದನ್ನೇ ಲಿಂಗ ಶರೀರ ಅಂತ ಹೇಳ್ತೀವಿ. ನಾವೇನು ಪ್ರಾಣಾಯಾಮ ಮಾಡ್ತೀವಲ್ಲ, ಪ್ರಾಣಾಯಾಮ ಮಾಡಿ ನಮ್ಮ ಒಂದು ಶ್ವಾಸವನ್ನು ನಿಲ್ಸೋದಾಗಿರ್ಬೋದು, ಇದೇನು ಪೂರಕ, ಕುಂಭಕ, ರೇಚಕ ಇವೆಲ್ಲ ಏನು ಮಾಡ್ತಾ ಇರ್ತೀವಲ್ಲ, ಇದೆಲ್ಲವೂ ಕೂಡ ಪ್ರಾಣ ಶರೀರಕ್ಕೆ ಸಂಬಂಧಪಟ್ಟಿದ್ದು.
ಸಂಬಂಧಪಟ್ಟಿದ್ದು ಮಾಸ್ಟರ್ಸ್. ಯಾಕಂದ್ರೆ ಇಲ್ಲೇ ನಮ್ಮ ನಾಡಿ ಮಂಡಲಗಳು ಶುದ್ಧಿ ಆಗ್ತಾ ಇರತ್ತೆ. ಪ್ರಾಣಮಯ ಶರೀರ ಅಷ್ಟು ನಮ್ಗೆ ಪ್ರಾಮುಖ್ಯತೆ ಹೊಂದಿರತ್ತೆ. ನಮ್ಮ ನಾಡಿ ಮಂಡಲ, ಆಮೇಲೆ ನಮ್ಮಲ್ಲಿ ನಾವು ಈ ಚಕ್ರ ಯೋಗಗಳೆಲ್ಲ ಮಾತಾಡ್ತಾ ಇದೀವಲ್ಲ ಲಾಸ್ಟ್ ಟೈಮ್, ಒಂದೊಂದು ಚಕ್ರಗಳ ಬಗ್ಗೆ, ಇವೆಲ್ಲವೂ ಕೂಡ ಶೇಖರಣೆ ಆಗಿರೋದು ಈ ಪ್ರಾಣಮಯ ಶರೀರದಲ್ಲೇ. ನಮ್ಮ ಏನು ಈ ಪ್ರಭಾವಳಿ ಅಂತೆಲ್ಲ ಮಾತಾಡ್ತಾ ಇದೀವಲ್ಲ, ಸೊ ಇದೆಲ್ಲವೂ ಕೂಡ ನಮ್ಮ ಎಥರಿಕ್ ಬಾಡಿ ಅಂದ್ರೆ ನಮ್ಮ ಈ ಲಿಂಗ ಶರೀರ, ಈ ಪ್ರಾಣ ಶರೀರದಲ್ಲೇ ಇರುತ್ತೆ ಮಾಸ್ಟರ್ಸ್. ಯಾವುದು? ನಾಡಿ ಮಂಡಲ, ಈ ಚಕ್ರಗಳು, ಆಮೇಲೆ ಈ ಪ್ರಭಾವಳಿ. ಸೊ ಇದು ಪ್ರಾಣಮಯ ಶರೀರ. ಸೊ ಮೂರನೇದು, ಇದನ್ನ ದಾಟಿದಾಗ್ಲೇ ಮನೋಮಯ ಕೋಶ. ಏನಪ್ಪ ಇದು ಮನೋಮಯ ಕೋಶ ಅಂದ್ರೆ? ನಮ್ಮ ಮನಸ್ಸು ಎಲ್ಲಿ ಅಂದ್ರೆ ಈ ಮನಸ್ಸೇ ಈ ಮೂರು ಶರೀರನು ಚಲನೆಯಲ್ಲಿ ಇಟ್ಟಿರೋದು. ಪ್ರಧಾನವಾಗಿ ಈ ಮನೋಮಯ ಕೋಶ ಮನಸ್ಸಿನ ಶರೀರ, ಇದು ಮೂರನೇ ಶರೀರ. ಅದಕ್ಕೆ ಮನೋಮಯ ಕೋಶ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ಇವೆಲ್ಲವೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಿರೋದ್ರಿಂದಾನೇ ಮನೋಮಯ ಕೋಶ. ಸೊ ಈ ಮನಸ್ಸಿನಿಂದನೇ ನಾವು ಇಲ್ಲಿ ಯೋಚನೆ ಮಾಡೋದಾಗ್ಲಿ, ನಿರ್ಧಾರ ತಗೊಳ್ಳೋದಾಗ್ಲಿ, ಈ ಮನಸ್ಸು ಇಲ್ಲದೆ ನಾವು ಮನುಷ್ಯರಾಗಕ್ ಸಾಧ್ಯ ಇಲ್ಲ. ಅದಕ್ಕೆ ಮನುಷ್ಯ ಅಂದ್ರೆ ಏನು? ಮನಸ್ಸು ಇರುವವನೇ ಮನುಷ್ಯ. ಪ್ರಾಣಿಗಳಿಗೆ ಮನಸ್ಸು ಇದೆಯಾ? ಪ್ರಾಣಿಗಳಿಗೆ ಮನಸ್ಸು ಇಲ್ಲ. ಮನುಷ್ಯನ್ಗೆ ಮಾತ್ರನೇ ಭಗವಂತ ಮನಸ್ಸು ಕೊಟ್ಟಿರೋದು. ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅವನು ಮನುಷ್ಯ ಅನ್ಸ್ಕೊಳ್ತಾನೆ. ಅವನು ಒಂದು ದುಷ್ಟ ಮನಸ್ಸಿನಿಂದ ಇದ್ರೆ ಅವನು ದಾನವ ಆಗ್ತಾನೆ, ಅಸುರನಾಗ್ತಾನೆ, ರಾಕ್ಷಸನಾಗ್ತಾನೆ, ಆ ಗುಣ ಬೆಳೆಸ್ಕೊಳ್ತಾನೆ. ಸೊ ಅದಕ್ಕೆ ಈ ಮನಸ್ಸು, ಅದಕ್ಕೆ ಈ ಶರೀರ ಯಾವಾಗ್ಲೂ ಶುದ್ಧಿಯಾಗಿರ್ಬೇಕು. ಈ ಮನಸ್ಸು ಶುದ್ಧಿ ಆದ್ರೆ ಆ ದೇಹದ ಬಗ್ಗೆ ನಮ್ಗೆ ಅರಿವು ಮುಂದೂಡುತ್ತೆ ಮಾಸ್ಟರ್ಸ್. ಯಾಕಪ್ಪ ಅಂದ್ರೆ ಯಾಕಂದ್ರೆ ಈ ಮನಸ್ಸು, ಅದಕ್ಕೆ ಹೇಳ್ತಾ ಇರ್ತೀವಿ ಚಿತ್ತ ಶುದ್ಧಿ, ಯೋಗ ಚಿತ್ತ ವೃದ್ಧಿ ನಿರೋಧ, ಧ್ಯಾನಂ ಅಂದ್ರೆ ನಿರ್ವಿಷಯಂ ಮನಃ. ಈ ಮನಸ್ಸು ಯಾವತ್ತು ಶುದ್ಧಿಯಾಗಿರ್ಬೇಕು. ಯಾಕಂದ್ರೆ ನಮ್ಮ ಮನಸ್ಸು ಬಂದು ಯಾವಾಗ್ಲೂ ಮಲಿನವಾಗಿದೆ, ಕಲ್ಮಶವಾಗಿದೆ. ಸೊ ಅದಕ್ಕೆ ಈ ಮನಸ್ಸು ಯಾವಾಗ ಶುದ್ಧಿ ಆಗ್ತಾ ಇರುತ್ತೋ, ಈ ಮನಸ್ಸು ಯಾವಾಗ ಸೈಲೆನ್ಸ್ ಆಗ್ತಾ ಇರುತ್ತೋ, ಯಾವಾಗ ಈ ಮನಸ್ಸು ಮೌನವಾಗಿರುತ್ತೋ, ಸಮಾಧಾನವಾಗಿರುತ್ತೋ, ನಿಶ್ಚಲವಾಗಿರುತ್ತೋ, ಅವಾಗ ಏನಾಗತ್ತಪ್ಪ ಅಂದ್ರೆ ನೋಡಿ, ಇದರಿಂದಾನೇ ನಮ್ಮ ಎರಡನೇ ಶರೀರದ ಒಂದು ಪ್ರಭಾವ ಯಾವುದು? ಈ ನಾಡಿ ಮಂಡಲ ಅದಕ್ಕೆ ಕನೆಕ್ಟೆಡ್ ಆಗಿರುತ್ತೆ, ಇದು ಸಂಬಂಧಪಟ್ಟಿರುತ್ತೆ. ಯಾವಾಗ ಈ ಮನೋಮಯ ಕೋಶ, ಈ ಮನಸ್ಸು ವೀಕ್ ಆಗಿರುತ್ತೋ, ಇದು ಯಾವಾಗ ವೇಗವಾಗಿ ಓಡ್ತಾ ಇರುತ್ತೋ, ಎರಡನೇ ಶರೀರ ಯಾವುದು? ಪ್ರಾಣಮಯ ಶರೀರ. ಅಲ್ಲಿ ಗಮನಿಸಿ, ನಮ್ಮ ಮನಸ್ಸು ತುಂಬಾ ವೇಗವಾಗಿ ಆಲೋಚನೆ ಇರುತ್ತೆ, ಫುಲ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಅವಾಗ ನಮ್ಮ ಶ್ವಾಸ ವೇಗವು ಜಾಸ್ತಿ ಆಗಿರುತ್ತೆ. ಅದಕ್ಕೆ ಮನಸ್ಸಿಗೂ ಶ್ವಾಸಕ್ಕೂ ಒಂದಕ್ಕೊಂದು ಸಂಬಂಧಪಟ್ಟಿರುತ್ತೆ. ಅದಕ್ಕೆ ಹೇಳ್ತಾ ಇರ್ತೀವಿ, ನಮ್ಮ ಮನಸ್ಸು ಸಮಾಧಾನ ಆಗಿದ್ರೆ ನಮ್ಮ ಶ್ವಾಸವು ಕೂಡ ಸಮಾಧಾನವಾಗಿರುತ್ತೆ. ನಮ್ಮ ಮನಸ್ಸು ವೇಗವಾಗಿದ್ರೆ ಅದಕ್ಕೆ ವಾಯುಗಿಂತ ವೇಗವಾಗಿ ಇರುವುದು ಮನಸ್ಸು. ಸೊ ನಮ್ಮ ಮನಸ್ಸು ಯಾವ ನೋಡಿ, ಇವಾಗ ಒಂದು ಎಕ್ಸಾಂಪಲ್, ನಾವು ಕೋಪವಾಗಿ ಓವರ್ ಎಮೋಷನ್ ಆಗಿದ್ದಾಗ ನಮ್ಮ ಶ್ವಾಸ ಹೆಂಗಿರುತ್ತೆ ಇಲ್ಲಿ, ಅವಾಗ ಅಬ್ಸರ್ವ್ ಮಾಡಿ ನೋಡಿ ನಮ್ಮ ಶ್ವಾಸ ಎಷ್ಟು ವೇಗವಾಗಿರುತ್ತೆ ಅಂತ. ಅದೇ ಸಮಾಧಾನವಾಗಿದ್ ನೋಡಿ, ಅವಾಗ ನಮ್ಮ ಶ್ವಾಸವನ್ನು ಗಮನಿಸಿ ಎಷ್ಟು ಲಘುವಾಗಿ ಹಾಯಾಗಿರುತ್ತೆ. ಸೊ ಅದಕ್ಕೆ ಯಾಕಪ್ಪ ಅಂದ್ರೆ ಇದು ಯಾವಾಗ ಹೊಡೆತ ಬೀಳುತ್ತೋ, ಇದು ಯಾವಾಗ ಮೂರನೇ ಶರೀರ ವೀಕ್ ಆಗುತ್ತೋ, ಆಟೋಮೆಟಿಕ್ ಆಗಿ ಎರಡನೇ ಶರೀರದಲ್ಲಿ ಏನೆಲ್ಲ ಇದೆ ನಾವು ಅಲ್ಲೇ ಈ ನಾಡಿ ಮಂಡಲ, ಈ ಚಕ್ರಗಳು ಅಂತ ಹೇಳಿದ್ವಲ್ಲ, ಈ ಆರಾ ಅಂತ ಹೇಳಿದ್ವು, ಅದು ವೀಕ್ ಆಗುತ್ತೆ. ಯಾಕಂದ್ರೆ ಮನಸ್ಸು ಇಲ್ಲಿ ವೀಕ್ ಆಯ್ತು. ಮನಸ್ಸು ವೀಕ್ ಆದ್ರೆ ಫಸ್ಟ್ ಹೊಡ್ತಾ ಬೀಳೋದು ಯಾವುದು? ಎರಡನೇ ಶರೀರ. ಯಾವುದು? ಲಿಂಗ ಶರೀರ, ಪ್ರಾಣಮಯ ಶರೀರ. ಇವಾಗ ಪ್ರಾಣಮಯ ಶರೀರ ವೀಕ್ ಆಯ್ತಂದ್ರೆ ಇವಾಗ ನೆಕ್ಸ್ಟ್ ಹೊಡ್ತಾ ಬೀಳೋದು ಯಾವ್ದಕ್ಕೆ? ವೀಕ್ ಆಗೋದು ಯಾವುದು? ಅನ್ನಮಯ ಕೋಶ, ನಮ್ಮ ಭೌತಿಕ ಶರೀರ. ಇದನ್ನೇ ಸ್ಥೂಲ ಶರೀರ. ಈಗ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ನೋಡಿ ಒಂದಕ್ಕೊಂದು ಸಂಬಂಧಪಟ್ಟಿರುತ್ತೆ. ನಮ್ಗೆ ಯಾಕೆ ಅನಾರೋಗ್ಯ ಬರುತ್ತೆ, ನಮ್ಗೆ ಯಾಕೆ ನಾವು ವೀಕ್ ಆಗ್ತೀವಿ, ಯಾಕೆ ನಾವು ತುಂಬಾ ಶಕ್ತಿ
ಕಳ್ಕೊಳ್ತೀವಿ ಅಂದ್ರೆ ಬಿಕಾಸ್ ಮನಸ್ಸು ಹೇಗೋ ಹಾಗೆ ನಮ್ಮ ದೇಹವು ಕೂಡ. ಅದಕ್ಕೆ ವಿವೇಕಾನಂದ ಅವ್ರು ಹೇಳ್ತಾರೆ, ಸೌಂಡ್ ಮೈಂಡ್ ಇಸ್ ದ ಸೌಂಡ್ ಬಾಡಿ. ನಮ್ಮ ಮನಸ್ಸು ಹೇಗೋ ಅದರ ತಕ್ಕಂತೆ ನಮ್ಮ ಶ್ವಾಸವು ಕೂಡ, ನಮ್ಮ ಶ್ವಾಸವು ಕ್ರಿಯೆ ಹೇಗೆ ಸರಳವಾಗಿ ಸಹಜವಾಗಿ ಅದು ಏನು ಕದಲಿಕೆ ಇಲ್ಲದೆ ಅದು ಪ್ರಕ್ರಿಯೆ ನಡೀತಾ ಇರುತ್ತೋ ಅದ್ರ ತಕ್ಕಂತೆ ನಮ್ಮ ಆರೋಗ್ಯವಾಗ್ಲಿ, ನಮ್ಮ ದೇಹದಲ್ಲಿರೋ ಅವಯವಗಳು ಅಂಗಗಳು ಕೂಡ ಆರೋಗ್ಯವಾಗಿ ಅದು ಕೂಡ ಒಂದು ಬಲಿಷ್ಠವಾಗಿರುತ್ತೆ. ಸೊ ಅದಕ್ಕೆ ಮಾಸ್ಟರ್ಸ್, ಇದು ಮೂರನೇ ನೋಡಿ, ನಾವೆಲ್ಲ ಸಿಕ್ಕಾಕೊಳ್ಳೋದು ಈ ಮೂರನೇ ಶರೀರದಲ್ಲೇ. ಅಂದ್ರೆ ಯಾವುದು, ಈ ಸೂಕ್ಷ್ಮ ಶರೀರ ಅಂತ ಮಾತಾಡ್ತಾ ಇದೀವಲ್ಲ, ಮೂರನೇ ಶರೀರ ಮನೋಮಯ ಕೋಶ. ಅದಕ್ಕೆ ಅದು ಇಂಪಾರ್ಟೆಂಟ್. ಮನಸ್ಸನ್ನ ಸರಿಯಾಗಿ ಇಟ್ಕೋಬೇಕು, ಮನಸ್ಸನ್ನ ಸಮಾಧಾನಾಗಿಟ್ಕೋಬೇಕು. ಮನಸ್ಸೇ ಪ್ರಾಧಾನ್ಯ ಇಲ್ಲಿ ಸಾಧನೆಯಲ್ಲಿ. ಮನಸ್ಸನ್ನು ನಾವು ಏನಕ್ಕೆ ಲೀನದಲ್ಲಿ ಇಟ್ಕೋಬೇಕು, ತಲ್ಲೀನದಲ್ಲಿ ಇಟ್ಕೋಬೇಕು ಅಪ್ಪ ಅಂದ್ರೆ, ಇವು ಎರಡು ಚೆನ್ನಾಗಿ ಇಟ್ಕೊಳ್ಳಕ್ಕೆ ಮಾಸ್ಟರ್ಸ್. ಅನ್ನಮಯ ಕೋಶ, ಪ್ರಾಣಮಯ ಕೋಶ ಆಟೋಮೆಟಿಕ್ ಅದು ಚೆನ್ನಾಗಿರುತ್ತೆ. ಇದು ಡಿಸ್ಟರ್ಬ್ ಆಗದೆ ಇರೋವರೆಗೂ ಅವು ಎರಡು ಡಿಸ್ಟರ್ಬ್ ಆಗಲ್ಲ. ಇದು ಡಿಸ್ಟರ್ಬ್ ಆಯ್ತು ಅಂದ್ರೆ ಒಂದು ಎರಡನೇದು ಏಟು ಬೀಳತ್ತೆ, ಮೂರನೇ ಅಂದ್ರೆ ಎರಡನೇ ಶರೀರ ಮತ್ತೆ ಮೊದಲನೇ ಶರೀರ ಅದು ಕೊಡ್ತಾ ಬೀಳತ್ತೆ. ಈಗ ನಾಲ್ಕನೇದು ಏನಪ್ಪಾ, ಈಗ ವಿಜ್ಞಾನಮಯ ಕೋಶ. ಇದು ಏನ್ ಹೇಳ್ತೀವಿ ನಾವು, ಕಾರಣ ಶರೀರ. ಈ ಕಾರಣ ಶರೀರ ನಮ್ಮ ಅನುಭವಕ್ಕೆ ಬರುತ್ತಾ, ಇದು ನಾವು ತಿಳ್ಕೋಬೇಕು. ಇದು ಪ್ರತಿಯೊಬ್ರು ನಾವು, ಇದು ನಮ್ಮ ಅನುಭವದಲ್ಲಿ ಇದೆ, ಬಟ್ ಯಾವಾಗಿನದು ನಮ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ತಿಳ್ಕೊಂಡಿಲ್ಲ. ನಾಲ್ಕನೇ ಶರೀರ ಅಂತಾರೆ, ಈ ಕಾರಣ ಶರೀರ ಅಂತಾರೆ, ಇದನ್ನೇ ಕಾಸಲ್ ಬಾಡಿ ಅಂತಾರೆ, ಇದನ್ನೇ ವಿಜ್ಞಾನಮಯ ಕೋಶ ಅಂತಾರಲ್ಲಪ್ಪ. ಇದು ನನ್ನ ಅನುಭವಕ್ಕೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ನಮ್ಮಲ್ಲಿ. ಇದು ಯಾವಾಗಪ್ಪ ಅಂದ್ರೆ ನಾವು ಗಾಢ ನಿದ್ರೆನಲ್ಲಿ ಇರ್ತೀವಲ್ಲ, ಅಂದ್ರೆ ಸುಷುಪ್ತ ಸ್ಥಿತಿ ಅಂತ ಹೇಳ್ತೀವಿ. ಈ ಸುಷುಪ್ತ ಸ್ಥಿತಿನಲ್ಲಿ ಏನಾಗತ್ತೆ, ಅಲ್ಲಿ ನಮ್ಗೆ ಕನಸು ಇರಲ್ಲ, ಮನಸ್ಸು ಇರಲ್ಲ. ಅವಾಗ ಏನಾಗತ್ತೆ, ಮಲ್ಕೊಂಡಿದ್ದಷ್ಟೇ ಗೊತ್ತಾಯ್ತು, ಬೆಳಿಗ್ಗೆ ಎದ್ದಿದ್ದು ಗೊತ್ತಾಯ್ತು ಅಷ್ಟೇನೆ, ನಾನು ತುಂಬಾ ಸಮಾಧಾನವಾಗಿ ಆನಂದವಾಗಿ ಮಲಗಿ ಎದ್ದೆ ಅಂತ ಹೇಳ್ತೀವಲ್ಲ. ಅವಾಗ ಯಾವಾಗ ಮನಸ್ಸು ಇಲ್ಲ, ಕನಸು ಇಲ್ಲ ಅಂದಾಗ ಅವಾಗ ನಾವು ಕಾರಣ ಶರೀರ ಅನುಭವದಲ್ಲಿ ಇದ್ದಿದ್ದೀವಿ ಅಂತ ಅರ್ಥ. ಅದು ಗಾಢ ನಿದ್ರೆನಲ್ಲಿ. ಅದೇ ನಾವು ಧ್ಯಾನದಲ್ಲಿ ಕೂಡ ಯಾವಾಗ ನಮ್ಮ ಮನಸ್ಸು ಕೆಲಸ ಮಾಡಲ್ವೋ, ಯಾವ ಒಂದು ನಮ್ಗೆ ಡಿಸ್ಟರ್ಬೆನ್ಸು, ಯಾವ ಆಲೋಚನೆಗಳು, ಯಾವ ಒಂದು ನಮ್ಗೆ ಧ್ಯಾನದಲ್ಲಿ ಯಾವುದೇ ತರಹ ಒಂದು ವಿಷನ್ಸ್ ಎಲ್ಲ ಏನ್ ಹೇಳ್ತೀವಲ್ಲ, ಅವು ಯಾವುದು ಇಲ್ಲದೆ, ಯಾವ್ದ್ರ ಮೇಲೆ ನಮ್ಮ ಮನಸ್ಸು ಹೋಗದೆ ಇದ್ದಾಗ ಅಲ್ಲಿ ಕೂಡ ನಾವು ಸುಷುಪ್ತಿ ಸ್ಥಿತಿಯಲ್ಲೇ ಇರ್ತೀವಿ. ಧ್ಯಾನದಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು ಡೀಪ್ ಮೆಡಿಟೇಷನ್ ಸ್ಟೇಟ್ಗೆ ಹೋದಾಗ, ಆಳವಾದ ಧ್ಯಾನಕ್ಕೆ ಹೋದಾಗ ಮನಸ್ಸು ಅಲ್ಲಿ ಸಮಾಧಾನವಾಗಿ ನಿಶ್ಚಲ ಆದಾಗ ಅಲ್ಲಿ ಕೂಡ ನಾವು ಈ ಒಂದು ಕಾರಣ ಶರೀರದ ಅನುಭವ ಹೊಂದುತ್ತೀವಿ. ಸೊ ಅದಕ್ಕೆ ಮಾಸ್ಟರ್ಸ್, ಯಾಕೆ ನಮ್ಗೆ ಸವಾಲಾಗಿದೆ ಈ ಕಾರಣ ಶರೀರ ಅನುಭವಕ್ಕೆ ಬರ್ತಾ ಇಲ್ಲ ಅಂದ್ರೆ, ಬಿಕಾಸ್ ಇದು ಯಾವ್ದಕ್ಕೆ ಆಧಾರ ಪಟ್ಟಿರತ್ತೆ ಅಂದ್ರೆ ಮನಸ್ಸಿಗೆ ಆಧಾರ ಪಟ್ಟಿರತ್ತೆ. ಅದಕ್ಕೆ ನಾವು ಯಾವ್ದು ಸರಿಯಾಗಿ ಇಟ್ಕೋಬೇಕು, ಮನಸ್ಸನ್ನ ಸರಿಯಾಗಿ ಇಟ್ಕೋಬೇಕು. ಮನಸ್ಸು ಸರಿಯಾದರೆ ಆಟೋಮೆಟಿಕ್ ಆಗಿ ನಾಲ್ಕನೇ ಶರೀರ, ಈ ಕಾರಣ ಶರೀರ ನಾವೇನ್ ಹೇಳ್ತೀವಲ್ಲ, ಈ ಕಾರಣ ಶರೀರ ಅಂದ್ರೆ ಏನಿಲ್ಲ ಮಾಸ್ಟರ್ಸ್, ಅರ್ಥ ಮಾಡ್ಕೊಳ್ಳಿ. ಈ ಕಾರಣ ಶರೀರ ಅಂದ್ರೆ ನಮ್ಗೆ ಇಲ್ಲೇ ಈ ಧ್ಯಾನ ಸಾಧನೆ, ನಮ್ಮ ಈ ಧ್ಯಾನವು ಪ್ರಾರಂಭ ಆಗುವುದು, ನಮ್ಮ ಧ್ಯಾನ ಸಿದ್ಧಿ ಆಗುವುದು, ನಮ್ಮ ಧ್ಯಾನದಲ್ಲಿ ಒಂದು ಆಧ್ಯಾತ್ಮಿಕ ಅನುಭವ ನಾವು ಹೊಂದುವುದು ಎಲ್ಲವೂ ಕೂಡ ಆಲ್ ದ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ನಾವೇನೆಲ್ಲ ಹೊಂದಿತೀವಲ್ಲ, ಧ್ಯಾನದಲ್ಲಿ ಆನಂದ, ಧ್ಯಾನದಲ್ಲಿ ನಾವೇನೆಲ್ಲ ಈ ಧ್ಯಾನದಲ್ಲಿ ನಾವು ಒಂದು ಸಮಾಧಾನ, ಒಂದು ಸಮಾಧಿ ಸ್ಥಿತಿ ಎಲ್ಲ ಹೊಂದಿತೀವಲ್ಲ, ಇವೆಲ್ಲವೂ ಕೂಡ ಈ ಕಾರಣ ಶರೀರಕ್ಕೆ ಸಂಬಂಧಪಟ್ಟಿರುತ್ತೆ. ಅದನ್ನ ಸುಷುಪ್ತಿ ಸ್ಥಿತಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅಲ್ಲಿ ಮನಸ್ಸು ನಿಂತಿರತ್ತೆ. ಸೊ ಈ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಅನುಭವಿಸ್ಬೇಕು ಅಂದ್ರೆ ಈ ಶರೀರ ನಾವು
ಈ ಶರೀರ ನಮ್ಮ ಅನುಭವದಲ್ಲಿ ಇರ್ಬೇಕು. ಅದಕ್ಕೆ ನಾವು ಆ ಸ್ಥಿತಿ ಹೊಂದಿರ್ಬೇಕು, ಉನ್ನತ ಸ್ಥಿತಿ ಹೊಂದಿರ್ಬೇಕು. ಅದಕ್ಕೆ ಆಧ್ಯಾತ್ಮಿಕದಲ್ಲಿ ಏನಪ್ಪಾ ಅಂದ್ರೆ ನೋಡಿ, ಇಲ್ಲೇ ನಾವು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ, ನಾವು ಫಸ್ಟ್ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಶರೀರಕ್ಕೆ ಬರ್ಲಿಕ್ಕೆ ನಮ್ ಕರ್ಮ ಬಿಡ್ಬೇಕು. ಎಲ್ಲ ಈ ಶರೀರ ಸುತ್ತಾನೆ ಅಂದ್ರೆ ಮುಂದಿನ ಜನ್ಮಕ್ಕೆ ಕಾರಣವಾಗಿರುವುದೇ ಕಾರಣ ಶರೀರ. ನೋಟ್ ಮಾಡ್ಕೊಳ್ಳಿ. ಏನಪ್ಪ ಕಾರಣ ಶರೀರ ಅಂದ್ರೆ, ನನ್ನ ಮುಂದಿನ ಜನ್ಮನ ತಗೋಬೇಕೋ ಬೇಡವೋ ಅನ್ನೋದು ನಿರ್ಣಯ ಮಾಡುವುದೇ ಕಾರಣ ಶರೀರ. ದಟ್ ಈಸ್ ದ ಕಾಸ್. ಅದಕ್ಕೆ ಕಾಸಲ್ ಅಂದ್ರೆ ಕಾಸ್ ಫಾರ್ ದ ಬರ್ತ್, ಕಾಸ್ ಫಾರ್ ದ ರೀಬರ್ತ್, ಕಾಸ್ ಫಾರ್ ದ ರೀಇನ್ಕಾರ್ನೇಷನ್. ಏನ್ ಕಾಸು ಅಂದ್ರೆ ಕಾರಣ. ಏನ್ ಕಾರಣ? ಇನ್ನೊಂದ್ ಜನ್ಮ ತಗೊಳ್ಳಿಕ್ಕೆ ಏನ್ ಕಾರಣ, ಮುಂದಿನ ಜನ್ಮಕ್ಕೆ ಏನ್ ಕಾರಣ ಅನ್ನೋದೇ ಕಾರಣ ಶರೀರ ಸಂಬಂಧಪಟ್ಟಿರುತ್ತೆ. ಸೊ ಅಲ್ಲಿ ನಮ್ಮ ಒಂದು ಕಾರ್ಮಿಕ್ ಅಕೌಂಟ್ ಆಗಿರ್ಬೋದು, ಈ ಕರ್ಮ ಅಂತ ಏನ್ ಹೇಳ್ತೀವಲ್ಲ, ಇವೆಲ್ಲವೂ ಕೂಡ ಈ ಈ ಒಂದು ಕಾರಣ ಶರೀರಕ್ಕೆ ಸಂಬಂಧಪಟ್ಟಿರುತ್ತೆ. ಅದಕ್ಕೆ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನಮ್ಮ ಕರ್ಮಕ್ಕೆ ಆಧಾರ ಪಟ್ಟಿರೋದೇ ಈ ಕಾರಣ ಶರೀರ. ನೋಡಿ, ಅದಕ್ಕೆ ನಮ್ಮ ಧ್ಯಾನ ಸಾಧನೆ ಆಗಿರ್ಬೋದು, ಧ್ಯಾನ ಸಿದ್ಧಿ ಆಗ್ಬೋದು, ನಮ್ಮ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸು, ಇಲ್ಲ ಒಂದು ಇಂಟ್ಯೂಷನ್ ವರ್ಕ್ ಆಗೋದು, ನನಗೆ ಇನ್ನರ್ ವಾಯ್ಸ್ ಕೇಳಿಸೋದು, ಇದೆಲ್ಲ ಹೇಳ್ತಿರ್ತಲ್ಲ ಅನುಭವಗಳು, ಇವೆಲ್ಲ ಬಂದು ಈ 4ನೇ ಶರೀರ ಅನುಭವಕ್ಕೆ ಬಂದಾಗ ಮಾತ್ರ, ಧ್ಯಾನ ಸಿದ್ಧಿ ಆದಾಗ ಮಾತ್ರ, ಕರ್ಮಗಳು ಕಲ್ದಿದ್ರೆ ಮಾತ್ರ, ಆತ್ಮ ಉನ್ನತ ಸ್ಥಿತಿ ಹೊಂದಿದ್ರೆ ಮಾತ್ರ. ಅಂದ್ರೆ ಈ ಶರೀರ ಆತ್ಮಕ್ಕೆ ಸಮೀಪದಲ್ಲಿ ಇರುತ್ತೆ ಅಷ್ಟೇನೆ. ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಯಾವ್ದ್ರಲ್ಲಿ ಇರ್ತೀವಿ ಅಂದ್ರೆ, ನನ್ನ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಮುಂದಿನ ಒಂದು ಹಂತದಲ್ಲಿ ಇರ್ತೀವಿ. ಮುಂದಿನ ಹಂತ ಏನು? ನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಮುಂದಿನ ಹಂತದಲ್ಲಿ, ಮುಂದಿನ ಮೆಟ್ಟಿಲಿಗೆ ಆಧಾರ ಪಟ್ಟಿರತ್ತೆ. ಅದೇ ಈ ಕಾರಣ ಶರೀರ ಅಂತ. ಸೊ ಇದಕ್ಕೆ ನಾವು ಪೋಷಣೆ ಮಾಡ್ಬೇಕು. ಯಾವ ತರ ಪೋಷಣೆ ಮಾಡ್ಬೇಕು? ಏನ್ ಮಾಡ್ಬೇಕು? ಇದು ಪೋಷಣೆ ಮಾಡ್ಬೇಕಂದ್ರೆ ಇದಕ್ಕೇನಾದ್ರು ಉಪಾಯ ಇದೆಯಾ? ನಾವು ತಿಳ್ಕೋಬೇಕು. ಯಾಕಪ್ಪ ಅಂದ್ರೆ ನೋಡಿ, ಈ ಕಾರಣ ಶರೀರ ಇದನ್ನೇ ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ. ಏನಿದು ವಿಜ್ಞಾನಮಯ ಕೋಶ ಅಂದ್ರೆ, ನಮ್ಮ ಬುದ್ಧಿ. ಈ ಬುದ್ಧಿ ಏನಾಗಿರುತ್ತಂದ್ರೆ, ಈ ಬುದ್ಧಿ ಬಂದು ಪ್ರಾಪಂಚಿಕವಾಗಿ ನಾವು ಇದನ್ನ ಬಳಸ್ತಾ ಇರ್ತೀವಿ. ಯಾವ ತರ ಬಿಸ್ನೆಸ್ ಮಾಡೋಣ, ಯಾವ ತರ ದುಡ್ಡು ಮಾಡೋಣ, ಯಾವ ಕಂಪನಿ ನಡ್ಸೋಣ, ಯಾವ ಸಂಸ್ಥೆ ನಡ್ಸೋಣ. ಸೊ ಇದು ಯಾವಾಗ ಪ್ರಾಪಂಚಿಕವಾಗಿ ಹೋಗ್ತಾ ಇರುತ್ತಲ್ಲ ಬುದ್ಧಿ, ಇಲ್ಲಿ ಯಾವ ಒಂದು ಹೈಯರ್ ಕೋರ್ಸ್ ಮಾಡೋಣ, ಯಾವ ಕೋರ್ಸ್ ಮಾಡೋಣ, ನಾನು ತುಂಬಾ ದುಡ್ಡು ಗಳಿಸ್ಬೋದು, ಈ ತರ ಬುದ್ಧಿ ಅಲ್ಲಿ ಹೋಗ್ತಾ ಇರುತ್ತೆ. ಪ್ರಾಪಂಚದಲ್ಲಿ ಹೋದಾಗ ಆ ಸಾಧನೆ ಏನಾಗುತ್ತೆ? ಪ್ರಾಪಂಚಿಕ ಸಾಧನೆ ಆಗ್ತಾ ಇರುತ್ತೆ ಈ ಬುದ್ಧಿನ ಆಧ್ಯಾತ್ಮಿಕಕ್ಕೆ ನಾವು ತಿರುಗಿಸಿದಾಗ ಏನಾಗತ್ತೆ? ಸತ್ಯ, ನಮ್ಮಲ್ಲಿರೋ ಅವಿದ್ಯೆ ಮಾಯಾ ಅಂತ ಹೇಳ್ತೀವಲ್ಲ, ಅಜ್ಞಾನ. ಅವಿದ್ಯಾ ಅಂದ್ರೆ ಅಜ್ಞಾನ. ಆ ಅಜ್ಞಾನ ನಮ್ಮಿಂದ ದೂರ ಆಗತ್ತೆ ಮಾಸ್ಟರ್ಸ್. ನಾವು ಇಲ್ಲಿ ಪ್ರಾಪಂಚಿಕದಲ್ಲಿ, ಲೌಕಿಕದಲ್ಲಿ ಏನೆಲ್ಲ ವಿದ್ಯೆ ಕಲ್ತಿರ್ತೀವಲ್ಲ, ಇವೆಲ್ಲ ಬಂದು ನಮ್ಮ ಒಂದು ಜೀವನ ಆಧಾರಕ್ಕೆ, ಜೀವನ ಉಪಾಯಕ್ಕೆ ಮಾತ್ರ ಉಪಯೋಗಕ್ಕೆ ಬರುತ್ತೆ. ಅದೇ ಈ ಆಧ್ಯಾತ್ಮಿಕಕ್ಕೆ ಈ ಬುದ್ಧಿ ಹೇಗೆ ಉಪಯೋಗಿಸಬೇಕಂದ್ರೆ, ನಮ್ಮ ಬುದ್ಧಿ ವಿಕಾಸ ಆಗ್ಬೇಕು. ವಿವೇಕ, ಈ ವಿವೇಚನಾ ಶಕ್ತಿ ಅಂದ್ರೆ ವಿವೇಚನೆ, ವಿಚೇಕ್ಷಣ ಶಕ್ತಿ. ಸೊ ಇದು ಪ್ರಧಾನ ಆಗಿರುತ್ತೆ ಮಾಸ್ಟರ್ಸ್ ಆಧ್ಯಾತ್ಮಿಕದಲ್ಲಿ. ಅದಕ್ಕೆ ನೋಡಿ, ಈ PhD ಮಾಡಿರ್ಬೋದು, ಏನ್ ದೊಡ್ಡ ಯೂನಿವರ್ಸಿಟಿ, ಹಾರ್ವರ್ಡ್, ಆಕ್ಸ್ಫರ್ಡ್, ಕ್ಯಾಂಬ್ರಿಡ್ಜ್, IIT, IIMB ಏನೇನೋ ಮಾಡಿ, ಏನೇನಿದೆ ದುಡ್ಡು ಇದೆ, ಚೆನ್ನಾಗಿ ಓದು, ಎಲ್ಲ ಮಾಡಿರ್ತಾರೆ. ಬಟ್ ಅವ್ರಿಗೆ ಈ ಆತ್ಮಜ್ಞಾನ ಇರಲ್ಲ. ಆತ್ಮದ ಬಗ್ಗೆ ಈ ಒಂದು ಜ್ಞಾನ ಅವ್ರಿಗೆ ಇರಲ್ಲ ಮಾಸ್ಟರ್ಸ್. ಯಾಕಂದ್ರೆ ಅವ್ರ ಬುದ್ಧಿ ಬಂದು, ಇವಾಗ ಸೈಂಟಿಸ್ಟ್ ಎಲ್ಲ ನೋಡಿ, ಎಲ್ಲ ವೈಜ್ಞಾನ ಅಂತಾನೆ ಹೋಗ್ತಾ ಇರ್ತಾರೆ ಅಷ್ಟೇ. ಇಲ್ಲಿ ನಾನು ಏನ್ ಮಾಡ್ಬೋದು ಈ ಭೂಲೋಕದಲ್ಲಿ, ಹೇಗೆ ನನ್ನ ಒಂದು ಟ್ಯಾಲೆಂಟ್, ನನ್ನಲ್ಲಿರೋ ಸಾಮರ್ಥ್ಯ, ಅದನ್ನ ನಾನು ಎಕ್ಸ್ಪೋಸ್ ಮಾಡ್ಬೇಕು, ಅದನ್ನೇ ಹೇಳ್ತಾ ಇರೋದು. ಯಾಕಪ್ಪ ಅಂದ್ರೆ
ನಮ್ ಬುದ್ಧಿ ಅಲ್ಲಿ ಹಾಗೆ ಹೋಗ್ತಾ ಇದ್ರೆ ಇದ್ರ ಅರಿವು ಇದ್ರ ಜ್ಞಾನ ನಾವು ಗಳಿಸೋದೇ ಇಲ್ಲ ಮಾಸ್ಟರ್ಸ್. ಯಾಕಂದ್ರೆ ನಾವು ಆತರನೇ ಈ ಬುದ್ಧಿನ ಪೋಷಣೆ ಮಾಡಿ ಇಟ್ಟಿದೀವಿ. ಯಾಕಂದ್ರೆ ಇದೆಲ್ಲ ಕಂಡೀಷನ್ ಆಗ್ಬಿಟ್ಟಿದೆ, ಚಿಕ್ಕ ವಯಸ್ಸಿಂದ ಈ ತರ ಕಂಡೀಷನ್ ಮಾಡ್ಬಿಟ್ಟಿದ್ದಾರೆ. ನೀನ್ ಈ ತರ ಹೋದ್ರೆ, ಈ ತರ ಮಾಡಿದ್ರೆ, ಈ ತರ ಕೋರ್ಸ್ ಮಾಡಿದ್ರೆ ಈ ತರ ಲೈಫ್ ಇರುತ್ತೆ, ಈ ತರ ನಮ್ ಕಂಫರ್ಟ್ ಲೈಫ್ ಇರುತ್ತೆ, ಈ ತರ ಎಲ್ಲ ಹೇಳಿ 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 ಹಂಗೆ ಬಂದ್ಬಿಟ್ಟಿದೆ. ಜನ್ಮ ಜನ್ಮಾಂತರ ಹಂಗೆ ಬಂದ್ಬಿಟ್ಟಿದೆ ಕಂಡೀಷನ್. ಬಟ್ ಅದನ್ನು ದಾಟಿ ಓಕೆಪ್ಪ ಇದೆಲ್ಲ ಮಾಡೋಣ, ಓದೋಣ, ಬಟ್ ಇದೆಲ್ಲ ಶಾಶ್ವತ ಅಲ್ಲ. ಇಟ್ಸ್ ಆಲ್ ದ ಟೆಂಪರರಿ ಹ್ಯಾಪಿನೆಸ್. ಇದೆಲ್ಲ ಬಂದು ತಾತ್ಕಾಲಿಕ ಸುಖ. ಬಟ್ ಸದಾ ಆನಂದ ಕೊಡುವುದು ಯಾವುದು? ಪರಮಾನಂದ ಕೊಡುವುದು ಯಾವುದು? ಆ ಸುಖವನ್ನು ನಾವು ಬಯಸ್ಬೇಕು. ಅದರಲ್ಲಿ ನಮ್ಮ ಒಂದು ಹುಡುಕಾಟ ಇರ್ಬೇಕು, ಆ ಸೀಕಿಂಗ್ ಅನ್ನೋದು ಇರ್ಬೇಕು. ಅದ್ರಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಟೆಂಪ್ರರಿ ಹ್ಯಾಪಿನೆಸ್, ಮಾಯಲೋಕದಲ್ಲಿ ಏನೊಂದು ಸುಖ ಇರುತ್ತೋ ತಾತ್ಕಾಲಿಕವಾಗಿ ಅದ್ರ ಮೇಲೆ ಓಕೆಂದ್ರ ದುಡ್ಡು ಇದೆಯಾ, ಶ್ರೀಮಂತನಾಗಿದ್ದೀನಾ, ಲಕ್ಸುರಿ ಕಾರ್ ಇದೆಯಾ, ಸೊ ಈ ತರ ಒಂದು ಸುಖವನ್ನೇ ಬಯಸ್ತಾ ಇರ್ತೀವಿ ಅಷ್ಟೇನೆ. ಬಟ್ ಇದನ್ನ ದಾಟಿ ನನ್ನ ಸತ್ಯವಾದ, ಅದಕ್ಕೆ ಹೇಳ್ತಾರೆ ಆನಂದೋ ಬ್ರಹ್ಮ ಅಂತ. ಸದಾ ನನ್ಗೆ ಆನಂದ ಸ್ಥಿತಿಯಲ್ಲಿ ಇರುವ ಆ ಅರಿವನ್ನು ಗಳಿಸ್ಬೇಕು, ಆ ಜ್ಞಾನವನ್ನು ಗಳಿಸ್ಬೇಕು. ಸೊ ಅದಕ್ಕೆ ಈ ಕಾರಣ ಶರೀರ ನಮ್ಗೆ ಏನಾಗತ್ತಪ್ಪ ಅಂದ್ರೆ, ಇಲ್ಲಿ ನಾವು ಇಲ್ಲಿಗೆ ಬಂದಾಗ ನಮ್ಗೆ ಸತ್ಯ ಏನಾಗತ್ತೆ ಅಂದ್ರೆ, ಈ ಶರೀರ ನಮ್ಗೆ ಅನುಭವಕ್ಕೆ ಬಂದಾಗ್ಲೇ ಈ ಪ್ರಶ್ನೆ ಎಲ್ಲ ನಮ್ಗೆ ಬರುತ್ತೆ. ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ, ನನ್ನ ಪರ್ಪಸ್ ಆಫ್ ಲೈಫ್ ಏನು, ನಾನು ಏನ್ ಮಾಡ್ಬೇಕು, ಈ ಪ್ರಶ್ನೆ ಎಲ್ಲ ಯಾವಾಗ ಬರುತ್ತಂದ್ರೆ ಈ 4ನೇ ಶರೀರ ಇದು ನಮ್ಮ ಅನುಭವಕ್ಕೆ ಬಂದಾಗ ಮಾತ್ರನೇ, ಆತ್ಮದ ಬಗ್ಗೆ ಅರಿವು ಮೂಡಿದಾಗ ಮಾತ್ರನೇ. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ, ಇಲ್ಲೇ ನಮ್ಗೆ ಆ ಒಂದು ಪ್ರಶ್ನೆ ಮೂಡ್ತಾ ಇರುತ್ತೆ. ಆತ್ಮ ಸಾಕ್ಷಾತ್ಕಾರ, ಆತ್ಮ ಅನುಭವ, ಆತ್ಮಜ್ಞಾನ, ಆತ್ಮ ದರ್ಶನ ಮಾಡ್ಕೋಬೇಕು, ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ಇವೆಲ್ಲ ಪ್ರಶ್ನೆ ಯಾವಾಗ ಬರುತ್ತೆ ಅಂದ್ರೆ ಈ 4ನೇ ಶರೀರ ಅನುಭವಕ್ಕೆ ಬಂದಾಗ ಮಾತ್ರನೇ. ಸೊ ಇದನ್ನ ನಾವು ಏನ್ ಮಾಡ್ಬೇಕು, ಇದನ್ನ ಹೇಗೆ ನಾವು ಇದನ್ನ ಪೋಷಣೆ ಮಾಡ್ಬೇಕು ಅಂದ್ರೆ ಮಾಸ್ಟರ್ಸ್, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಯಾವಾಗ್ಲೂ ಒನ್ನೆಸ್ ಅಲ್ಲಿ ಇರ್ಬೇಕು. ನಾನು ಅದನ್ನೇ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಏಕತ್ವ ಸಮತ್ವ. ಈ ಸ್ಥಿತಿಯಲ್ಲಿ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಮ ಒಂದು ಕಾರಣ ಶರೀರ ಅದು ಅನುಭವಕ್ಕೆ ಬಂದ್ಬಿಡತ್ತೆ. ಯಾಕಂದ್ರೆ ನಾನು ನೋಡುವ ಒಂದೊಂದು ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ಜೀವರಾಶಿಗಳಲ್ಲೂ ಆತ್ಮ ಸ್ವರೂಪವಾಗಿ ನೋಡಿದಾಗ ನನ್ನ ಸ್ವರೂಪ ಸಹಜವಾಗಿ ನನ್ಗೆ ಲಪ್ಸತ್ತೆ. ನನ್ನ ಸ್ವರೂಪ ನೋಡಿ, ಯಾವಾಗ್ಲೂ ನನ್ನ ಗುರಿ ನನ್ನ ಸ್ವರೂಪದಲ್ಲೇ ಇರ್ಬೇಕು, ನನ್ನ ಸ್ವರೂಪ ಹೊಂದುವುದ್ರ ಮೇಲೆ ಇರ್ಬೇಕು. ಯಾವಾಗ ನನ್ನ ಗುರಿ ಯಾವಾಗ್ಲೂ ಆತ್ಮದಲ್ಲಿದ್ರೆ, ನನ್ನ ಗುರಿ ಯಾವಾಗ ಆತ್ಮದಲ್ಲಿದ್ದಾಗ ನನ್ನ ಸ್ವರೂಪ ಸಿಗುತ್ತದೆ, ಅನುಭವಕ್ಕೆ ಬರುತ್ತದೆ. ನಾನ್ ಸ್ವರೂಪ ಯಾರು, ಈಗ ನಾನು ಯಾವಾಗ ದೇಹ ಅಂತ ನಂಬಿದ್ರೆ ದೇಹದಲ್ಲಿ ಇರ್ತೀನಿ, ಮನಸ್ಸು ಅಂತ ನಂಬಿದ್ರೆ ಮನಸ್ಸಲ್ಲಿ ಸಿಕ್ಕಾಕೊಂಡು ತೊಳ್ಳಾಡ್ತಾ ಇರ್ತೀನಿ. ನಾನು ಆತ್ಮ ಅಂತ ನಂಬಿ ನಾನು ಅದ್ರಲ್ಲೇ ಜೀವಿಸಿದ್ರೆ, ಅದ್ರ ಮೇಲೆ ನಾನು ಮನನ ಮಾಡಿದ್ರೆ, ಅದ್ರಲ್ಲೇ ಚಿಂತನೆ ಮಾಡಿದ್ರೆ, ಸದಾ ನಾನು ಅದ್ರಲ್ಲೇ ನಿಲ್ಬೇಕು. ನಾನು ಆತ್ಮ 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 ಬಿಟ್ಟು ಬೇರೆ ಏನ್ ನನ್ಗೆ ಗೊತ್ತಾಗ್ಬಾರ್ದು. ಮನಸ್ಸು ದೇಹ ಅಭಿಮಾನ ಬಿಡ್ಬೇಕು. ಅದನ್ನೇ ಹೇಳ್ತಾ ಇರ್ತೀವಿ, ನಾನು ಆತ್ಮದಲ್ಲಿ ನಿಂತಾಗ, ಅದ್ರಲ್ಲಿ ನೆಲೆಸಿದಾಗ ಮಾತ್ರನೇ ನನಗೆ ಮುಂದಿನ ಮೆಟ್ಟಿಲಾದ ಏನು ಈ ಆನಂದಮಯ ಕೋಶ ಅಂತ ಹೇಳ್ತೀವಿ, ಆ ಬ್ಲಿಸ್ ಅಂತ ಹೇಳ್ತೀವಿ, ಅದು ನಮ್ಗೆ ಸಿಗತ್ತೆ. ಆ ಬ್ರಹ್ಮಾನಂದ, ಪರಮಾನಂದ, ಆತ್ಮದ ಸುಖ ಅದು ಅನುಭವಕ್ಕೆ ಬರುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಈ 4ನೇ ಶರೀರನ ಪೋಷಣೆ ಮಾಡಿಲ್ಲ ಅಂದ್ರೆ, ಯಾಕಂದ್ರೆ ಇದು ಹೇಗೆ ಪೋಷಣೆ ಸಿಗುತ್ತೆ ಅಂದ್ರೆ, ಇದಕ್ಕೆ ನಾವು ಬೀಜ ಹಾಕ್ಬೇಕು. ಯಾವ ತರ ಬೀಜ ಹಾಕ್ಬೇಕು? ಇದಕ್ಕೆ ಆತ್ಮಜ್ಞಾನ ಎಂಬ ಬೀಜ ಬಿತ್ತಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಮಾಸ್ಟರ್ಸ್, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಆತ್ಮಜ್ಞಾನ 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 ಯಾಕೆ ಅಷ್ಟು ಹೇಳ್ತೀನಿ ಅಂದ್ರೆ, ನಾವು ಅದನ್ನ ಬಿಟ್ಟು ಬರೀ ಏನೇ ನೀವು ಮೈಂಡ್ ಪೂರಕವಾಗಿ, ಮನಸ್ಸಿನ ಪೂರಕವಾಗಿ ಏನೇ ನೀವು ಸಾಧನೆ ಮಾಡಿದ್ರು ಕೂಡ, ಈ 4ನೇ ಶರೀರಕ್ಕೆ ಬೇಕಾಗಿರೋ ಪೋಷಣೆ, ಈ ನ್ಯೂಟ್ರಿಷನ್ ನೀವು ಕೊಟ್ಟಿಲ್ಲ ಅಂದ್ರೆ ಅವೆಲ್ಲವೂ ಕೂಡ ಮತ್ತೆ ಅನರ್ಥ.
ನಾವೇನ್ ಮಾಡ್ತಾ ಇರ್ತೀವಿ, ಆ ಯಾವ್ದ್ಯಾವ್ದೋ ಮೈಂಡ್ ಪೋಷಣೆ ಮಾಡಿ ಥಾಟ್ ಪವರು, ಈ ಮನಸ್ಸು ಮುಖಾಂತರ ವಿಜುವಲೈಸೇಷನ್, ಮೈಂಡ್ ಮುಖಾಂತರ ನಾನು ಇನ್ನತ್ರ ಏನ್ ಅಬಂಡೆನ್ಸು ಅದು ಇದು ಏನು ಮನಸ್ಸನ್ನ ಇಟ್ಕೊಂಡು ನಾವೇನ್ ಮಾಡೋ, ಮನಸ್ಸಿಗೆ ಶಕ್ತಿ ಇದೆ ಸರಿ, ಬಟ್ ಈ ಮನಸ್ಸಿಗೆ ಶಕ್ತಿ ಕೊಡ್ತಾ ಇರೋರ್ಗೆ ಯಾರು, ಅವನ್ನ ಬಿಟ್ಟಿದೀವಿ ನಾವು. ಅದೇ ಪ್ರಾಬ್ಲಮ್. ಮನಸ್ಸೇ ಎಲ್ಲ ಅಂದ್ರೆ ನಂಬಿಟ್ಟಿದೀವಿ. ಮನಸ್ಸು ಏನ್ ಮಾಡ್ತಂದ್ರೆ ಅವನ ಹತ್ರ ಇಂದ ಶಕ್ತಿನ ಕದ್ದು ನಮಗ ಇಲ್ಲಿ ಮಾಯೆ ತೋರಿಸ್ತಾ ಇರೋದು. ನೀನ್ ಮನೆ ಕಟ್ಟಬೇಕಾ, ಬಂಗ್ಲೆ ಬೇಕಾ, ಕಾರ್ ಬೇಕಾ, ಬೆಂಜ್ ಕಾರ್ ಮಾಡ್ಕೋಬೇಕಾ, ಮ್ಯಾನಿಫೆಸ್ಟ್ ಮಾಡು, ಸಂಕಲ್ಪ ಇಟ್ಕೋ ನೋಡಿ. ಬಟ್ ಈ ಮನಸ್ಸೇ ಬಂದು ಅದೇ ಒಂದು ಮಾಯೆ, ಅದೇ ಒಂದು ಭ್ರಮೆ, ಅದೇ ಹೇಳ್ಬೇಕು ನಾನು ದೊಡ್ಡ ಮಹಾಕಲ್ಲ. ಅವನು ಆತ್ಮನಿಂದ ಶಕ್ತಿಯನ್ನು ಕದ್ದು, ಆ ಕಲ್ಲ ಅಲ್ಲಿಂದ ಶಕ್ತಿಯನ್ನು ಕದ್ದು ಇವನು ನಮ್ಗೆ ತೋರಿಸ್ತಾ ಇದ್ದಾನೆ ಮಾಯೆ ಲೋಕವನ್ನು ಎಲ್ಲ ಸೃಷ್ಟಿ ಮಾಡಿ. ಅಂದ್ರೆ ನಮ್ ಸತ್ಯ ದರ್ಶನ, ನಮ್ಮ ಸತ್ಯಕ್ಕೆ ನಾವು ಸತ್ಯ ತಿಳ್ಕೋಬಾರ್ದು. ಅಷ್ಟೇನೆ, ನೀನ್ ಸತ್ಯ ದರ್ಶನ ಮಾಡಕೊಳ್ದೆ ಹಾಗೆ ನೀನು ಮೋಕ್ಷಕ್ಕೆ ದಾರಿ ಏನಂತ ತಿಳ್ಕೋಬೇಡ. ನಿನ್ಗೆ ಏನ್ ಬೇಕು ಪ್ರಾಪಂಚಿಕವಾಗಿ, ಆ ಸುಖ ನಾನು ಕೊಡ್ತೀನಿ. ನಿನ್ ಯಾವ್ದೆಲ್ಲ ಇಷ್ಟ, ಮನಸ್ಸು ಮಾಡ್ತಾ ಇರೋದಲ್ಲ. ಯಾಕಂದ್ರೆ ಆ ಆತ್ಮ ಅದಕ್ಕೂ ಶಕ್ತಿ ಕೊಡುತ್ತೆ. ಇವನ್ ಅಲ್ಲಿಂದ ಶಕ್ತಿ ಕದ್ದು ನಮ್ಗೆ ಕೊಡ್ತಾ ಇರೋದು. ನಾವೇನ್ ಮಾಡ್ಬಿಡ್ತೀವಿ, ಅವನಿಗೆ ಒಬ್ಬ ಯಾರು ಒಡೆಯ ಇದಾನೋ, ದೊರೆ ಇದಾನೋ ಅವನ ಮರ್ತ್ ಬಿಟ್ಟಿದೀವಿ. ಅವನ್ನ ಬಿಟ್ಬಿಟ್ಟು ಇವನೇ ದೊಡ್ಡದಂತ ಇವನ್ನ ಹಿಡ್ಕೊಂಡ್ ಬಿಟ್ಟಿದೀವಿ. ಇದೇ ನಮ್ ಪ್ರಾಬ್ಲಮ್. ಅವನ್ನ ಹಿಡ್ಕೊಂಡ್ ಬಿಟ್ರೆ ಅವನು ಕಲ್ಪವೃಕ್ಷ, ಕಲ್ಪತರು. ಯಾಕಂದ್ರೆ ಇವನ್ ಏನು ಅಲ್ಲ. ನೋಡಿ, ಅವನ್ ಬಗ್ಗೆ ಸತ್ಯ ಗೊತ್ತಾದ್ಮೇಲೆ ಇವನು ಆಟೋಮೆಟಿಕ್ ಆಗಿ ಅವನ ಹತ್ರ ಇವನ್ ಸರೆಂಡರ್ ಆಗ್ಬಿಡ್ತಾನೆ, ಇವನ್ ವೀಕ್ ಆಗ್ಬಿಡ್ತಾನೆ, ಇವನ್ ಲಯ ಆಗ್ಬಿಡ್ತಾನೆ ಅವನ ಜೊತೆ. ಯಾಕಂದ್ರೆ ಇದುವರೆಗೂ ನಂಬಿಸಿ ನಮ್ಗೆ ನಮ್ಮನ್ನ ಯಾಮಾರಿಸ್ತಾ ಇರೋದು ಈ ಮನಸ್ಸು. ಇದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಮನಸ್ಸು, ಇದನ್ನ ನಾವು ಆಧ್ಯಾತ್ಮಿಕ ಕಡೆ ತಿರುಗಿಸಿ ಈ ಮನಸ್ಸನ್ನ ನಾವು ಅರ್ಥ ಮಾಡಿಸಿ ಅದಕ್ಕೆ ನೋಡಿ ನಾವು ಅದ್ರ ಹತ್ರ ಮಾತಾಡ್ಬೇಕು. ಅದೇನೆಲ್ಲ ಸತ್ಯ ಅಂತ ನಂಬಿದ್ಯೋ ಅದೆಲ್ಲ ಯಾವ್ದು ಸತ್ಯ ಅಲ್ಲಪ್ಪ. ಅದನ್ನ ನಿಧಾನಕ್ಕೆ ಮಗುಗೆ ಹೇಗೆ ನಾವು ಎತ್ತಿ ಹೇಳ್ತೀವೋ, ಮಗು ಒಂದು ಹಠ ಮಾಡಿದ್ರೆ ಹೇಗೆ ನಾವು ಅದನ್ನ ಸಮಾಧಾನ ಮಾಡಿ ಅದಕ್ಕೆ ನಾವು ಬುದ್ಧಿ ಹೇಳಿ ನಮ್ ಕಡೆ ನಮ್ ಮಾತು ಕೇಳೋಗ್ ಮಾಡ್ತೀವೋ, ಆತರ ಮನಸ್ಸು ಹತ್ರ ನಾವು ಮಾತಾಡ್ಬೇಕು. ಮನಸ್ಸು ಬಿಚ್ಚಿ ಒಂದಲ್ಲ ಒಂದ್ ದಿವಸ ಅದು ಕೇಳ್ತಾನೆ ಇರತ್ತೆ. ಫಸ್ಟ್ ಅಷ್ಟು ಬಿಗಿಯಾಗಿರುತ್ತೆ ಅದು, ಬಟ್ ಅದಕ್ಕೆ ನಾವು ಅರ್ಥ ಮಾಡಿಸಿ ಮಾತಾಡ್ಬೇಕು. ಅದು ಕೇಳುತ್ತೆ. ಅದು ನಾವೇನ್ ಮಾಡ್ತೀವಿ, ಮನಸ್ಸು ಹೇಳದೇನೆ ಜನ್ಮ ಅಂತ ಮನಸ್ಸು ಹೇಳದೆ ನಾವು ಕೇಳಿದೀವಿ. ಅದಕ್ಕೆ ನಾವು ಹಾಳಾಗಿ ಹೋಗಿದೀವಿ. ನಾವು ಹೇಳೋದು ಮನಸ್ಸು ಕೇಳ್ಬೇಕು. ಆ ಸ್ಥಿತಿಗೆ ಯಾರು ಬರ್ದ ಅವನೇ ಯೋಗಿ. ಮನಸ್ಸವನ್ನೇ ಜಯಿಸಿರೋನೇ ಯೋಗಿ. ಮನಸ್ಸನ್ನು ತಲೀನದಲ್ಲಿ ಇಟ್ಟಿರೋನೇ ಯೋಗಿ. ಬಟ್ ಆಗ್ತಾ ಇಲ್ವೇ ನಮ್ಗೆ? ಯಾಕಪ್ಪ ಅಂದ್ರೆ ಅದು ಇಂದ್ರಿಯಗಳ ಜೊತೆ ಓಡ್ತಾ ಇದೆ, ಇಂದ್ರಿಯಗಳು ಸಪೋರ್ಟ್ ಮಾಡ್ತಾ ಇದೆ ನೋಡಿ. ಅದಕ್ಕೆ ಹೇಳ್ತಾ ಇರೋದು ಮಾಸ್ಟರ್ಸ್, ಯಾವಾಗ ಈ 3ನೇ ಶರೀರ ಹೇಳಿದ್ನಲ್ಲ, ಮನೋಮಯ ಕೋಶ, ಇದನ್ನ ದಾಟೋದೇ ದೊಡ್ಡ ಸವಾಲು. ಎಲ್ರೂ ಸಿಕ್ಕಾಕೊಂಡಿರೋದು ಏನಂದ್ರೆ ಈ 3ನೇ ಶರೀರದಲ್ಲೇ ಸಿಕ್ಕಾಕೊಂಡಿರೋದು. ಆಸ್ಟ್ರಲ್ ಟ್ರಾವೆಲ್ ಏನಕ್ಕೆ ಸೂಕ್ಷ್ಮಯಾನ ಮಾಡ್ಬೇಕು? ಮನಸ್ಸೇ ಹೋಗ್ತಾ ಇರೋದು. ಅದನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಈಗ? ಆಯ್ತಪ್ಪ ಸೂಕ್ಷ್ಮಯಾನ ಆಯ್ತು, ಎಲ್ಲೋ ಒಂದು ಲೋಕಕ್ಕೆ ಹೋಯ್ತು, ಬಟ್ ಹೋಗ್ಬಿಟ್ಟು ಬರ್ಲೇಬೇಕು ತಾನೆ, ಇಲ್ಲಿ ಈ ದೇಹಕ್ಕೆ ಬರ್ಲೇಬೇಕು ತಾನೆ. ಇವಾಗ ಅದರಿಂದ ಏನೋ ಉಪಯೋಗಕ್ಕೆ ಬಂತ ನೋಡ್ಕೊಂಡು ಬಂದು ನಿಮ್ಗೆ ಏನಾದ್ರೂ ಅದು ಮೋಕ್ಷಕ್ಕೆ ಕೊಡತ್ತಾ? ಅದನ್ನ ಇಟ್ಕೊಂಡು ಉಪ್ಪಿನಕಾಯಿಗೂ ಅದು ಉಪಯೋಗಕ್ಕೆ ಬರಲ್ಲ. ಅದನ್ನ ಗ್ರೇಟ್ ಅಂತ ಹೇಳ್ಕೊಂಡು ಅದನ್ನ ಮಾಡ್ತಾ ಇದ್ರೆ ಅಲ್ಲೇ ಸ್ಟಕ್ ಆಗಿರ್ತೀವಿ. ಅದಕ್ಕೆ ನಮ್ಗೆ ಯಾಕಪ್ಪ ನನ್ಗೆ ಆತ್ಮ ಅನುಭವ, ಈ ಆತ್ಮ ಸಾಕ್ಷಾತ್ಕಾರ, ಈ ಆತ್ಮದ ಅನುಭೂತಿ ಆಗ್ತಾ ಇಲ್ಲ ಅಂದ್ರೆ ಬಿಕಾಸ್ ವಿ ಆರ್ ಸ್ಟಕ್ ಅಪ್ ಓನ್ಲಿ ಇನ್ ಮನೋಮಯ ಕೋಶದಲ್ಲೇ ಸಿಕ್ಕಾಕೊಂಡು ಇದರಿಂದ ದಾಟಕ್ ಗೊತ್ತಾಗ್ತಾ ಇಲ್ಲ. ಅದಕ್ಕೆ 4ನೇ ಶರೀರಕ್ಕೆ ಬರ್ಬೇಕು ಅಂದ್ರೆ ಇಲ್ಲೇ ಅದಕ್ಕೆ ನಾನು ಹೇಳ್ತಾ ಇರೋದು, ಧ್ಯಾನವು ಕೂಡ, ಧ್ಯಾನ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮಾಸ್ಟರ್ಸ್. ಧ್ಯಾನ ಅಂದ್ರೆ ನಾನು ಸುಮ್ನೆ 1 ತಾಸು ಕಣ್ಮುಚ್ಕೊಂಡು ಕೂತ್ಕೊಂಡು ಉಸಿರನ್ನ ಗಮನಿಸ್ಬಿಟ್ರೆ ಮಾತ್ರ ಅಲ್ಲ. ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಆಕ್ಚುಲಿ ಬುದ್ಧ ಭಗವಾನ್ರು ಹೇಳಿರೋದು ಶ್ವಾಸವನ್ನು ಗಮನಿಸು ಅಂದ್ರೆ ಅದ್ರ ಅರ್ಥನೇ ಬೇರೆ. ನಾವಿಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಶ್ವಾಸವನ್ನು ನೋಡ್ತಾ ಇದೀವಿ. ಇಲ್ಲಿ ಗಮನಿಸಂದ್ರೆ ಏನ ಗಮನಿಸ್ಬೇಕು? ಸುಮ್ನೆ ಆಚೆ ಹೋಗ್ತಾರೋ ಒಳಗಡೆ ಬರೋ ಶ್ವಾಸ ಗಮನಿಸ ಅಂತ ಹೇಳಿಲ್ಲ. ಅದ್ರ ಮೂಲ ತಿಳ್ಕೋ, ಎಲ್ಲಿ ಉತ್ಪತ್ತಿ ಆಗಿದೆ,
ಆ ಶ್ವಾಸವು ಎಲ್ಲಿ ಉತ್ಪತ್ತಿಯಾಗಿ ಎಲ್ಲಿ ಉದ್ಭವ ಆಗಿ ಎಲ್ಲಿ ಕೊನೆಗೊಳ್ತಿದೆ ಅದನ್ನ ತಿಳ್ಕೋಬೇಕು, ಅದು ಸಿದ್ಧಿ ಆಗ್ಬೇಕು, ಅದು ನಮ್ಗೆ ಗುರ್ತಕ್ ಬರ್ಬೇಕು, ಅಲ್ಲಿವರೆಗೂ ಸಾಧನೆ ಮಾಡ್ಬೇಕು. ಅದನ್ನ ತಿಳ್ಕೊಂಡವನೇ ಯೋಗಿ, ಅವನೇ ಜ್ಞಾನಿ. ಈ ಶ್ವಾಸ ವಶ ಆಗ್ಬಿಟ್ರೆ ಸಾಕು. ನೋಡಿ, ಈಗ ನದಿ ಇದೆ, ಇವಾಗ ಕಾವೇರಿ ನದಿ ಇದೆ, ನಮ್ಗೆಲ್ರಿಗೂ ಗೊತ್ತು. ಎಲ್ಲಿ ಉತ್ಪತ್ತಿ ಆಗತ್ತೆ ಅದು? ತಲಕಾಡು, ತಲಕಾವೇರಿ, ಗೊತ್ತಲ್ವಾ? ಅಲ್ಲೇ ಅದು ಉತ್ಪತ್ತಿ ಆಗೋದು. ಎಲ್ಲಿ ಕೊನೆಗೊಳ್ಳುತ್ತದು? ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಅದೇ ತರನೇ ನಮ್ಮ ಶ್ವಾಸವನ್ನು ಗಮನಿಸಬೇಕು. ಅಂದರೆ ಆನಾಪಾನ ಸತಿ ಅಂದರೆ ನಮ್ಮ ಉಚ್ಛ್ವಾಸ ನಿಶ್ವಾಸ ಎಲ್ಲಿ ಅದು ಉತ್ಪತ್ತಿ ಆಗತ್ತೆ, ಎಲ್ಲಿ ಕೊನೆಗೊಳ್ಳುತ್ತೆ, ಅದನ್ನ ಗಮನಿಸುವುದೇ ಸತಿ. ಅಂದ್ರೆ ಗಮನಿಸುವುದು, ಆ ಮೂಲವನ್ನು ತಿಳ್ಕೊಳ್ಳೋದು, ಆ ಶ್ವಾಸದ ಮೂಲ ತಿಳ್ಕೊಳ್ಳೋದೆ. ಅದನ್ನ ತಿಳ್ಕೊಂಡಾಗ ನೋಡಿ, ಇದೇನ್ ಪಂಚಕೋಶಗಳಿದೆಲ್ಲ, ಇದೆಲ್ಲ ಆಟೋಮೆಟಿಕ್ ಆಗಿ ನಮ್ಮ ಅನುಭವ ಬಂದ್ಬಿಡತ್ತೆ. ಅದಕ್ಕೆ ಹೇಳ್ತಾ ಇರೋದು, ಅಲ್ಲಿವರೆಗೂ ನಾವು ಏನ್ ಮಾಡ್ಬೇಕಂದ್ರೆ ಈ ಶ್ವಾಸದ ಜೊತೆ ನಾವು ಸಂಬಂಧದಲ್ಲಿ ಇರ್ಬೇಕು. ಈ ಶ್ವಾಸದ ಜೊತೆನೆ ಯಾವಾಗ್ಲೂ ಸಂಬಂಧ ಬೆಳೆಸ್ಕೋಬೇಕು. ನಾವೇನ್ ಮಾಡ್ತಾ ಇದೀವಿ? ಪ್ರಪಂಚದ ಎಲ್ರ ಹತ್ರನು ಸಂಬಂಧ ಬೆಳೆಸ್ತಾ ಇದೀವಿ. ಅವರು ಇವ್ರನ್ನ ಫ್ರೆಂಡ್ಶಿಪ್ ಮಾಡ, ಅವ್ರ ಫ್ರೆಂಡ್ಶಿಪ್ ಮಾಡ, ಅಲ್ಲಿ ಓಡ್ರಿ, ಇವ್ರ ಸಂಬಂಧಿಕರು, ಇವ್ರ ಜೊತೆ ಸಂಬಂಧ ಬೆಳೆಸ್ತಾ ಇದ್ರೆ ಯಾವ ಜನ್ಮದಲ್ಲಿ ಯಾವಾಗ ನಮ್ಮ ಶ್ವಾಸ ಜೊತೆ ಸಂಬಂಧ ಬೆಳೆಸ್ತೀವಿ? ಅದಕ್ಕೆ ಹೇಳ್ತಾ ಇರ್ತೀವಿ, ಫಸ್ಟ್ ಈ ಸಂಬಂಧ ಬೆಳೆಸ್ಕೊಳ್ಳಿ. ನಮ್ಮ ಶ್ವಾಸದ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಮ ಈ ಏನಪ್ಪ ಈ ಶರೀರಗಳು, ಈ ಕೋಶಗಳು, ಈ ಪಂಚಭೂತಗಳು ಎಲ್ಲವೂ ವಶ ಆಗತ್ತೆ ಮಾಸ್ಟರ್ಸ್. ನೋಡಿ, ನನ್ ಗೊತ್ತಿರೋ ಏನ್ ಗೊತ್ತಾ, ಭಗವಂತನ ಕಷ್ಟ ಪಡ್ತಾ ಇದೀವಿ ಅವನ್ನ ಅರಿಯುವುದಕ್ಕೆ. ಸುಲಭವಾಗಿ ಸಹಜವಾಗಿ ಅವನ ಅರಿಯಬಹುದು, ಆದ್ರೆ ಸುಲಭವಾಗಿ ಸಹಜವಾಗಿ ಇರೋದನ್ನ ಕಠಿಣ ಮಾಡ್ಬಿಟ್ಟಿದೀವಿ. ನಾವು ಆಪೋಸಿಟ್ ಮಾಡ್ಕೊಂಡ್ ಬಿಟ್ಟಿದೀವಿ. ಎಲ್ಲೆಲ್ಲೋ ಹುಡ್ಕೊಂಡು ಅಲ್ಲಿ ಅಲ್ಲಿ ಅಷ್ಟು ಶ್ರಮ ಪಡ್ತೇವೆ ಜನ್ಮ ಜನ್ಮಾಂತರದಿಂದ. ಸುಲಭವಾಗಿ ಸಹಜವಾಗಿ ಸಿಗೋವನೇ ಭಗವಂತ, ಅವನ ಕಷ್ಟಪಟ್ಟು ಮಾಡ್ತಾ ಇದೀವಿ. ಬಟ್ ಯಾವುದು ತುಂಬಾ ಕಷ್ಟವೋ ಅದನ್ನ ಸುಲಭ ಮಾಡ್ಕೊಂಡ್ಬಿಟ್ಟಿದೀವಿ ನಾವು ನಮ್ಮ ಬುದ್ಧಿವಂತಿಕೆಯಿಂದ. ಅದೇ ಪ್ರಾಬ್ಲಮ್ ಇಲ್ಲಿ. ಅದಕ್ಕೆ ಭಗವಂತನಿಗೆ ಏನ್ ಬೇಕಾಗಿರುವುದು? ಒನ್ನೆಸ್, ಸರೆಂಡರ್ನೆಸ್. ಎಲ್ಲ ಕ್ರೆಡಿಟ್ಸ್ ಅವ್ನ್ ಕೊಟ್ಟುಬಿಟ್ಟು ಸೈಲೆಂಟ್ ಆಗಿ ಇರ್ಬೇಕು, ಸಾಕ್ಷಿ ಭಾವದಲ್ಲಿ ಇರ್ಬೇಕು. ತಾನಾಗ ಅವ್ನು ಹೊಳಿತಾನೆ, ಅವ್ನು ನೋಡ್ತಾ ಇರ್ತಾನೆ ನಮ್ಮಲ್ಲಿ ಏನು ಆಗ್ತಾನೆ. ನಾನ್ ಮಾಡ್ತಾ ಇದ್ದೀನಿ, ನಾನು ಎಂಬುದು ಅದನ್ನ ಪೋಷಣೆ ಮಾಡ್ತಾ ಇದೀವಿ. ನಾನು ಅನ್ನೋ ಇರೋವರೆಗೂ ಅವನ್ನ ತಿಳ್ಕೊಳಕ್ ಆಗಲ್ಲ, ಅವನ ಅನುಭವ ಹೊಂದಕ್ಕಾಗಲ್ಲ. ನಾನು ಅನ್ನೋದು ಏನು ಅಲ್ಲಪ್ಪ, ಎಲ್ಲ ನೀನೇ ಅಂತ ಹೋದಾಗ, ಶರಣಾಗತಿಯಲ್ಲಿ ಇದ್ದಾಗ, ಸದಾ ಅವನ ಚಿಂತನೆಯಲ್ಲೇ ಇದ್ದಾಗ, ಏಕತ್ವ ಸಮತ್ವದಲ್ಲಿ ಇದ್ದಾಗ ಅವನ್ಗೆ ಬೇಗ ಹತ್ರ ಆಗ್ತೀವಿ ಮಾಸ್ಟರ್ಸ್. ಅದಕ್ಕೆ ಈ ಕಾರಣ ಶರೀರ ಏನಕ್ಕಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಾವು ಈಗ ಹೇಗೆ ನಮ್ಗೆ ಇದನ್ನ ಹೀಲ್ ಮಾಡ್ಕೋಬಹುದು? ಯಾಕಂದ್ರೆ ಅದ್ರ ಬಗ್ಗೆ ಅರಿವು ಇಲ್ಲ. ಬಟ್ ಅದು ಕೂಡ ಅದ್ರ ಸುತ್ತ ಕರ್ಮಗಳು ಹಂಗೆ ಸರಪಳಿಯಾಗಿ ಇದೆ ಕಾರಣ ಶರೀರದಲ್ಲಿ. ಅದನ್ನ ಅನುಭವಕ್ಕೆ ಬರ್ದಂಗೆ ನಾವು ಮಾಡಿಟ್ಟಿರೋದು. ಬರೀ ಅದಕ್ಕೆ ನಾವು ಗಾಢ ನಿದ್ರೆನಲ್ಲಿ ಮಾತ್ರ, ಸುಷುಪ್ತಿ ಸ್ಥಿತಿಯಲ್ಲಿ ಮಾತ್ರ ಅದು ಅನುಭವಿಸ್ತೀವಿ. ಆ ತರ ನಿದ್ರೆ ನಾವು ಮಾಡ್ತಾ ಇದೀವ, ಅದನ್ನು ಚೆಕ್ ಮಾಡ್ಕೋಬೇಕು. ಮನ್ಸಿನಲ್ಲಿ ಒತ್ತಡ ಇಲ್ಲದೆ, ಮನ್ಸು ಸಮಾಧಾನವಾಗಿ ಇದ್ದಾಗ, ಕನಸೆ ಬೀಳ್ದೆ ಇರೋ ಸ್ಥಿತಿಯಲ್ಲಿ ಆ ಸ್ಥಿತಿಗೆ ಹೋಗಿ ಆ ಅನುಭವ ಅದನ್ನ ಅನುಭವಿಸ್ತಾ ಇದೀವಾ ಅಂತ ನಾವು ಅದನ್ನು ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇದನ್ನ ನಾವು ಹೀಲ್ ಮಾಡ್ಕೋಬೇಕು. ಹೇಗೆ ಹೀಲ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನೋಡಿ, ಇದಕ್ಕೆ ನಾವು ಸರಿಯಾದ ಆಲೋಚನೆ ನೋಡಿ, ಇದು 3 ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಸರಿಯಾದ ಆಲೋಚನೆ, ಇದು ಸರಿಯಾಗಿ ನಾವು ಇಟ್ಕೋಬೇಕು. ಆಮೇಲೆ ಸರಿಯಾದ ಐಡಿಯಾಸ್ ಅಂದ್ರೆ ಏನ್ ಹೇಳೋದು? ಯೋಚನೆಗಳು, ಸರಿಯಾದ ಆಲೋಚನೆಗಳು, ಸರಿಯಾದ ಯೋಚನೆಗಳು, ಸರಿಯಾದ ಐಡಿಯಾಸ್ ಇಟ್ಕೋಬೇಕು ನಾವು. ಸೊ ಯಾವಾಗ ನಮ್ಮಲ್ಲಿ ಸರಿಯಾದ ಆಲೋಚನೆ, ಸರಿಯಾದ ಐಡಿಯಾಸ್ ನಾವು ಇಟ್ಕೊಂತೀವೋ, ತಾನಾಗೆ ನಮ್ಗೆ ಈ ಒಂದು ನನ್ನಲ್ಲಿ ನೋಡಿ ನನ್ನಲ್ಲಿ ಆ ಒಂದು ಭಾವಶುದ್ಧಿ, ಭಾವನೆಗಳ ಶುದ್ಧಿ, ಆಲೋಚನೆಗಳು ಕೂಡ ಶುದ್ಧಿ ಆಗತ್ತೆ ಮಾಸ್ಟರ್ಸ್. ಒಳ್ಳೆ ಆಲೋಚನೆಗಳು ಸಿಗತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ, ಬೇಡದೆ ಆಲೋಚನೆಗಳು ಬಂದು ನಮ್ಮ ಡಿಸ್ಟರ್ಬ್ ಮಾಡ್ತಾನೆ ಇರತ್ತೆ.
ಇಲ್ಲಿ ನಾವು ಇನ್ನೊಂದು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಮಾಸ್ಟರ್ಸ್, ಫಸ್ಟ್ ನಾವು ನಮ್ಗೆ ಏನು ಪ್ರಾಬ್ಲಮ್ ಅಂದ್ರೆ ಕಾರಣ ಶರೀರಕ್ಕೆ ಬೇಕಾಗಿರೋದು ಆತ್ಮಜ್ಞಾನ ಅನ್ನೋದು ಮರ್ತ್ಬಿಟ್ಟಿದ್ವಿ. ಈ ಶರೀರ ನಮ್ಗೆ ಅನುಭವಕ್ಕೆ ಬರ್ಬೇಕಂದ್ರೆ ಜ್ಞಾನ ಯೋಗದಲ್ಲಿ ಇರ್ಬೇಕು ಅಷ್ಟೇನೆ. ನಾವು ಜ್ಞಾನ ಯೋಗ ತಿಳ್ಕೊಳ್ತಾ ಇದ್ವಿ, ಜ್ಞಾನ ಬೆಳೆಸ್ಕೊಳ್ತಾ ಇದೀವಾ? ಈ ಜ್ಞಾನ ಬೆಳೆಸ್ಕೊಂಡವನ್ಗೆ ಆಟೋಮೆಟಿಕ್ ಆಗಿ ಆ ದೇಹ, ಆ ಶರೀರ ಆ ಭಾವದಲ್ಲಿ ಇರ್ತಾನ, ಅವನು ಆ ಅನುಭವದಲ್ಲಿ ಇರ್ತಾನೆ. ಆತ್ಮಜ್ಞಾನ ತಿಳ್ಕೊಂಡವನು ಆತ್ಮದ ಮೇಲೆ ಚಿಂತನೆಯಲ್ಲಿ ಸದಾ ಇರೋನು, ಭಗವತ್ ಚಿಂತನೆಯಲ್ಲಿ ಇರೋನು. ಆ ಸ್ಥಿತಿಯಲ್ಲೇ ಇರ್ತಾನೆ, ಸುಷುಪ್ತಿನಲ್ಲೇ ಇರ್ತಾನೆ, ಆನಂದದಲ್ಲೇ ಇರ್ತಾನೆ, ಆನಂದಮಯ ಕೋಶದಲ್ಲೇ ಇರ್ತಾನೆ. ಮುಂದೇನು ಈ ಶರೀರ ಅನುಭವ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಮುಂದಿನ ಹಂತ ಯಾವ್ದು, ಮುಂದಿನ ಮೆಟ್ಟಿಲು ಯಾವ್ದು? ಆನಂದಮಯ ಕೋಶ, ಬ್ಲಿಸ್ ಬಾಡಿ ಅಂತ ಹೇಳ್ತೀವಿ, ಪರಮಾನಂದ ಸ್ಥಿತಿ. ಅದೊಂದು ಸುಲಭ ಆಗ್ಬಿಡುತ್ತೆ. ನಾವು ಇದಕ್ ಬರೋದಕ್ಕೆ ನಮ್ಗೆ ಸವಾಲಾಗಿರೋದು ಯಾಕಪ್ಪ ಅಂದ್ರೆ ನಮ್ಮ ಕರ್ಮಕ್ಕೆ ಕಾರಣವಾಗಿರುವ ದೇಹವೇ ಕಾರಣ ಶರೀರ, ಅದನ್ನೇ ಕಾರ್ಮಿಕ್ ಬಾಡಿ ಅಂತ ಹೇಳ್ತೀವಿ ಮಾಸ್ಟರ್ಸ್. ಯಾಕಂದ್ರೆ ನಮ್ಮ ಪ್ರಾರಬ್ಧ ಏನಿದೆಲ್ಲ ಹಿಂದಿನ ಜನ್ಮದ್ದು, ಇದು ಈ ದೇಹವನ್ನು ನಮ್ಮ ಅನುಭವಕ್ಕೆ ಬರದ ಹಾಗೆ ಮಾಡ್ತಾ ಇರೋದು ನಮ್ಮ ಪ್ರಾರಬ್ಧ ಕರ್ಮ. ಯಾಕಂದ್ರೆ ಆ ಕರ್ಮ ಯಾವಾಗ ಅದನ್ನೆಲ್ಲ ನಾವು ಸರಿಪಡಿಸಿ ಆ ಕರ್ಮಗಳನ್ನೆಲ್ಲ ನಾವು ದಗ್ಧ ಮಾಡ್ತೀವೋ ಅವಾಗ್ಲೇ ಈ ದೇಹ ಅನುಭವಕ್ಕೆ ಬರುವುದು. ಅದಕ್ಕೆ ನಾವೇನ್ ಮಾಡ್ಕೋಬೇಕಂದ್ರೆ ನೋಡಿ, ಯಾವಾಗ ಈ ಸ್ಥಿತಿಯಲ್ಲಿ ಇರ್ತೀವೋ ಆಟೋಮೆಟಿಕ್ ಆಗಿ ನಮ್ಮ ಹಿಂದಿನ ಗತ ಜನ್ಮದಲ್ಲಿ ಮಾಡಿರೋ ಪಾಪಗಳು, ಈ ಕರ್ಮಗಳು, ಇವೆಲ್ಲವೂ ಕೂಡ ನಮ್ಗೆ ಈ ಕಾರಣಶೀಲ ಅನುಭವಕ್ಕೆ ಬಂದಾಗ ಈ ಪಾಸ್ಟ್ ಲೈಫ್ಸ್ ನಾವು ನೋಡ್ಕೊಳ್ಳೋದು ಇದೆಲ್ಲ ಏನಕ್ಕೆ ಬರುತ್ತಪ್ಪ ಅಂದ್ರೆ ಇದು ಆಕ್ಟಿವೇಟ್ ಆದಾಗ ಮಾತ್ರ. ಅಂದ್ರೆ ಈ ಕಾರಣ ಶರೀರ ಯಾವಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗತ್ತ, ಅನುಭೂತಿ ಆಗತ್ತಲ್ಲ, ಅವಾಗ್ಲೇ ನಮ್ಗೆ ಈ ಪಾಸ್ಟ್ ಲೈಫ್ಸ್ ಏನ್ ಪಾಪ ಮಾಡಿ ಇವೆಲ್ಲ ನಮ್ಗೆ ಕಾಣತ್ತಲ್ಲ, ಈ ತರ ಇವ್ರಿಗೆ ತೊಂದರೆ ಕೊಟ್ಟಿದೀನಿ, ಇವೆಲ್ಲ ವಿಷನ್ಸ್ ಬಂದಿದೆ, ಧ್ಯಾನದಲ್ಲೆಲ್ಲ ಕಾಣಿಸ್ತು ಅನ್ನೋದು ಬಿಕಾಸ್ ನಮ್ಗೆ ಈ ಶರೀರ ಆಕ್ಟಿವೇಟ್ ಆದಾಗ, ಅನುಭವಕ್ಕೆ ಬಂದಾಗ, ಅನುಭೂತಿ ಆದಾಗ, ಎಕ್ಸ್ಪೀರಿಯನ್ಸ್ ಆದಾಗ. ಸೊ ಅದಕ್ಕೆ ನಮ್ಗೆ ಇದೆಲ್ಲ ಬಂದು ಅದು ಕೂಡ ನೋಡಿ, ಈ ಪ್ರಕೃತಿ ಹೇಗೆ ನೋಡಿ ಎಲ್ರಿಗೂ ಎಲ್ಲವನ್ನು ತೋರ್ಸಲ್ಲ, ಅದು ಒಂದು ಪರಿಮಿತಿ ಇಟ್ಟಿರತ್ತೆ. ಯಾರ್ಯಾರ ಸ್ಥಿತಿಗತಿಗೆ, ಯಾರ್ಯಾರ ಸಾಧನೆಗೆ ಎಷ್ಟು ಏನು ತೋರಿಸ್ಬೇಕು, ಯಾವಾಗ ತೋರಿಸ್ಬೇಕು, ಯಾವಾಗ ಸಿದ್ಧಿಸ್ಬೇಕೋ ಅವಾಗ ಆ ಕಾಲ ಬಂದಾಗ ಮಾತ್ರ, ಆ ಸಮಯ ಬಂದಾಗ ಮಾತ್ರ ಅವರಿಗೆ ಆ ಪ್ರಾಪ್ತಿ ಆಗೋದು ಮಾಸ್ಟರ್ಸ್. ಸೊ ನಾ ಧ್ಯಾನ ಮಾಡ್ತಾ ಇದ್ದೀನಿ, ಬಂದ್ಬಿಟ್ರೆ ಅವ್ರು ಇವ್ರು ಅನುಭವಗಳನ್ನ ಕೇಳಿ ನಾವು ಇವ್ರ ಕಂಪೇರ್ ಮಾಡ್ಕೊಂಡು ನಾವು ನಿರಾಶೆ ಆಗೋದಕ್ಕಿಂತ ನನ್ನ ಮೇಲೆ ಮಾತ್ರ, ನನ್ನ ಸ್ವರೂಪದಲ್ಲಿ ಮಾತ್ರ ನಾನು ಗಮನ ಇಡಬೇಕು. ನನ್ನ ಗುರಿ ಆತ್ಮದ ಮೇಲೆ ಇರ್ಬೇಕು, ನನ್ನ ಸ್ವರೂಪದಲ್ಲಿ ಇರ್ಬೇಕು, ಮೋಕ್ಷದ ಮೇಲೆ ಇರ್ಬೇಕು, ಭಗವಂತನ ಮೇಲೆ ಮಾತ್ರ ನನ್ ಗುರಿ ಇಟ್ಟಾಗ ಅದು ಸ್ವರೂಪ ಒಂದಲ್ಲ ಒಂದ್ ದಿವಸ ನಮ್ಗೆ ಅನುಭವ ಆಗತ್ತೆ. ಬಟ್ ಇಲ್ಲಿ ಏನಂದ್ರೆ ತುಂಬಾ 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 ಸಹನೆಯಿಂದ ಇರ್ಬೇಕು. ಸಹನೆಯ ಪ್ರಗತಿ. ಸಹನೆ ಆಧ್ಯಾತ್ಮಿಕ ಅಂದ್ರೆ ಸಹನೆನೆ, ನಿಲ್ಬೇಕು ಅಲ್ಲಿವರೆಗೂ. ಅದ್ ಯಾವಾಗ ಏನಾಗಲಿ, ಎಷ್ಟು ವರ್ಷ ಬೇಕಾರಾಗ್ಲಿ, ಅಲ್ಲಿವರೆಗೂ ನಾನು ಸಹನೆಯಿಂದ ಇರ್ತೀನಿ. ನಾನು ಸಾಧನೆ ಬಿಡಲ್ಲ. ನನ್ನ ನಂಬಿಕೆ ನಾನು ಯಾವತ್ತೂ 1% ಕೂಡ ನಾನು ಕಡಿಮೆ ಮಾಡ್ಕೋಬಾರ್ದು. ಇಷ್ಟು ವರ್ಷ ಮಾಡ್ತಾ ಇದ್ದೀನಿ, ಏನು ಬೇಕಾಗಿಲ್ಲ, ಸರೆಂಡರ್ನೆಸ್. ಅವಾಗ್ಲೇ ಚಮತ್ಕಾರಗಳು, ಅವಾಗ್ಲೇ ನಾವು ಅದ್ಭುತಗಳು ನಡಿಬೇಕಂದ್ರೆ ಅವಾಗಲೇ ಭಗವಂತ ಕೊಡೋದು. ಅಷ್ಟು ಪರೀಕ್ಷೆಯನ್ನು ಕೊಟ್ಟು, ಅಷ್ಟು ನಮ್ಮನ್ನ ಕಾಯಿಸಿ, ನಮ್ಮನ್ನ ವೇಟ್ ಮಾಡಿಸಿ, ನಮ್ಮನ್ನ ಚಾಲೆಂಜಸ್ ಎಲ್ಲ ಕೊಟ್ಟು, ಪರೀಕ್ಷೆಗಳೆಲ್ಲ ಕೊಟ್ಟು, ನಮ್ಮನ್ನ ಒಂದು ಪಕ್ವಕ್ಕೆ ತಂದು, ಒಂದು ಮೆಚುರಿಟಿ ಲೆವೆಲ್ ತಂದು. ಸ್ಪಿರಿಚುಯಾಲಿಟಿ ಮೆಚುರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ಆ ಸ್ಪಿರಿಚುವಲ್ ಮೆಚುರಿಟಿ ಎಲ್ರಿಗೂ ಸಿಗಲ್ಲ ಮಾಸ್ಟರ್ಸ್. ಅದಕ್ಕೆ ಬುದ್ಧಿ ವಿವೇಕ, ಬುದ್ಧಿ ವಿಕಾಸ, ವಿವೇಚನ, ವಿಚೇಕ್ಷಣ, ಬುದ್ಧಿ, ಅದನ್ನೇ ನೋಡಿ. ಇದು 4ನೇ ಬಾಡಿ ಅಂದ್ರೇನೆ ಬುದ್ಧಿಗೆ ಸಂಬಂಧಪಟ್ಟದ್ದು. ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿಗೆ ಸಂಬಂಧಪಟ್ಟದ್ದು. ಈ ಬುದ್ಧಿ ನಾವು ಆಧ್ಯಾತ್ಮಿಕಕ್ಕೆ ಯಾವ ತರ ತಗೊಂಡ್ ಹೋಗ್ತಾ ಇದೀವಿ, ಯಾವ ಜ್ಞಾನ ಹೊಂದ್ತಾ ಇದೀವಿ ಅನ್ನೋದ್ರ ಮೇಲೆ ಆಧಾರ ಪಟ್ಟಿರುತ್ತೆ. ಎಲ್ಲಿ ಸ್ಟಕ್ ಆಗಿದ್ದೀವಿ, ಮುಂದೆ ನಾನು ಏನ್ ಇಲ್ಲಿ ಕಲಿಬೇಕು, ಏನ್ ತಿಳ್ಕೋಬೇಕು, ಮುಂದೆ ಏನಂತ ಹೋಗ್ತಾ ಇರ್ಬೇಕು. ಅಲ್ಲೇ ನಿಂತಲ್ಲೇ ನಿಲ್ಬಾರ್ದು, ಹರಿಯೋ ನೀರಾಗೆ ಫ್ಲೋ ಆಗ್ತಾ ಇರ್ಬೇಕು. ಅದಕ್ಕೆ ಆಲ್ವೇಸ್ ಫ್ಲೋ ವಿತ್ ದ ನೇಚರ್. ನೇಚರ್ ನಮ್ಮನ್ನ ಹೇಗೆ ಕರ್ಕೊಂಡು ಹೋಗುತ್ತೋ ಅದ್ರ ಹಾಗೆ ನಾವು ಫ್ಲೋ ಆಗ್ಬೇಕು. ನಾವು ಆ ಫ್ಲೋ ಆಗ್ತಾ ಇಲ್ಲ. ನೇಚರ್ ಒಂದ್ ಮಾಡಕ್ ರೆಡಿ ಇದ್ರೆ ನನ್ನ ಬುದ್ಧಿ ಬೇರೆ ಒಂದ್ ಮಾಡಕ್ ರೆಡಿ ಆಗಿದೆ. ಯಾಕಪ್ಪ ಅಂದ್ರೆ
ಸರೆಂಡರ್ ಆದ್ರೆ ಆ ನೇಚರ್ ಜೊತೆ ಪ್ರಕೃತಿ ನಾವು ಫ್ಲೋ ಆಗ್ತೀವಿ. ಇಲ್ವಲ್ಲ, ನಮ್ ಬುದ್ಧಿ ಕೇಳಲ್ವಲ್ಲ. ಅದು ಒಂದು ಯೋಚನೆ ಮಾಡುತ್ತೆ, ಇದು ಏನ್ ಮಾಡ್ತಾ ಅಂದ್ರೆ ಅನಲೈಸ್ ಮಾಡ್ತಾ ಇರುತ್ತೆ, ಇದು ಜಡ್ಜ್ ಮಾಡ್ತಾನೆ ಇರುತ್ತೆ ಬುದ್ಧಿ. ಇದು ಒಂದು ಡಿಸಿಷನ್ ತಗೊಳ್ತಾ ಇರುತ್ತೆ, ಇದು ಒಂದು ನಿರ್ಣಯ ತಗೊಳ್ತಾ ಇರುತ್ತೆ. ಸೊ ಅದಕ್ಕೆ ನೋಡಿ, ಬುದ್ಧಿ ಬಂದು ಆಧ್ಯಾತ್ಮಿಕ. ನಾವು ಪ್ರಾಪಂಚಿಕವಾಗಿ ನಾವೇನಂತೀವಿ, ಇವರು ಇಂಟೆಲಿಜೆಂಟು, ಇವರು ಏನ್ ಹೇಳ್ತೀವಲ್ಲ, ಇವ್ರ IQ ಲೆವೆಲ್ ಹಂಗೆ ಹಿಂಗೆ, ಇದೆಲ್ಲ ಬಂದು ಇದಕ್ಕೆ ಉಪಯೋಗಕ್ಕೆ ಬರುತ್ತೆ, ಪ್ರಾಪಂಚಿಕ ಲೌಕಿಕ ಸಾಧನೆಗೆ. ಆ ಲೆವೆಲ್ ಇಟ್ಕೊಂಡು ಅವರ ಒಂದು ಇಂಟೆಲಿಜೆನ್ಸ್ ಇಟ್ಕೊಂಡು ಏನಾಗ್ಬೇಕು, ಇಲ್ಲಿ ಬೇಕಾಗಿರೋದು ಸೆಲ್ಫ್ ನಾಲೆಜ್. ಇದರಲ್ಲಿ 0 ಆಗಿರ್ತಾರ ಅವರು. ಬಟ್ ಇದು ಎರಡರಲ್ಲೂ ಇದ್ದಾರೆ ಅಂದ್ರೆ ಅವ್ರಿಗಿಂತ ಅವ್ರು ಗ್ರೇಟ್ ಅವಾರ್ಡ್ ಸೋಲ್ ಯಾರು ಇಲ್ಲ ಅಂತ ನನ್ ಪ್ರಕಾರ. ನನ್ ಗೊತ್ತಿರೋ ಹಾಗೆ 99% ಯಾರು ಈ ಬುದ್ಧಿನ ಇದನ್ನ ಲೌಕಿಕವಾಗಿ ಈ ಸಾಧನೆಗೆ, ಈ ಕಾಗ್ನಿಸೆಂಟ್ ಅಂತ ಏನ್ ಹೇಳ್ತೀವಲ್ಲ, ಇದರಲ್ಲಿ ನಾನು ಈ ಜಗತ್ತಲ್ಲಿ, ಪ್ರಾಪಂಚಿಕ ಜಗತ್ತಲ್ಲಿ ನನ್ನ ಬುದ್ಧಿ, ಇದನ್ನ ಅರಿವನ್ನು ನಾನು ಉಪಯೋಗಿಸಿ ಇಲ್ಲಿ ನಾನು ಒಂದು ಸಾಧಕನಾಗಬೇಕು, ಇದನ್ನ ಸಾಧನೆ ಮಾಡಿ ನಾನು ಈ ಜಗತ್ತಿಗೆ ನನ್ನ ಪ್ರೂವ್ ಮಾಡ್ಬೇಕಂತ ಹೊರಟವನು ಯಾವತ್ತೂ ಆಧ್ಯಾತ್ಮಿಕ ಸಾಧನೆ ಮಾಡಕ್ ಆಗಲ್ಲ. ಯಾಕಂದ್ರೆ ಮನಸ್ಸು ಬಿಡಲ್ಲ, ಬುದ್ಧಿ ಇಲ್ಲಿ ಬರೋದು ಇಲ್ಲ, ಆಗೋದು ಇಲ್ಲ. ಬುದ್ಧಿ ಯಾರಿಗ ವಿಕಾಸ ಆಗತ್ತಂದ್ರೆ, ಅದಕ್ಕೆ ಅಂಡರ್ಲೈನ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ, ವೇರ್ ದ ಸೈನ್ಸ್ ಎಂಡ್ಸ್ ಸ್ಪಿರಿಚುಯಾಲಿಟಿ ಬಿಗಿನ್ಸ್. ಈ ಸತ್ಯನ ಅರ್ಥ ಮಾಡ್ಕೊಂಡೆ. ಯಾವಾಗ ಈ ಸೈಂಟಿಫಿಕ್ಸ್, ಈ ಸೈನ್ಸ್ ಅಂತ ಓಡ್ತಾ ಇರ್ತೀವಿ, ಯಾಕಂದ್ರೆ ಸೈನ್ಸ್ ಇನ್ನ ಡಿಸ್ಕವರಿಯಲ್ಲಿ ಇದೆ, ಅದು ಇನ್ನ ತಿಳ್ಕೊಳ್ಳೋದು, ಇನ್ನ ಡಿಸ್ಕವರಿಂಗ್. ಎಷ್ಟೋ ಯುಗಗಳಿಂದ ಋಷಿ ಮುನಿಗಳು ಹೇಳಿರೋದನ್ನ ಇದನ್ನ ಇವಾಗ ಅನಲೈಸ್ ಮಾಡಿ ಇವಾಗ ಡಿಸ್ಕವರ್ ಮಾಡ್ತಾ ಇದೆ ಸೈನ್ಸ್ ಅನ್ನೋದು. ಬಟ್ ಆಲ್ರೆಡಿ ಈ ಎಕ್ಸಿಸ್ಟೆನ್ಸ್ ಅಲ್ಲಿ ಇರೋದು, ಬ್ರಹ್ಮಾಂಡದಲ್ಲಿ ಇರೋದನ್ನ ಇವ್ರು ಏನ್ ಹೊಸದಾಗಿ ಏನ್ ಕಂಡುಹಿಡಿತಾ ಇಲ್ಲ. ನಾವು ಅನ್ಕೊಂಡಿದ್ವಿ ಇವ್ರು ಏನ್ ಗ್ರೇಟ್ ಸೈಂಟಿಸ್ಟು, ಇದನ್ನ ಕಂಡಿಡಿದ ಅದನ್ನ ಕಂಡಿಡಿದ, ಏನಿಲ್ಲ. ಬ್ರಹ್ಮಾಂಡದಲ್ಲಿ ಇರೋದನ್ನ ಈಗ ಇವ್ರಿಗೆ ಎಷ್ಟೋ ಯುಗಗಳಿಂದ ಬ್ರಹ್ಮಾಂಡದಲ್ಲಿ ಇರೋದು, ಆ ಒಂದು ಇವರ ಒಂದು ಬುದ್ಧಿವಂತಿಕೆಯಿಂದ, ಆ ಒಂದು ವಿವೇಕದಿಂದ ಇವ್ರು ಅದನ್ನ ಕಂಡುಹಿಡಿತಿದ್ದಾರೆ, ಈಗ ತಿಳ್ಕೊಳ್ತಾ ಇದ್ದಾರೆ, ಇದನ್ನ ಈ ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಅಷ್ಟೇನೆ ಇಲ್ಲಿ. ಬಟ್ ನಾವು ಅದರಲ್ಲೇ ಮನ್ಸು, ನಮ್ಮ ಬುದ್ಧಿ ಅಲ್ಲಿ ಹೋಗ್ತಾ ಇದ್ರೆ, ಇಲ್ಲಿ ಆಧ್ಯಾತ್ಮಿಕದಲ್ಲಿ ಇದನ್ನ, ಈ ಅರಿವು ಮೂಡ್ಸಕ್ಕೆ, ಈ ಜ್ಞಾನ ತಿಳ್ಕೊಳಕ್ಕೆ ಮತ್ತೆ ಜನ್ಮ ತಗೋಬೇಕಾಗತ್ತೆ. ಬಟ್ ಅವೆಲ್ಲ ಬಂದು ಮೋಕ್ಷಕ್ಕಾಗ್ಲಿ, ನನ್ನ ಒಂದು ಮುಂದಿನ ಜನ್ಮಕ್ಕೆ ಅಂದ್ರೆ ಜನ್ಮರಹಿತನಾಗಿ ಆಗ್ಲಿಕ್ಕಲ್ಲ, ಅದು ಯಾವ್ದು ಸಹಾಯ ಮಾಡಲ್ಲ ಮಾಸ್ಟರ್. ನಾನು ಹಿಂದಿನ ಜನ್ಮದಲ್ಲಿ ಐನ್ಸ್ಟೈನ್ ಆಗಿರ್ಬೋದು, ಸೋ ವಾಟ್, ಐನ್ಸ್ಟೈನ್ ಆದ್ರೆ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ನನ್ನ ಒಂದು ಹಿಂದಿನ ಜನ್ಮದ ವಾಸನೆಗಳಿಗೆ ಅನುಗುಣವಾಗಿ, ಸಂಸ್ಕಾರಕ್ಕೆ ಅನುಗುಣವಾಗಿ, ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಮತ್ತೆ ಇನ್ನೊಂದು ಜನ್ಮ ತಗೊಳ್ಳೇಬೇಕು. ನಾವು ಇನ್ನ ಕೂಡ ಐನ್ಸ್ಟೈನ್ ಬಗ್ಗೆ ಮಾತಾಡ್ಬೋದು, ಯಾರ ಬಗ್ಗೆ ಬೇಕಾದ್ರೆ ಮಾತಾಡಿದ್ರು ಕೂಡ ಅವರು ಕೂಡ ಇನ್ನೊಂದು ಜನ್ಮ ತಗೊಂಡು ಎಲ್ಲೋ ಆ ಆತ್ಮ ಏನ್ ಮತ್ತೆ ಈ ಅನುಭವ ತಗೋಬೇಕಂತ ನಿರ್ಣಯ ಮಾಡಿರುತ್ತೆ ಈ ಭೂಮಿ ಮೇಲೆ, ಇನ್ನೊಂದು ಜನ್ಮ ತಗೊಂಡು ಅದೇನೋ ಒಂದು ಅನುಭವ ತಗೊಂಡು ಅದು ಜೀವನ ನಡೆಸ್ತಾನೆ ಇರುತ್ತೆ. ಬಟ್ ಅದ್ರ ಜೊತೆ ಇಲ್ಲಿ ನಾವು ತುಂಬಾ ಸಮಯ ಕೊಡ್ಬೇಕಾಗಿರೋದು ನನ್ನ ಬಗ್ಗೆ, ನಾನು ಯಾರಂತ ತಿಳ್ಕೊಳ್ಳೋದ್ರಲ್ಲಿ ಮಾತ್ರ ತುಂಬಾ ಗಮನ ಹರಿಸ್ಬೇಕು. ಬಟ್ ನಾವು ಎಷ್ಟು ಜನ ನಮ್ ಸಮಯ ಕೊಡ್ತಾ ಇದೀವಿ? 99% ನಾವು ಕೊಡ್ತಾ ಇರೋದೆಲ್ಲ ಏನು, ಪ್ರಾಪಂಚಿಕ ಜ್ಞಾನಕ್ಕೆ ಕೊಡ್ತಾ ಇದೀವಿ, ಆತ್ಮಜ್ಞಾನಕ್ಕೆ 1% ಕೊಡ್ತಾ ಇಲ್ಲ. ಇದನ್ನೇ ನಾವು ಆಪೋಸಿಟ್ ಮಾಡ್ಕೋಬೇಕು, ರಿವರ್ಸ್ ಮಾಡ್ಕೋಬೇಕು. ಈ ಜನ್ಮದಲ್ಲೇ ಕರ್ಮರಹಿತರಾಗಬಹುದು, ಮುಕ್ತಿ ಹೊಂದಬಹುದು, ಆತ್ಮಜ್ಞಾನ ಹೊಂದಬಹುದು. ಇದೆಲ್ಲ ನಮ್ ಕೈಯಲ್ಲಿ ಇದೆ ಮಾಸ್ಟರ್ಸ್, ಅಷ್ಟೇನೆ. ಯಾಕಂದ್ರೆ ನಾವು ಇದು ಅರ್ಥ ಮಾಡ್ಕೊಳ್ದೆ ಸುಮ್ನೆ ನಾನು ಇವಾಗ ನೋಡಿ ಅದನ್ನೇ ಹೇಳ್ತಾ ಇರೋದು. ನಾವು ಈ ಪಂಚಕೋಶ ಅಂತ ಹೇಳಿದ್ವಲ್ಲ, ಏನು ಅನ್ನಮಯ ಕೋಶ, ಎಷ್ಟು ಜನ ನೋಡಿ, ಈಗ ನಾ ಸಿಂಪಲ್ ಆಗಿ ಹೇಳ್ತೀನಿ ಒಂದು ಕ್ಯಾಲ್ಕುಲೇಷನ್. ಯಾರು ಈ ಪಂಚಕೋಶ ಅರ್ಥ ಮಾಡ್ಕೊಂಡಿದಾರೋ, ಈ 3 ಶರೀರ ಬಗ್ಗೆ ಅರ್ಥ ಮಾಡ್ಕೊಂಡಿರೋ ಒಬ್ರು ನೋಡಿದಾಗ ಅವ್ರಿಗೆ ಈಸಿಯಾಗಿ ಅವ್ರನ್ನ ತಿಳ್ಕೊಬಹುದು, ಇವ್ರು ಯಾವ ಕೋಶದಲ್ಲಿ ಇದ್ದಾರೆ ಅಂತ. ಅನ್ನಮಯ ಕೋಶದಲ್ಲಿ ಇರೋರು ಹೆಂಗ್ ವರ್ತನೆ ಮಾಡ್ತಾರೆ, ಪ್ರಾಣಮಯ ಕೋಶದಲ್ಲಿ ಇರೋರು ಹೆಂಗ್ ವರ್ತನೆ ಮಾಡ್ತಾರೆ, ಮನೋಮಯ ಕೋಶದಲ್ಲಿ ಇರೋರು ಹೇಗೆ, ಅದೇ ಆನಂದಮಯ ಕೋಶ ತಲುಪಿದವರು ಹೇಗಿರ್ತಾರೆ, ಜ್ಞಾನಿಗಳು, ಯೋಗಿಗಳು. ಈ 4ನೇ ಕೋಶ ವಿಜ್ಞಾನಮಯ ಕೋಶದ ತಲುಪಿರೋರು ಹೇಗಿರ್ತಾರೆ. ತುಂಬಾ ಸಿಂಪಲ್. ಈ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ರೆ, ಈ ತಿಳುವಳಿಕೆ, ಇದ್ರ ಬಗ್ಗೆ ಅರಿವು ನಮ್ಗೆ ಮೂಡ್ಬಿಟ್ರೆ, ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ,
ಇದು ಪ್ರತಿಯೊಬ್ರು ನಾವು ಚೆಕ್ ಮಾಡ್ಕೋಬೇಕು. ಈಗ ನಾನು ಯಾವ ಕೋಶದಲ್ಲಿ ಇದ್ದೀನಿ, ಯಾವ ಶರೀರದಲ್ಲಿ, ಇನ್ನ ಕೂಡ ಭೌತಿಕದಲ್ಲೇ ಇದ್ದೀನಾ, ಇಲ್ಲ ಪ್ರಾಣಮಯ ಶರೀರಕ್ಕೆ ಬಂದಿದ್ದೀನಾ, ಇಲ್ಲ ಮನೋಮಯ ಕೋಶಕ್ಕೆ ಬಂದಿದ್ದೀನಾ? ಅಂದ್ರೆ ಬರೀ ನಾನು ಇದು ಈ ಕ್ಲಾಸ್ ಕೇಳ್ಬಿಟ್ರೆ ಇದ್ರ ಬಗ್ಗೆ ಎಲ್ಲ ನಾನು ಎಲ್ಲೋ ವಿಡಿಯೋಸ್ ಕೇಳ್ಬಿಟ್ಟು ಬುಕ್ ಓದ್ಬಿಟ್ರೆ ಪಂಚಕೋಶದ ಬಗ್ಗೆ ಇದು ಇನ್ಫಾರ್ಮೇಶನ್, ಬಟ್ ನನ್ನ ಒಳಗಡೆ ಟ್ರಾನ್ಸ್ಫಾರ್ಮೇಶನ್ ಬರ್ಬೇಕು, ಅನುಭವ ಬರ್ಬೇಕು. ಸೊ ಅದಕ್ಕೆ ಹೇಳ್ತಾ ಇರೋದು ಮಾಸ್ಟರ್ಸ್, ನೋಡಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಎಕ್ಸಾಂಪಲ್ ಅನ್ನಮಯ ಕೋಶದಲ್ಲಿ ಇರ್ತಾರೆ, ಏನು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಆ ಸ್ಥಿತಿಯಲ್ಲಿ ಇರೋರು, ಓದ್ವಾ ದುಡ್ದ್ವಾ ತಿಂದ್ವಾ ಉಂಡ್ವಾ ಮಲಗ್ದ್ವಾ ಅಂತಾರು ಹೋಗ್ಬಿಟ್ಟು ಧ್ಯಾನ ಮಾಡು ಅದು ಮಾಡು ಇದು ಮಾಡು ಆತ್ಮಜ್ಞಾನ ಇದನ್ ಬಾ ಹಂಗ್ ಬಾ ಅಂದ್ರೆ ಯಾರು ಬರ್ತಾರೆ? ಬರಕ್ಕಾಗತ್ತಾ? ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ, ತಲೆಗೆ ಹೋಗಲ್ಲ, ಯಾಕಂದ್ರೆ ಬುದ್ಧಿ ವಿಕಾಸ ಆಗಿಲ್ಲ ಅವ್ರಿಗೆ. ಅದಕ್ಕೆ ಹೇಳೋದು, ಯಾರಿಗೆ ಸೂಕ್ತವಾಗಿರೋರ್ಗೆ ಹೇಳಿದ್ರೆ ಮಾತ್ರ ತಲುಪತ್ತೆ. ಅಲ್ಲಿ ನಮ್ ಟೈಮು ವೇಸ್ಟ್, ಮತ್ತೆ ಅವ್ರಿಗೆ ಏನೋ ಅದನ್ನ ಅರ್ಥ ಮಾಡ್ಕೊಳ್ದೆ ನಮ್ಗೇನೋ ಟೀಕೆ ಮಾಡಿದ್ರೆ ನಮ್ಗೂ ಮನ್ಸಿಗೆ ಬೇಜಾರು. ಯಾಕಂದ್ರೆ ಅವರ ಸ್ಥಿತಿಯಲ್ಲಿ ಇದ್ದಾರೆ. ಇದನ್ನ ನಾವು ದಿನನಿತ್ಯ ಎಲ್ರನ್ನು ನೋಡ್ತಾ ಇರ್ತೀವಿ ಪ್ರಪಂಚದಲ್ಲಿ. ನೋಡಿ, ಅದೇ 2ನೇ ಕೋಶ ನೋಡಿ, ಫಸ್ಟ್ ಕೋಶದಲ್ಲಿ ಇರೋರು ಅವ್ರಿಗೆ ಧ್ಯಾನ, ಅವ್ರಿಗೆ ಏನೋ ಒಂದ್ ಕಾಯಿಲೆ ಇದೆ ಅನ್ಕೊಳ್ಳಿ, ನಾವ್ ಏನೋ ಹೋಗ್ಬಿಟ್ಟು ಧ್ಯಾನ ಮಾಡಿ ನಿಮ್ ಕಾಯಿಲೆ ಸರಿ ಮಾಡ್ಕೊಂಡ್ ಹೆಂಗ್ ಮಾಡ್ಕೊಳ್ತಾರೆ? ಅವ್ರಿಗೆ ಗೊತ್ತಿರೋದೇನೋ ದುಡಿಬೇಕು, ತಿನ್ಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಲಗ್ಬೇಕು, ಅಷ್ಟೇನೆ ಗೊತ್ತಿರೋರ್ಗೆ ಏನೋ ಔಷಧಿ ಇದ್ರೆ ಕೊಡಿಯಪ್ಪ, ಏನ್ ಮಾಡ್ತಾರೆ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಔಷಧಿ ತಗೊಳ್ತಾರೆ, ಏನೋ ಅನಾರೋಗ್ಯ ಬಂತ ಔಷಧಿ ತಗೊಂಡು ಸರಿ ಮಾಡ್ಕೊಳ್ಳೋದು ಅಷ್ಟೇ. ಅವ್ರ ಲಿಮಿಟೇಷನ್ಸ್ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಅದೇ 2ನೇ ಕೋಶದಲ್ಲಿ ಇರೋರು, ಪ್ರಾಣಮಯ ಕೋಶದಲ್ಲಿ ಇರೋರು ಏನ್ ಮಾಡ್ತಾರೆ? ಪ್ರಾಣಾಯಾಮ ಮಾಡ್ತಾರೆ. ಓಕೆ, ಪ್ರಾಣಾಯಾಮ ಮಾಡಿ ನನ್ನ ಶ್ವಾಸಕೋಶವನ್ನು ಸರಿಯಾಗಿ ಇಟ್ಕೊಂಡ್ರೆ ಸಾಕು, ನನ್ನ ಕಾಯಿಲೆಗಳನ್ನ ಸರಿ ಮಾಡ್ಕೋಬಹುದು. ಆ ಒಂದು ಅರಿವಿನಿಂದ ಏನ್ ಮಾಡ್ತಾರೆ? ಈ ಪ್ರಾಣಮಯ ಕೋಶದಲ್ಲಿ ಇರ್ತಾರೆ. ಅಂದ್ರೆ ಇವಾಗ ಏನ ಅಂತರ್ಮುಖ ಪ್ರಾಣಾಯಾಮ ಆಗಿರಬಹುದು, ಇವಾಗ ಪ್ರಾಣಾಯಾಮ ಪೂರಕ, ರೇಚಕ, ಕುಂಭಕ, ಕಪಾಲಭಾತಿ ಇದೆಲ್ಲ ಇರತ್ತಲ್ಲ, ಅನಿಲೋಮ ವಿಲೋಮ. ಸೊ ಇದೆಲ್ಲ ಮಾಡಿ ಅವ್ರು ಸರಿ ಮಾಡ್ಕೊಳ್ತಾರೆ. ಯಾರು? ಪ್ರಾಣಮಯ ಕೋಶದಲ್ಲಿ ಇರೋರು. 3ನೇದು ಮನೋಮಯ ಕೋಶ. ಏನು ಮನೋಮಯ ಕೋಶ? ನೋಡಿ, ಇದು ಇಂಪಾರ್ಟೆಂಟ್. ಯಾರೆಲ್ಲ ಮನೋಮಯ ಕೋಶದಲ್ಲಿ ಇರ್ತಾರೆ? ಧ್ಯಾನದ ಬಗ್ಗೆ ಆಸಕ್ತಿ ಉಳ್ಳವರು, ಧ್ಯಾನ ಮಾಡ್ಬೇಕು. ಅದಕ್ಕೆ ಹೇಳ್ತಾ ಇರ್ತೀನಿ, ಫುಡ್ ಈಸ್ ಫಾರ್ ಬಾಡಿ, ಮೆಡಿಟೇಷನ್ ಈಸ್ ಫಾರ್ ಮೈಂಡ್. ಅರ್ಥ ಆಗ್ತಿದ್ಯಾ? ಸೊ ನಾವೇನ್ ಮಾಡ್ತಾ ಇದೀವಿ? ದೇಹದಲ್ಲಿ ಇರೋರು, ದೈಹಿಕವಾಗಿರೋರು, ಅನ್ನಮಯ ಕೋಶದಲ್ಲಿ ಇರೋರು ಅವ್ರಿಗೇನ್ ಬೇಕು? ಬಾಡಿ ಫಿಟ್ನೆಸ್, ಜಿಮ್ಗೆ ಹೋಗೋಣ, ಬಾಡಿ ಫಿಟ್ ಆಗಿ ಇಟ್ಕೊಳ್ಳೋಣ, ಎಕ್ಸರ್ಸೈಸ್ ಮಾಡೋಣ, ವಾಕಿಂಗ್ ಹೋಗೋಣ, ಫಾಸ್ಟಿಂಗ್ ಮಾಡೋಣ, ವ್ರತ ಆಚರಣೆ, ಅಷ್ಟೇ ಅವ್ರಿಗೆ ಗೊತ್ತು. ಅದ್ರ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಅದೇ ಮನೋಮಯ ಕೋಶದಲ್ಲಿ ಇರೋರು ಧ್ಯಾನ ಮಾಡ್ಬೇಕು, ಆಲೋಚನೆ ಕಡಿಮೆ ಮಾಡ್ಕೋಬೇಕು, ಮನಸ್ಸು ಹೇಗೆ ನಾನು ಸಮಾಧಾನವಾಗಿ ಇಟ್ಕೋಬೇಕು, ನಿಶ್ಚಲವಾಗಿ ಇಟ್ಕೋಬೇಕು, ಈ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಇದ್ರೆಲ್ಲ ಅರಿವು ಮೂಡ್ಬೇಕಂದ್ರೆ ಈ 3ನೇ ಸ್ಥಿತಿಯಲ್ಲಿ ಇರೋರು. ಅದನ್ನೇ ಹೇಳ್ತಾ ಇರೋದು, ಆ ಸೂಕ್ಷ್ಮ ಶರೀರವನ್ನು ಅರ್ಥ ಮಾಡ್ಕೊಂಡಿರೋರು, ಆ ಸ್ಥಿತಿಯಲ್ಲಿ ಇರೋರಿಗೆ ಧ್ಯಾನ ಲಭಿಸೋದು, ಅವರೇ ಆ ಧ್ಯಾನ ಸಿದ್ಧಿ ಹೊಂದಲಿಕ್ಕೆ ಸಾಧ್ಯ. ಸೊ ಇದು ಮಾಸ್ಟರ್ಸ್. ಅದ ನಂತರ ಆಮೇಲೆ ಕಾರಣ ಶರೀರ. ಇದನ್ನ ಕರೆಕ್ಟ್ ಆಗಿ ನಾವು ಮಾಡ್ಕೊಂಡ್ಬಿಟ್ರೆ 3ನೇ ಶರೀರ, ಈ ಬರೀ ಅಲ್ಲಿ ಕೂಡ ನೋಡಿ, ಮೈಂಡ್ ಏನ್ ಬೇಕಾದ್ರೂ ಆಟ ಆಡ್ಸತ್ತೆ, ಅದು ಏನ್ ಬೇಕಾದ್ರೂ ತೋರ್ಸತ್ತೆ, ಆಸ್ಟ್ರಲ್ ಟ್ರಾವೆಲ್ ಮ್ಯಾಂಡೇಟ್ರಿ, ಅದು ಇದಂತ ನಮ್ಗೆ ಅಜ್ಞಾನದಲ್ಲಿ ಯಾರ್ಯಾರು ಏನೇನು ಹೇಳಿದ್ದು, ಇವಾಗ ಆಸ್ಟ್ರಲ್ ಟ್ರಾವೆಲ್ ಮಾಡ್ಲೇಬೇಕಂತಲ್ಲ, ಆಸ್ಟ್ರಲ್ ಟ್ರಾವೆಲ್ ಆಗಿಲ್ಲ ಅಂದ್ರೆ ನಾವು ಸಾಧನೆ ವ್ಯರ್ಥ ಅಂತ ಹಿಂಗೆಲ್ಲ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ರೆ, ನಮ್ಮನ್ನ ಆತರ ತಪ್ಪಾಗಿ ಯಾರೋ ಗೈಡ್ ಮಾಡಿದ್ರೆ ತಿಳ್ಕೊಳ್ಳಿ, ಅದು ಆಕ್ಚುಲಿ ದಟ್ ಇಸ್ ನಾಟ್ ದ ರೈಟ್ ನಾಲೆಜ್. ಆಸ್ಟ್ರಲ್ ಟ್ರಾವೆಲ್ ಮಾಡಬೇಕು ಅವಶ್ಯಕತೆನೇ ಇಲ್ಲ. ಯಾಕಪ್ಪ ಅಂದ್ರೆ ದಿನನಿತ್ಯ ನಿದ್ರೆನಲ್ಲಿ ಕನಸು ಅದೇ ಅಲ್ವಾ? ಕನಸಿನಲ್ಲಿ ಎಲ್ಲೋ ಹೋಗಿದ್ದೆ, ಯಾರನ್ನೋ ಕಂಡೆ ಅನ್ನೋದು ಅದೇ ಆಸ್ಟ್ರಲ್ ಟ್ರಾವೆಲ್ ಅಲ್ವಾ? ಇದನ್ನ ಯಾಕೆ ನಾನು ಕಾನ್ಶಿಯಸ್ ಆಗಿ ಜಾಗೃತವಾಗಿ ಧ್ಯಾನದಲ್ಲಿ ಮಾಡ್ಕೊಂಡು ಬಂದು ಏನ್ ಸಾಧನೆ ಮಾಡ್ಬೇಕು? ಅರಿವು ನಮ್ಮಲ್ಲಿರೋರ್ಗು ಹೇಳೋರ್ಗು ಅರಿವು ಇರ್ಬೇಕು, ಅಷ್ಟೇ ನಾನು ಹೇಳೋದು. 4ನೇ ಶರೀರ ಸ್ವಲ್ಪ ಗಮನ ಹರಿಸ್ಬೇಕು ಅಂದ್ರೆ ಆತ್ಮಜ್ಞಾನ, ಆತ್ಮಜ್ಞಾನ, ಆತ್ಮಜ್ಞಾನ. ಸೊ ಯಾರು ಆತ್ಮದ ಬಗ್ಗೆ ಆತ್ಮಚಿಂತನೆ, ನಾನು ಯಾರು, ಅಯಂ ಆತ್ಮನ್ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಇದು ಈ ಸ್ಥಿತಿಯಲ್ಲಿ ಇರೋರು ಸದಾ ಆತ್ಮಾನಂದದಲ್ಲಿ ಆತ್ಮ ಸುಖವನ್ನು ಅನುಭವಿಸ್ಬೇಕು ಅನ್ನೋ ಸ್ಥಿತಿಯಲ್ಲಿ ಇರೋರ್ಗ್ ಮಾತ್ರನೇ ಈ ಕಾರಣ ಶರೀರ
ಅನುಭೂತಿ ಆಗೋದು ಆ ಸ್ಥಿತಿಗೆ ಬರ್ತಾರೆ ಮಾಸ್ಟರ್ಸ್. ಅವಾಗ ಏನಾಗತ್ತೆ, ನಮ್ಮ ಕರ್ಮಗಳು ಎಲ್ಲವೂ ಕೂಡ ಒಂದೊಂದಾಗಿ ನಮ್ಮ ಮುಂದಿನ ಜನ್ಮ ಕೂಡ ನಿಲ್ಸ್ಬಹುದು ನಾವು. ಸರಿಯಾದ ಜ್ಞಾನ ಇದ್ಬಿಟ್ರೆ, ಕಾರಣ ಶರೀರ ಅಂದ್ರೆ ಮುಂದಿನ ಜನ್ಮಕ್ಕೆ ಕಾರಣವಾಗಿರೋದೇ ಕಾರಣ ಶರೀರ ಅಲ್ವಾ, ಆ ಕಾರಣವನ್ನು ನಿಲ್ಸ್ಬಹುದು ನಾವು. ಆ ಅಕೌಂಟ್ ಸೆಟ್ಲ್ ಮಾಡ್ಬೇಕು, ಕರ್ಮ ಕ್ಲಿಯರ್ ಮಾಡಬಹುದು. ಸೊ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಎಲ್ಲ ಇಷ್ಟೊತ್ತು ಸಹನೆಯಿಂದ ಕೇಳಿಸ್ಕೊಂಡಿದ್ದ ಎಲ್ಲ ಧ್ಯಾನ ಬಂಧುಗಳಿಗೆ ಹೃದಯಪೂರ್ವಕವಾದ ಕೃತಜ್ಞತೆಗಳು. ಥ್ಯಾಂಕ್ ಯು. ಈಗ ವಿಜಯಕಾಂತ್ ಅವರಿಗೆ ಒಂದು ಕೃತಜ್ಞತಾ ಪೂರ್ವಕವಾಗಿ ಒಂದು ಚಪ್ಪಾಳೆ. ಸರ್, ನಿಮ್ಮ ಕಾರ್ಯಕ್ರಮ ಅಭೂತಪೂರ್ವವಾಗಿತ್ತು, ಬಹಳ ಚೆನ್ನಾಗಿತ್ತು, ಬಹಳ ಸರಳವಾಗಿ ಮನಸ್ಸು ಮುಟ್ಟುವಾಗಿ ತುಂಬಾ ವಿಶ್ಲೇಷಣೆಯನ್ನು ತುಂಬಾ ಚೆನ್ನಾಗಿ ಕೊಟ್ರಿ ನೀವು. ಸೊ ತುಂಬಾ ಧನ್ಯವಾದಗಳು ಸರ್. ಈಗ ಒಂದು ವಿಚಾರ ವಿನಿಮಯ, ನಮ್ಮಲ್ಲಿ ಯಾರಾದ್ರೂ ಮಾಸ್ಟರ್ಸ್ಗೆ ಏನಾದ್ರು ಸಂದೇಹ ಇದೆಯಾ ಅಥವಾ ಏನಾದ್ರು ಅನುಮಾನಗಳಿದೆಯಾ, ಅದನ್ನ ಕೇಳೋದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್. ಅವ್ರನ್ನ ಯಾರಾದ್ರೂ ಕೇಳಿದ್ರೆ ಕೇಳ್ಬೋದು ಅವರು ಅಂತ. ನಮಸ್ತೆ ಸರ್. ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ಮಾತಾಡಿ. ವಿಜಯಕಾಂತ್ ಸರ್ ನಮಸ್ತೆ. ನೀವು ಬಂದ್ರೆ ನಮ್ಗೆ ಒಳ್ಳೆ ದಿನ, ಹಬ್ಬದ ಊಟನೇ ನಮ್ಗೆ. ತುಂಬಾ 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 ನಮ್ಮನ್ನ ಒಂದ್ ಯಾವ್ದೇ ಒಂದ್ ಇಕ್ಕಟ್ಟಿಗೆ ಪರಿಸ್ಥಿತಿ ಇದ್ರು ಹೇಳದ್ ಈಚೆ ಬಿಟ್ಬಿಡ್ತೀರಾ ನೋಡ್ರಿ, ಹಿಂಗಿಲ್ಲ ಹಿಂಗೆ ಅಂತ. ಅಷ್ಟು ಅದ್ಭುತವಾಗಿತ್ತು ಸರ್ ನಿಮ್ಮ ಒಂದು ಸ್ಪೀಚ್, ಚೆನ್ನಾಗಿತ್ತು. ಮತ್ತೆ ಸರ್ ನಾನ್ ಕೇಳೋದು, ಇವಾಗ ನೀವ್ ಹೇಳಿದ್ರಲ್ಲ ವ್ಯಾಯಾಮ ಅದ್ರಲ್ಲಿ ಇರ್ತಾರೆ ಅಂತ, ಆಗ ವ್ಯಾಯಾಮ ಮಾಡೋದು ಅದು ಎಲ್ಲ ತಪ್ಪ ಅಂತ ನಾನ್ ಕೇಳ್ತೀನಿ. ವ್ಯಾಯಾಮ ಮಾಡೋದು ಈಗ ನಾವು ವ್ಯಾಯಾಮ ಮಾಡಬಾರ್ದಾ ಅಂತ ಇದೆ. ನಾನ್ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಇವಾಗ ಯೋಗಿಗಳೆಲ್ಲ ಇದ್ದಾರೆ, ಪುರುಷರಲ್ಲ, ಕೂತಿದ್ದ ವರ್ಷ ತಪ್ಪು ಮಾಡ್ತಿದ್ದಾರೆ, ಎಲ್ಲೂ ಅಲ್ಗಾಡಿಲ್ಲ, ಅವ್ರು ಯಾವ ವ್ಯಾಯಾಮ ಮಾಡಿಲ್ಲ. 1 ವರ್ಷ ಅವ್ರ ಜಗತ್ತನ್ನೇ ಮಸ್ತ್ ಕೂತಿರೋರು ಯಾವ ವ್ಯಾಯಾಮ ಮಾಡಿದ್ರು ಅಂತ ಹೇಳಿ ನೀವು. ಸರಿ ಸರ್, ಅಷ್ಟೊಂದು ಅರ್ಥ ಆಗ್ಬಿಟ್ರೆ ಈ ಕ್ವಶನ್ ಬರಲ್ಲ. ಅಲ್ಲ ಸರ್, ನಾವ್ ಅಷ್ಟೊಂದು ಕೂತ್ಕೊಳಕ್ ಆಗಲ್ಲ. ಅದನ್ನೇ ಹೇಳ್ತಾ ಇರೋದು. ನೀವು ಅಷ್ಟೊಂದು ನಾವೇನು ಇಮಿಡಿಯೇಟ್ ಈ ಜನ್ಮದಲ್ಲಿ ಯೋಗಿ ಆಗ್ಬೇಕಂತ ಏನಿಲ್ಲ. ಕೃಷ್ಣ ಹೇಳ್ಬಿಟ್ಟಿದ್ದಾರೆ. ಕೃಷ್ಣ ಹೇಳಿದಲ್ಲ ಕೇಳ್ತೀವಿ ನಾವು, ಯೋಗಿ ಭವಾರ್ಜುನ ಅಂದ್ಬಿಟ್ರೆ ಯೋಗಿ ಆಗ್ಬಿಡ್ತೀವಿ ನಾವು. ಕೃಷ್ಣ ಹೇಳಿದಲ್ಲ ಆಗ್ಬಿಟ್ರೆ ನಾವೆಲ್ಲ ಮನುಷ್ಯರಾಗೆ ಇರಲ್ಲ. ಈಗ ದೇವತೆಗಳಾಗಿ ಕಾಲ್ ಭೂಮಿ ಮೇಲೆ ನಿಲ್ಲಲ್ಲ ಇಷ್ಟೊತ್ತಿಗೆ ನಾವು. ಬಂದ್ಬಿಟ್ಟು ಹಾರಾಡ್ತಾ ಇರ್ತೀವಿ ಎಲ್ಲಾ ಲೋಕಕ್ಕೆ ಹೋಗಿ. ನಡೀತಾರೆ ಎಲ್ಲಾರು. ನಾವ್ ಆ ಸ್ಥಿತಿಗೆ ಹೋಗಲ್ಲ ಅಂತಾನೆ ಕೃಷ್ಣನು ಗೊತ್ತು. ಅದಕ್ಕೆ ಅವ್ರು ಹೇಳಿದ್ರು, ಎಲ್ರು ಬಂದು ಎಲ್ರು ಯೋಗಿ ಆಗಲ್ಲಪ್ಪ, ಕರ್ಮ ಮಾಡ್ತೀಯ, ಕರ್ಮ ಯೋಗ ಮಾಡು. ಆ ಕರ್ಮವನ್ನು ಯೋಗವಾಗಿ ಬದಲಾಯಿಸಿ ನೀನು. ಅಂದ್ರೆ ಆ ಕರ್ಮ ನೀನ್ ಮಾಡಿಲ್ಲ ಅಂತ ನನ್ಗೆ ಒಪ್ಪಿಸ್ಬಿಡು, ಎಲ್ಲಾ ಕ್ರೆಡಿಟ್ಸ್ ನನ್ ಕೊಟ್ಬಿಡು. ನೀನ್ ಒಳ್ಳೇದು ಮಾಡಿದ್ಯಾ, ಸತ್ಕಾರ್ಯ ಮಾಡಿದ್ಯಾ, ಏನೇ ಮಾಡಿದ್ರು ನನ್ ಕೊಟ್ಬಿಡು ಅಂತ. ಆಮೇಲೆ ಎಲ್ರಿಗೂ ಕೆಲವ್ರಿಗೆ ಏನ್ ಮಾಡ್ಬೇಕು, ಕರ್ಮ ಯೋಗ ಮಾಡ್ತಾರೆ, ಆಮೇಲೆ ಧ್ಯಾನ ಯೋಗನು ಮಾಡು ಅಂತ ಹೇಳಿದಾನೆ. ಯಾರಿಗೆ ಧ್ಯಾನ ಮಾಡಕ್ ಗೊತ್ತು ಆ ಯೋಗದಲ್ಲಿ ಇರಿ. ಅದೇ ಈ ನಾವೇನ್ ಮಾಡ್ತೇವೆ ಅನಪಾನ ಸತಿ, ಇದು ರಾಜಯೋಗ. ಇದು ನೋಡಿ, ಅದನ್ನೇ ಯೋಗಗಳಿಗೂ ರಾಜನಾಗಿರೋದು ಅನಪಾನ ಸತಿ. ಇದು ಸತ್ಯ ಅರ್ಥ ಆಗ್ತಿಲ್ಲ. ರಾಜಯೋಗ ಇದು ಅನಪಾನ ಸತಿ ಅಂದ್ರೆ ಇದನ್ನ ಕರೆಕ್ಟ್ ಆಗಿ ಹೇಗೆ ಮಾಡಬೇಕು, ಈ ಮೂಲ ಏನು ಅಂತ ತೋರಿಸಿ ತಿಳಿಸಿ ಅದನ್ನ ಗಮನಿಸಿ ಅದನ್ನ ಹೇಳೋ ಮಾಸ್ಟರ್ ಸಿಕ್ಬಿಟ್ರೆ ಸಾಕು ನಿಮ್ಗೆ. ಭಗವಾನ್ ಹೇಳಿರೋ ಯಾವ ಒಂದು ಅಂತರಾರ್ಥದಲ್ಲಿ ಅವ್ರು ಯಾವ ಒಂದು ಸ್ಥಿತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇದನ್ನ ಸುಮ್ನೆ ಅಲ್ಲ ಕೊಟ್ಟಿರೋದು ಅನಪಾನ ಸತಿ ಇದು. ಸೊ ಅದನ್ನೇ ಹೇಳ್ತಾ ಇರೋದು. ಆಮೇಲೆ ಮುಂದೆ ಏನೋ ಜ್ಞಾನ ಯೋಗ. ಇವಾಗ ನನ್ನ ಧ್ಯಾನ ಆಯ್ತು, ವಿಜಯಕಾಂತ್ ಧ್ಯಾನ ಮಾಡಿ ನಾನು ಮುಗಿತು, ಇನ್ನ ಧ್ಯಾನ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅನ್ಕೊಳ್ಳಿ. ನಾನೇನ್ ಮಾಡ್ತೀನಿ, ಜ್ಞಾನ ತಿಳ್ಕೊಳ್ತೀನಿ. ಯಾಕಂದ್ರೆ ಧ್ಯಾನ ಮಾಡಿದ್ರೆ ನನಗ್ ಮಾತ್ರ ಉಪಯೋಗ. ಅರ್ಥ ಆಯ್ತಾ? ಈಗ ಧ್ಯಾನ ಮಾತ್ರ ಮುಕ್ತಿ ದಾರಿ ಆಗಲ್ಲ. ಧ್ಯಾನ ಮಾಡಿದ್ರೆ ಕರ್ಮಗಳು ದಗ್ಧ ಆಗ್ಬೋದು, ಬಟ್ ಮುಕ್ತಿಗ್ ದಾರಿ ಆಗಲ್ಲ ಅದು. ನಾನು ಮುಕ್ತಿ ಹೊಂದ್ಬೇಕಂದ್ರೆ ಆತ್ಮದ ಬಗ್ಗೆ ಜ್ಞಾನ ಇರ್ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಆತ್ಮ ಜ್ಞಾನ ಬೆಳೆಸ್ಕೊಳ್ತೀನಿ. ಆತ್ಮದ ಬಗ್ಗೆ ಜ್ಞಾನ ಬೆಳೆಸ್ಕೊಳ್ತಾ ಅವಾಗ ಏನಾಗುತ್ತೆ, ನನಗೆ ಎಲ್ಲಾ ಸೂತ್ರಗಳು, ಎಲ್ಲಾ ಸೂಕ್ಷ್ಮತೆಗಳು ನನ್ಗೆ ಗೊತ್ತಾಗ್ಬಿಡತ್ತೆ. ಓ, ಇಷ್ಟು ಸುಲಭವಾಗಿದ್ಯಾ ಮೋಕ್ಷಕ್ಕೆ, ಇದನ್ನ ತಿಳ್ಕೊಳ್ದೆ ನಾನು ಇಷ್ಟು ಜನ್ಮ ತಗೊಂಡಿದ್ದೀನ ಅಂತ ನನ್ಗೆ ನಾಚಿಕೆ ಆಗ್ಬಿಡತ್ತೆ, ಜಿಗುಪ್ಸೆ ಆಗ್ಬಿಡತ್ತೆ. ಜನ್ಮ ಎಷ್ಟು ಜನ್ಮ ತಗೊಳ್ಳೋದು. ಎಷ್ಟು ಸಮಯ ತಗೊಳುತ್ತೆ ಸರ್ ನೀವ್ ತಿಳ್ಕೊಳ್ಳೋಷ್ಟು? ಸಮಯ ಏನಿಲ್ಲ, ಇದಕ್ಕೆ ಸಮಯ ಎಲ್ಲ ಏನಿಲ್ಲ. ನನ್ಗೆ ಎಷ್ಟು ಸಮಯ ತಿಳ್ಕೊಳ್ತು, ನನ್ಗೇನ್ ಸಮಯ ಏನಿಲ್ಲ. ನನ್ಗೆ ಆಧ್ಯಾತ್ಮಿಕದಲ್ಲಿ ಒಲವು ಇತ್ತು, ಆಸಕ್ತಿ ಇತ್ತು, ತುಂಬಾ ಸಮಯ ಆಧ್ಯಾತ್ಮಿಕದಲ್ಲಿ ಕೊಡ್ಬೇಕು, ಆತ್ಮಜ್ಞಾನದಲ್ಲಿ ಇರ್ಬೇಕು. ನೀವು ಬೇರೆ ಬೇರೆ ಕ್ಲಾಸ್ಗಳು ಅಟೆಂಡ್ ಮಾಡ್ಕೊಳ್ತಾ ಇದ್ರೆ ನಿಮ್ ಮನಸ್ಸಲ್ಲೇ ಹೋಗ್ತಾ ಇರುತ್ತೆ.
ನನ್ನ ಮನಸ್ಸು ಆತ್ಮಜ್ಞಾನ ಯಾರು ಆತ್ಮಜ್ಞಾನಿಸಿದ್ರು ಬ್ರಹ್ಮಜ್ಞಾನಿಗಳ ಹತ್ರ ಸಂಪರ್ಕದಲ್ಲಿರು. ನನ್ಗೆ ಆದಿಶಂಕರಾಚಾರ್ಯ ಹೇಳಿದ ಯಾವಾಗ್ಲೂ ತಲೆ ನಾಟ್ತಾ ಇರುತ್ತೆ. ಯಾವ್ದೆಲ್ಲ ದುರ್ಲಭ ಅಂದ್ರೆ ಮಾನವ ಜನ್ಮ, ಸತ್ಸಂಗ, ಆತ್ಮಜ್ಞಾನ. ನನ್ಗೆ ಆತ್ಮಜ್ಞಾನ ಅಂದ್ರೆ 10 ವರ್ಷದಿಂದ ಗೊತ್ತಿರ್ಲಿಲ್ಲ ನನ್ಗೆ. ಅವಾಗ ದೊಡ್ಡ ಪ್ರಶ್ನೆ ಆಗಿತ್ತು. 2015 ತಲೆ ಕೆಡ್ಸ್ಕೊಳ್ತಾ ಇದ್ದೆ, ಯಾರಪ್ಪ ತಿಳ್ಸ್ಕೊಡ್ತಾ ಆತ್ಮಜ್ಞಾನ ಅಂದ್ರೆ ಹೆಂಗ್ ತಿಳ್ಕೊಳ್ಳೋದು ಅಂತ. ಆಮೇಲೆ ನೋಡಿ ನನ್ನೆಲ್ಲ ಚಿಂತನೆ ಇದ್ದಿದ್ದಕ್ಕೆ ಈಗ ನಾನೇ ಹೇಳ್ತಾ ಇದ್ದೀನಿ ಆತ್ಮಜ್ಞಾನ ಕ್ಲಾಸ್. ನನಗೆ ಕೊಡ್ಬೇಕಂತ ಅವಶ್ಯಕತೆ ನನಗಿಲ್ಲ. ಆಕ್ಚುಲಿ ಇದು ಅದು ಪ್ರಕೃತಿ ಏನೋ, ಆ ಪ್ರಕೃತಿಗೆ ಭಗವಂತ ಕರುಣೆ. ಅದು ನೀನ್ ತಿಳ್ಕೊಂಡಿದ್ದೆ ಹಂಚೋ ಅಂತ ಹೇಳಿ ನಂಗೆ ಅವಕಾಶ ಕೊಟ್ಟಿದೆ. ನಿಮ್ಮ ಒಂದು ಮಹಾವತಾರ ಟಿವಿ ಆಗಿರ್ಬೋದು, ಬೇರೆ ವಾಹಿನಿಗಳ ಮುಖಾಂತರ ನಮ್ಗೆ ಅವಕಾಶ ಕೊಟ್ಟಿದೆ, ತಿಳಿಸ್ತಾ ಇದ್ದೀನಿ ಅಷ್ಟೇನೆ. ಬಟ್ ಎಲ್ರು ಆಗ್ಬೋದು, ನಾನೇನ್ ಗ್ರೇಟ್ ಅಂತ ಏನಿಲ್ಲ. ಇಲ್ಲಿ ನಾನ್ ಕೂಡ ನಿಮ್ ತರ ಸ್ಟೂಡೆಂಟ್. ನಿಮ್ ತರ ನಾನ್ ಪ್ರಶ್ನೆ ಹಾಕೊಂಡಿದ್ರೆ ನಾನು ನಿಮ್ ತರ ಕ್ಲಾಸಲ್ಲಿ ಕೂತ್ಕೊಂಡು ಯಾರಾದ್ರೂ ನಾನು ಕೇಳಿಸ್ಕೊಳ್ತಾ ಇರ್ಬೇಕು. ಅದನ್ನೇ ಹೇಳ್ತಾ ಇರೋದು. ಎಷ್ಟು ವರ್ಷಗಳಿಂದ ಇನ್ನೊಬ್ರದೇ ಕ್ಲಾಸ್ ಕೇಳ್ತಾ ಇರ್ತೀರಾ. ನೀವ್ ಯಾವಾಗ ಆತ್ಮಯೋಗಿ ಆಗೋದು? ನನ್ ಪ್ರಶ್ನೆ ಅದೇನೆ. ನನ್ನ ಪ್ರಶ್ನೆ ಹಾಕೊಂಡೆ, ನೀನು ಮಾಸ್ಟರ್ ಆಗ್ತಿಲ್ವ? ನನ್ಗೆ ಬೇಕಾಗಿಲ್ಲ. ನನ್ನ ಸ್ಥಿತಿ ನನಗ್ ಗೊತ್ತು. ಬಟ್ ನನ್ಗೇನು ನೋಡಿ, ಇಲ್ಲಿ ಬಂದು ನಾನು 10 ವರ್ಷ 15 ವರ್ಷ ಸೀನಿಯರ್ ಎಕ್ಸ್ಪೀರಿಯನ್ಸ್ ಮಾಸ್ಟರ್ ಆಗಿ ಬಂದು ಇಲ್ಲಿ ಕ್ಲಾಸ್ ಕೊಟ್ರೆ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ನನ್ನ ಸ್ಥಿತಿ ಏನಂತ ನನ್ಗೊತ್ತು, ನನ್ ಸಾರ್ ಏನಂತ ನನ್ಗೊತ್ತು. ನನಗೆ ನನ್ನ ಆತ್ಮನೇ ಗುರು ಅಂತ ನನ್ಗೆ ಗೊತ್ತಾಯ್ತು. ಆತ್ಮಕ್ಕೆ ಏನೇನು ಬೇಕೋ ಅದೆಲ್ಲ ಪ್ರಕೃತಿ ನನ್ಗೊತ್ತಾ ಇದೆ. ನಾನು ಸರೆಂಡರ್ ಅಲ್ಲಿ ಇರ್ತೀನಿ. ನಾನು ಅದನ್ನ ಹೇಳ್ತಾ ಇರ್ತೀನಿ, ಒನ್ ಸರೆಂಡರ್. ಇದೆರಡು ನನ್ನ ಲೈಫಲ್ಲಿ ಫಾಲೋ ಮಾಡಿದ್ದು ಅಷ್ಟೇನೆ. ಜೀವ ಕಾರುಣ್ಯದಲ್ಲಿ ಇರ್ಬೇಕು, ಪ್ರತಿಯೊಬ್ರು ಪ್ರೀತಿಸಿ. ಅದನ್ನೇ ಲಾಸ್ಟ್ ಕ್ಲಾಸ್ ಅಂತ ಹೇಳ್ತಾ ಇರೋದು. ಪ್ರೀತಿ ನಮ್ಮಲ್ಲಿ ಇಲ್ಲ ಅಂದ್ರೆ ಭಗವಂತನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಅವ್ನು ಯಾವಾಗ್ಲೂ ಕರುಣಾಮಯಿ, ಪ್ರೇಮ ರೂಪಿ, ಸ್ವರೂಪಿ. ಅವನು ನಮ್ಗೆ ಏನ್ ಡಿಫ್ರೆನ್ಸ್ ಇಲ್ಲ, ನಾವೇ ಡಿಫ್ರೆಂಟ್ ಆಗಿದೀವಿ ಅವನಿಂದ. ಅವನ ಮಕ್ಳು ಅವನ್ ತರನೇ ಯೋಚನೆ ಮಾಡ್ಬೇಕು ತಾನೆ. ಅವನ್ ತರ ಬುದ್ಧಿ ತ ನಮ್ಗೆ ಇರ್ಬೇಕು. ನಮ್ ಬುದ್ಧಿ ಹಂಗಿದ್ಯಾ? ಹಂಗ್ ಯೋಚನೆ ಮಾಡ್ತಾ ಇದೀವ? ಇಲ್ಲ. ಅದಕ್ಕೆ ಅವನು ನನ್ ಮಕ್ಳಾಗಿದ್ದು ನೀವು ಯಾಕ್ರಪ್ಪ ಇಷ್ಟ ಅಜ್ಞಾನದಲ್ಲಿ ಇದ್ದೀರಾ, ಬನ್ರಪ್ಪ ನಂತರ ಯೋಚನೆ ಮಾಡಿ, ನಂತರ ಪ್ರೇಮ ಭಾವ ಬೆಳೆಸ್ಕೊಳ್ಳಿ, ನಂತರ ಕರುಣೆ ಸ್ಥಿತಿಯಲ್ಲಿ. ಅದಕ್ಕೆ ಜೀವಕಾರುಣ್ಯ ಇದನ್ನೇ ಪ್ರಾಕ್ಟೀಸ್ ಮಾಡಿ. ಇದನ್ನೇ ನಾನ್ ಪ್ರಾಕ್ಟೀಸ್ ಮಾಡಿದ್ದು. ನೀವು ಇದನ್ನ ನಾನು ಸಿಂಪಲ್ ಆಗಿ ಹೇಳ್ತಾರೆ ಪ್ರಾಕ್ಟೀಸ್ ಮಾಡಕ್ ಆಗಲ್ವಾ? ಬಟ್ ಮನ್ಸು ಬುದ್ಧಿ ಒಪ್ಕೋಬೇಕಲ್ಲ. ಇದೇ ಪ್ರಾಬ್ಲಮ್. ಮನ್ಸು ಕೇಳತ್ತೆ ಎಸ್ ಸರ್ ಅಂತೆ. ಬುದ್ಧಿ ಇದೆಲ್ಲ ಏನ್ ನಿನ್ಗೆ ಪ್ರಾಪಂಚಿಕ ಜೀವನದಲ್ಲಿ ಇವೆಲ್ಲ ಉಪಯೋಗಕ್ಕೆ ಬರತ್ತಾ? ಇದು ನಿನ್ಗೆ ದುಡ್ಡು ಕೊಡತ್ತಾ? ಅದು ಕೊಡತ್ತಾ? ಬುದ್ಧಿ ಕೇಳತ್ತಲ್ಲ. ಅದೇ ಪ್ರಾಬ್ಲಮ್ ನಮ್ಗೆ. ನಾವು ಬಿಡಕ್ಕೆ ರೆಡಿ ಇಲ್ಲ. ಈ ಪ್ರಾಪಂಚಿಕದಲ್ಲಿ ಬಿಡಕ್ಕೆ ರೆಡಿ ಇಲ್ಲ. ಎಲ್ಲ ಹಿಡಿದು ಇಟ್ಕೊಂಡಿದ್ವಿ, ನಮ್ಮವರು, ನನ್ನದು, ಅದೇ ಪ್ರಾಬ್ಲಮ್. ಇದನ್ನ ಯಾವಾಗ ನಾನು ಬಿಡಕ್ಕೆ ನಾನು ತಯಾರಿ ಆಗ್ತೀನಲ್ಲ, ಅವಾಗ ಆತ್ಮಜ್ಞಾನ ಸಿಗತ್ತೆ, ಎಲ್ಲಾನು ಸಿಗತ್ತೆ, ನಮ್ಮ ಸ್ವರೂಪ ಎಲ್ಲವೂ ಅರ್ಥ ಆಗತ್ತೆ. ಅದೇ ನಾನ್ ಅಟ್ಯಾಚ್ಮೆಂಟ್ ಬಿಡಕ್ಕೆ ರೆಡಿ ಆಗಿರ್ಬೇಕು, ಸಾಕ್ಷಿ ಆಗಿರ್ಬೇಕು. ನಾನೇನು ಎಲ್ಲಾನು ಬಿಟ್ಟು ಎಲ್ಲೋ ಓಡ್ಬಿಡಿ ಸನ್ಯಾಸ ಬಿಟ್ಟು ಹೇಳ್ತಾ ಇಲ್ಲ. ಎಂಜಾಯ್ ಮಾಡ್ಬೇಕು. ನಾನು ಹೆಂಗ್ ಎಂಜಾಯ್ ಮಾಡ್ತೀನಿ, ನನ್ನ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಹಂಗಂತ ಹೇಳ್ಬಿಟ್ಟು ನಾನೇನೋ ಸಂಸಾರದಲ್ಲಿ ಇರ್ಬಾರ್ದು ಹಂಗಂತೇನಿಲ್ಲ. ನನ್ಗೆ ಎಲ್ಲಾನು ಕ್ಲಾರಿಟಿ ಇದೆ. ಏನು ಮಾಯೆ ಲೋಕ, ಇಲ್ಲಿ ರಾಹು ಪ್ರಭಾವ, ಎಲ್ರ ಹತ್ರ ಫ್ರೆಂಡ್ಶಿಪ್ ಮಾಡ್ತೀನಿ, ಯಾಕಂದ್ರೆ ಪ್ರಾಪಂಚಿಕ ವ್ಯವಹಾರನು ಮಾಡ್ತೀನಿ. ಆದ್ರೆ ನನ್ಗೆ ಯಾವಾಗ್ಲೂ ಕ್ಲಾರಿಟಿ ಇದೆ. ನಾನು ಯಾರು ಅನ್ನೋ ಕ್ಲಾರಿಟಿ ಇದೆ. ಯಾರ ಹತ್ರ ಮಾತಾಡ್ತಿದೀನಿ ಅವ್ರು ಯಾರು ಅನ್ನೋ ಕ್ಲಾರಿಟಿ ಇದೆ. ಅವ್ರು ಕೂಡ ಆತ್ಮ ಸ್ವರೂಪಿನೇ. ಯಾಕಂದ್ರೆ ಅವ್ರಿಗೂ ಬುದ್ಧಿ ವಿಕಾಸ ಆಗಿಲ್ಲ, ಅವ್ರಿಗೆ ಆತ್ಮದ ಬಗ್ಗೆ ಅರಿವು ಇಲ್ಲ. ನನ್ಗೆಲ್ಲಾನು ಅದು ಭಗವಂತ ಆ ಕರುಣೆ ತೋರಿಸಿ ನಂಗೆ ಅರಿವು ಮೂಡ್ಸಿದಾನೆ ಅಂತ ಹೇಳಿ, ಇದೆಲ್ಲವೂ ಮಾಯೆ, ಇದ್ಯಾವ್ದು ಶಾಶ್ವತ ಅಲ್ಲ ಅನ್ನೋ ಅರಿವಿನಲ್ಲಿ ಆ ಸ್ಥಿತಿಯಲ್ಲಿ ಇರ್ತೀನಿ ನಾನು. ಆ ಸ್ಥಿತಿಯಲ್ಲಿ ಇದ್ದು ಸಾಕ್ಷಿ ಭಾವ ಎಂಜಾಯ್ ಮಾಡ್ತೀನಿ. ನಾನು ಫಿಲಮ್ಗೆ ಹೋಗ್ತೀನಿ, ಎಂಜಾಯ್ ಮಾಡ್ತೀನಿ. ನನಗೆ ತಿಂಗಳಿಗೆ ಒಂದು ಮೂವಿ ಯಾರು ನೋಡ್ಲೇಬೇಕು. ಐ ಎಂಜಾಯ್ ಮೈ ಸೆಲ್ಫ್. ಸಾಂಗ್ಸ್ ಅಂದ್ರೆ ಇಷ್ಟ, ಮ್ಯೂಸಿಕ್ ಅಂದ್ರೆ ಇಷ್ಟ. ಅಂದ್ರೆ ನಾನು ಯಾವಾಗ್ಲೂ ತಪಸ್ ಮಾಡಿ ತಿರ್ಕೋಬೇಡಿ. ನಾನು ಅದೆಲ್ಲ ಎಷ್ಟು ಮಾಡ್ಬೇಕು ಸಾಧನೆ ನೋಡಿ. ನಾಳೆ ಹುಣ್ಣಿಮೆ ಮಾಡ್ತೀನಿ ನೋಡಿ. ಇವಾಗ ನನ್ಗೆ ನಾಳೆ ಹುಣ್ಣಿಮೆ ಅಂದ್ರೇನೆ ಒಂದಿನ ಬಿಫೋರ್ ನನ್ನ ಒಳಗಡೆ ಆ ಒಂದು ನೋಡಿ ಆ ಯೂನಿವರ್ಸ್ ಅಲ್ಲಿ ಯಾವ ತರ ಅಲ್ಲಿ ಏನ್ ಚೇಂಜಸ್ ಆಗುತ್ತೋ ಅಲ್ಲಿ ನನ್ಗೆ ಇಲ್ಲಿ ಒಂದು ಅನುಭವ ಆಗ್ತಾ ಇರುತ್ತೆ ಒಳಗಡೆ. ಯಾಕಂದ್ರೆ ಬ್ರಹ್ಮಾಂಡ ಬೇರೆ, ಯೂನಿವರ್ಸ್ ಬೇರೆ, ನಾನ್ ಬೇರೆ ಅಲ್ಲ. ನನ್ನಲ್ಲೇ ಯೂನಿವರ್ಸ್ ಇರೋದು, ನನ್ನಲ್ಲಿ ಯೂನಿವರ್ಸ್ ಇರೋ ಆ ಸ್ಥಿತಿನಲ್ಲಿ ಅರಿವಿನಲ್ಲಿ ಇದ್ದಾಗ ಅಲ್ಲಿ ಏನೇ ಆಗ್ಲಿ ಏನೋ ನೋಡಿ, ಅಲ್ಲಿ ಹೈಯರ್ ಎನರ್ಜಿ ಆಗಿರ್ಬೋದು, ಏನೋ ಒಂದು ಶಿಫ್ಟ್ ಆಗಿರ್ಬೋದು, ಈ ಭೂಮಿಯ ಒಂದು ಶಿಫ್ಟ್ ಏನೇ ಆಗಿದ್ರು ಕೂಡ ನಮ್ಮಲ್ಲಿ ಆ ಒಂದು ಅನುಭವ ಬಂದ್ಬಿಡತ್ತೆ. ನಾಳೆ ಹುಣ್ಣಿಮೆ ಅನ್ನೋದು ನಾನೇನ್ ಡೇಟ್ ನೋಡ್ಬೇಕಾ, ಯಾವಾಗ ಹುಣ್ಣಿಮೆ ತಿಳ್ಕೊಬೇಕಂತಿಲ್ಲ.
ಆಟೋಮೆಟಿಕ್ ಆಗಿ ನನ್ನಲ್ಲಿ ಏನ್ ಆಗ್ತಿದೆ ಅಂದ್ರೆ ನಾಳೆ ಮೋಸ್ಟ್ಲಿ ಹುಣ್ಣಿಮೆ ಇರ್ಬೇಕು ಅಂತ ಅಂದಾಗ ಕ್ಯಾಲೆಂಡರ್ ನೋಡಿದಾಗ ಹುಣ್ಣಿಮೆ ಇರುತ್ತೆ. ಬಿಕಾಸ್ ವಿ ಆರ್ ಕನೆಕ್ಟೆಡ್ ಟು ದ ನೇಚರ್. ಆ ಸ್ಥಿತಿಗೆ ಬರ್ಬೇಕು ಅಷ್ಟೇ. ಸೂಪರ್ ಸರ್, ಸೂಪರ್. ಅದಕ್ಕೆ ಫ್ಲೋ ವಿತ್ ದ ನೇಚರ್, ಬಿ ಇನ್ ದ ನೇಚರ್, ಕನೆಕ್ಟ್ ವಿತ್ ದ ನೇಚರ್. ಪ್ರಕೃತಿಯೇ ಗುರುವು. ಯಾರ್ಯಾರ್ದೋ ಕ್ಲಾಸಿಕ್ ಕೇಳಿ ದಾರಿ ತಪ್ಪರು ಯಾರು ಹೊಣೆ ಆಗ್ಲಿ, ಮತ್ತೆ ಫಸ್ಟ್ ಇಂದ ಮತ್ತೆ ಕಲಿಬೇಕು. ಬುದ್ಧನ್ ತರ ಅವ್ರು ಅವ್ರು ಹೇಳಿದ್ ಇವ್ರು ಹೇಳಿದ್ ಎಷ್ಟೋ ವರ್ಷ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ರು ಹೇಳಿದ್ ಮಾಡಿ 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 ಆಮೇಲೆ ಯಾವ್ದು ಬೇಡ ಅಂತೆಲ್ಲ ಬಿಟ್ಟು ಅವ್ರು ಹೋಗಿ ಎಲ್ಲೋ ಕೂತ್ಕೊಂಡಾಗ ಅವ್ರಿಗೆ ಜ್ಞಾನ ಬಂದಾಗ ಅವ್ರಿಗೆ ಏನೋ ಅರ್ಥ ಆದಾಗ ಅವ್ರಿಗೆ ಅರಿವಾಯ್ತು. ಅದನ್ನೇ ನಾವ್ ಇದು ಮಾಡ್ತಾ ಇರೋದು. ಸರ್ ನೀವ್ ಎಲ್ಲಿರೋದು ಸರ್? ನೀವು ಬೆಂಗಳೂರಲ್ಲಿ ಮೇಡಮ್. ಎಲ್ಲಿ ಸರ್ ಬೆಂಗಳೂರಲ್ಲಿ? ರಾಜಾಜಿನಗರ ಮೇಡಮ್. ರಾಜಾಜಿನಗರದಲ್ಲಿ ಎಲ್ಲಿ ಸರ್? ರಾಜ್ಕುಮಾರ್ ರೋಡ್. ರವಿಚಂದ್ರನ್ ಮನೆ ರೋಡಾ ಸರ್? ಅಯ್ಯಪ್ಪ ಟೆಂಪಲ್ ರೋಡಾ? ರವಿಚಂದ್ರನ್ ಮನೆಯಿಂದ ಒಂದು 500 meters. ಅದೇ ಪ್ರಕಾಶ್ ನಗರ ಅಯ್ಯಪ್ಪ ಟೆಂಪಲ್. ಹೌದು, ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇಂದ 100 meters. ಹೌದಾ ಸರ್? ನಾನು ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇ ಸರ್. ಗಣೇಶನ್ ದೇವಸ್ಥಾನ ಮರಿಯಪ್ಪನ ಪಳ್ಳಿ ಅಲ್ಲೇ ಸರ್. ನಾನೆಲ್ಲ ಅಲ್ಲೇನೆ ಇದ್ದಿದ್ದು ನಾವು. ಶಾಂತ ಅವ್ರೆ, ಇನ್ನೊಂದು ಅವಕಾಶ ಕೊಡೋಣ ಸರ್. ಇಲ್ಲ ಸರ್, ನಾನೇ ಮಾತಾಡ್ಬೇಕು. ದಿಯೋ ಮಾತಾಡ್ಬೇಕಾ? ಮಾತಾಡಿ, ಅವಕಾಶ ಕೊಡ್ತೀನಿ. ಮಾತಾಡಿ ಅವಕಾಶ ಕೊಡ ಸರ್. ನಮಸ್ತೆ ಸರ್. ನಮಸ್ತೆ ವಿಜಯಕಾಂತ್ ಸರ್. ನಮಸ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇವತ್ತಿನ ವಿಷಯ ತುಂಬಾ ಅರ್ಥಗರ್ಭಿತವಾಗಿತ್ತು, ಮತ್ತೆ ಅದ್ರ ಜ್ಞಾನ ನಮಗ್ ಬೇಕೇ ಬೇಕಿತ್ತು. ನನ್ ಪ್ರಶ್ನೆ ಏನಂತಂದ್ರೆ, ಈಗ ಸಾಂಸಾರಿಕ ಜೀವನದಲ್ಲಿ ಇರ್ತೀವಿ, ಕೌಟುಂಬಿಕ ಜವಾಬ್ದಾರಿಗಳಿರುತ್ತೆ. ಇದನ್ನೆಲ್ಲ ನಿಭಾಯಿಸೋ ನಿಟ್ಟಿನಲ್ಲಿ ನಾವು ಪ್ರಾಪಂಚಿಕ ವಿಷಯನ ಮರೆಯಕ್ಕೂ ಆಗಲ್ಲ, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಇಂಥ ಜಂಜಾಟದಲ್ಲಿ ಇರುವಾಗ ಯಾವಾಗ್ಲೂ ಆತ್ಮಜ್ಞಾನನೇ ಪಡ್ಕೋಬೇಕು ಅಂದ್ರೆ ಅದಕ್ಕೆ ಸುಲಭ ಮಾರ್ಗ ಯಾವ್ದಾದ್ರು ಇದ್ರೆ ತಿಳಿಸಿ ಸರ್. ಸುಲಭ ಮಾರ್ಗ ಅಂದ್ರೆ ಯಾವಾಗ್ಲೂ ನೀವು ಆತ್ಮ ಚಿಂತನೆಯಲ್ಲಿ ಸಾಕು ಅಷ್ಟೇ. ಅದ್ರಲ್ಲಿ ನಿಂತ್ರೆ ಸಾಕು, ಬೇರೆ ಏನಿಲ್ಲ. ಅದ್ರಲ್ಲೇ ನಿಂತಿರಿ ನೀವು. ಜವಾಬ್ದಾರಿಗಳು ಹಾಗೆ ಕಳೀತಾ ಹೋಗುತ್ತಾ ಸರ್? ಮೇಡಮ್, ನೀವೇನ್ ವಿದ್ಯಾಭ್ಯಾಸ, ನಮ್ಮ ಕೌಟುಂಬಿಕ ಧರ್ಮ ಮಾಡ್ಬೇಕು, ಬಟ್ ನನ್ನ ಸ್ವಧರ್ಮ ಬಿಡಬಾರ್ದು. ಧರ್ಮ ಸ್ವಧರ್ಮ. ನನ್ನ ಧರ್ಮ ಯಾವುದು? ಒಂದು ಪತ್ನಿಯಾಗಿ ನನ್ನ ಮನೆಯವ್ರಿಗೆ ಏನ್ ಮಾಡ್ಬೇಕು ಅದ್ ನಾನು ಮಾಡ್ಬೇಕು. ಮಕ್ಕಳಿಗೆ ತಾಯಿಯಾಗಿ ಏನ್ ಮಾಡ್ಬೇಕು ಎಲ್ಲಾನು ಮಾಡ್ಬೇಕು, ಜವಾಬ್ದಾರಿ. ಬಟ್ ಅದಕ್ಕಂತ ಅವ್ರಿಗೆ ಫುಲ್ ಸಮಯ ಕೊಟ್ಟು ನನ್ನ ಸ್ವಧರ್ಮ ಅಂದ್ರೆ ಏನು? ಆತ್ಮಜ್ಞಾನ ತಿಳ್ಕೊಳ್ಳೋದು, ಸತ್ಸಂಗ ಕೇಳೋದು, ಧ್ಯಾನ ಸಾಧನೆ ಮಾಡೋದು. ಇದು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ. 24 ಗಂಟೆನಲ್ಲಿ ನನಗೋಸ್ಕರ ಅಟ್ಲೀಸ್ಟ್ ಒಂದು 3 hour ಕೊಡಕ್ಕಾಗಲ್ವಾ? 1 hour ಸತ್ಸಂಗ, 1 hour ಧ್ಯಾನ, ಅಟ್ಲೀಸ್ಟ್ 1 hour ಆಧ್ಯಾತ್ಮಿಕ ಪುಸ್ತಕ ಓದಿ, ಇಲ್ಲ ಆತ್ಮದ ಬಗ್ಗೆ ಚಿಂತನೆನಲ್ಲಿ ಇರಿ. ಇದು 3 hour ನಾನು ಕೊಟ್ಟಿಲ್ಲ ಅಂದ್ರೆ ನನ್ನ ಆತ್ಮಕ್ಕೆ ನಾನು ವಂಚನೆ ಮಾಡ್ತಾ ಇದ್ದೀನಿ, ದ್ರೋಹ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅಷ್ಟೇನೆ, ಸಿಂಪಲ್. ಇಲ್ಲಿ ಏನು ಇಲ್ಲ. ಇದು ಏನೇ ರೀಸನ್ಸ್ ಹೇಳ್ಬೋದು, ಟೈಮ್ ಇಲ್ಲ ಸರ್, ಹಂಗೆ ಹಿಂಗೆ. ನಿದ್ರೆ ಕಡಿಮೆ ಮಾಡಿ. 8 hour ನಿದ್ರೆ ಬೇಕಾ? 5 hour ಮಾಡಿ. ಕೇಳಿ, ನಿದ್ರೆ ದೇವಿ ಹತ್ರ ಕೈ ಮುಗಿದಿಕ್ಕೆ, ನನ್ನ ನಿದ್ರೆ ಕಡಿಮೆ ಮಾಡು ತಾಯಿ, ನನ್ನ ನಿದ್ರೆಯನ್ನು ಧ್ಯಾನವನ್ನಾಗಿ ಬದಲಾಯಿಸು ಅಂತ ರಿಕ್ವೆಸ್ಟ್ ಮಾಡಿ. ಅಲ್ಲ, ನಿದ್ರಾದೇವಿ ಹತ್ರ ಕೇಳಿ. ನಮ್ಗೆ ಸ್ವಪ್ನ, ನಮ್ಗೆ ಕನಸು ಅಂದ್ರೆ ನಮ್ಗೆ ಸ್ವಪ್ನ ಅಂತ ಏನ್ ಹೇಳ್ತೀವಲ್ಲ, ಇದು ಕೊಡ್ತಾರೆ ಸ್ವಪ್ನೇಶ್ವರಿ ದೇವಿ. ಇದೆಲ್ಲ ತಿಳ್ಕೋಬೇಕು. ಅದಕ್ಕೆ ನೋಡಿ, ಮಾಯೆ ಅಂದ್ರೆ ನನಗೆ ಯಾಕಂದ್ರೆ ಮಾಯಾದೇವಿಗೆ ನಾನು ಹೆಂಗ್ ಮೊರೆ ಹೋಗ್ಬೇಕಂತ ಗೊತ್ತಾಯ್ತು. ಆ ಮಾಯಾದೇವಿ ಯಾರಂತ ಗೊತ್ತಾಯ್ತು. ತಿಳ್ಕೊಂಡೆ. ಆ ದೇವಿಗೆ ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡು ಧ್ಯಾನ ಮಾಡ್ತೀನಿ ನಾನು. ಯಾಕಂದ್ರೆ ನಿನ್ ಕೃಪೆ ಕರುಣೆ ಇರ್ಬೇಕಮ್ಮ ನಾನ್ ಧ್ಯಾನ ಸಾಧನೆಗೆ ಅಂತ. ಯಾಕಂದ್ರೆ ಏನಪ್ಪಾ ಇವನು, ನಾನು ಎಂತ ಯೋಗಿಗೂ ಬಿಟ್ಟಿಲ್ಲ. ಅವ್ರನ್ನ ಕೂಡ ನಾನು ಅವ್ರ ಮಾಯೆ ತೋರ್ಸಿ ಅವ್ರನ್ನ ಕೂಡ ನಾನು ಜಾರಾಗಿ ಮಾಡ್ತಾ ಇದ್ದೀನಿ. ಬಟ್ ಇವ್ ನನ್ಗೆ ಮೊರೆ ಹೋಗ್ತಾ ಇದ್ದಾನಲ್ಲ ಅಂತ ಆ ತಾಯಿ ಕೃಪೆಗೆ ಪಾತ್ರರಾಗ್ಬಿಟ್ರೆ ಸಾಕು. ಸುಲಭವಾಗಿ ನಾವು ಆತ್ಮಜ್ಞಾನ ಹೊಂದಬಹುದು. ಯಾಕಂದ್ರೆ ನಮ್ಗೆ ಇದೆಲ್ಲ ಸರಿಯಾಗಿ ಯಾರು ತಿಳಿಸ್ತಾ ಇಲ್ಲ. ಆ ಮಾಯಾದೇವಿ ಅಂದ್ರು ಯೋಗ ಮಾಯಾ, ಮಹಾಮಾಯ ತಿಳ್ಕೋಬೇಕು. ಆ ದೇವಿ ಜಗನ್ಮಾತೆ, ಪರಾಶಕ್ತಿ, ಜೀವಶಕ್ತಿ, ಆದಿಶಕ್ತಿ. ಆ ತಾಯಿನೇ ಜಗನ್ಮಾತೆ. ಯಾಕೆ ಆಧ್ಯಾತ್ಮಿಕದಲ್ಲಿ ನಮ್ಗೆ ಯಾಕೆ ಪರೀಕ್ಷೆ ಬರುತ್ತೆ ಅಂದ್ರೆ ಆ ದೇವಿ ನಮ್ಗೆ ಕೊಡ್ತಿರೋ ಪರೀಕ್ಷೆಗಳು, ಅಲ್ಲೇ ನಾವು ಜಾರ್ತಾ ಇರ್ತೀವಿ. ಸೊ ಆ ದೇವಿ ಹತ್ರ ರಿಕ್ವೆಸ್ಟ್ ಮಾಡ್ಬೇಕು. ಮೇಡಮ್, ಋಷಿಗಳೆಲ್ಲ ಹತ್ತಿದ್ದಾರೆ, ರಾಮಕೃಷ್ಣ ಪರಮಹಂಸರು, ಮಹಾಕಾಳಿ ಹತ್ತಿದ್ದಾರೆ. ನಾವು ಅಲ್ತೀವ? ನಾವು ಯಾರ್ ಮನ್ಸು ಮುಟ್ಟಿ ಹೃದಯ ಮುಟ್ಟಿ ಹೇಳಿ ಆ ತರ ಹತ್ತು ನಾವು ಸಾಧನೆ ಮಾಡ್ತೀವಾ? ಇಲ್ಲ ಆತರ ಭಕ್ತಿ ಮಾಡ್ತೀವ? ರಾಮಕೃಷ್ಣ ಪರಮಹಂಸ ಕೂತ್ಕೊಂಡು ಅದ್ ಕಾಳಿದೇವಿ ಹತ್ರ ಕಣ್ಣೀರ್ ಇಟ್ಟು ಅವ್ರು ಬೇಡಿ, ನನ್ಗೆ
ಜ್ಞಾನ ಕೊಡಮ್ಮ, ನನ್ಗೆ ಇದಾಗ್ತಾ ಇಲ್ಲ, ಹಂಗ್ ಮಾತಾಡ್ತಾ ಇರೋ. ನಾವ್ ಮಾತಾಡೋದಿಲ್ವೇ ನಾವು? ಯಾಕಂದ್ರೆ ನಾವು ಇನ್ನೊಬ್ರಿಗೆ ನಾವ್ ಹಿಂಗ್ ಮಾತಾಡ್ರೆ ನಮ್ ಮನೆಯವ್ರು ಏನ್ ತಿಳ್ಕೊಳ್ತಾರೋ, ಪಕ್ಕದ ಮನೆ ಏನ್ ತಿಳ್ಕೊಳ್ತಾರೋ, ಹಂಗೆ ಯೋಚನೆ ಮಾಡ್ತಾ ಇದೀವಿ. ಅದನ್ನೇ ಹೇಳ್ರಿ, ಬುದ್ಧಿ ಇದೆಲ್ಲ ಇದು ವಿಕಾಸ ಆಗ್ಬೇಕು. ಅದಕ್ಕೆ ವಿಚಕ್ಷಣ ಶಕ್ತಿ ಹೊಂದಬೇಕು. ಬಿಕಾಸ್ ಇದೆಲ್ಲ ಅದನ್ನೇ ಬುದ್ಧಿ ಕ್ಲೀನ್ ಆಗ್ಬೇಕು. ಈ ಬುದ್ಧಿ ಕ್ಲೀನ್ ಆಗಿಲ್ಲ ಅಂದ್ರೆ ಇದೆಲ್ಲ ಯಾವ್ದು ನಮ್ಗೆ ಆಗಲ್ಲ ಮೇಡಮ್. ಯಾಕಂದ್ರೆ ನೀವು ರಾಮಕೃಷ್ಣ ಪರಮಹಂಸರೇ, ನೀವು ಪತ್ರಿಜಿನೇ, ನೀವು ಬುದ್ಧರೇ. ಬುದ್ಧ ಅನ್ನೋದು ಏನ್ ವ್ಯಕ್ತಿ ಅಲ್ಲ, ಅದು ಬುದ್ಧ ಅನ್ನೋದು ತತ್ವ, ಅದು ತತ್ವ ಸ್ಥಿತಿ, ಅದು ಬುದ್ಧತ್ವ ಅನ್ನೋದು ತತ್ವ. ಬುದ್ಧನ ತತ್ವ ಅರ್ಥ ಮಾಡ್ಕೋಬೇಕು. ಬುದ್ಧನನ್ನು ನಾವು ವ್ಯಕ್ತಿಯಾಗಿ ನೋಡ್ತಾ ಇದೀವಿ. ನಾನು ಯಾವಾಗ್ಲೂ ವ್ಯಕ್ತಿಯಾಗಿ ನೋಡಲ್ಲ. ಬುದ್ಧ ಅನ್ನೋದು ಒಂದು ತತ್ವ, ಆ ಸ್ಥಿತಿ ಅಷ್ಟೇನೆ ಅಲ್ಲಿ. ಆತರ ನಾವು ಅದನ್ನೇ ಹೇಳ್ತಾ ಇರೋದು. ಏನ್ ನಮ್ ಪ್ರಾಬ್ಲಮ್ ಅಂದ್ರೆ ಭಗವಂತನ ಹತ್ರ, ಅದನ್ನ ಲಾಸ್ಟ್ ಟೈಮ್ ಕೂಡ ಹೇಳಿದ್ನಲ್ಲ, ಪ್ರೀತಿಯಿಂದ ನಾವು ಜಯಿಸಕ್ಕಾಗುತ್ತೆ. ಮಾಯನು ಕೂಡ ಅಷ್ಟೇ. ಇದು ನನ್ ಸುತ್ತ ಗೊತ್ತಾಯ್ತಪ್ಪ, ಸಂಸಾರ ಅನ್ನೋದು ಕೂಡ ಒಂದು ಮಾಯೇನೆ. ಇವಾಗ ಹೇಳ್ತಾ ಇದೆಯಲ್ಲ, ಈ ಸಂಸಾರ ಇದು ಕೂಡ ಒಂದು ಮಾಯೇನೆ, ನನ್ಗೂ ಸಿಕ್ಕಿ ಒಂದು ಟ್ರ್ಯಾಪ್ ಅಂತ ಅರಿವು ಇದ್ದು ಏನ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಓಕೆ, ಇವ್ರು ನನ್ನವರಲ್ಲ, ನನ್ನ ಗಂಡನಲ್ಲ, ನನ್ನ ಮಕ್ಕಳು ಮಕ್ಕಳಲ್ಲ. ಈ ಸತ್ಯ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಒಪ್ಕೊಳ್ಳಕ್ಕೆ ಬುದ್ಧಿ ಬಿಡ್ತಾ ಇಲ್ಲ. ಅದೇ ಪ್ರಾಬ್ಲಮ್. ಸಾಕ್ಷಿಯಾಗಿರ್ಬೇಕು, ಅವ್ರಿಗೆ ಏನ್ ಮಾಡ್ಬೇಕು. ಆದ್ರೆ ನನ್ನ ಸ್ವರೂಪ ಏನೋ ಆತ್ಮ ಅಷ್ಟೇ. ನನ್ನ ತರ ಅವ್ರ ಆತ್ಮಜೀವಿಗಳು, ಅವ್ರು ಏನೋ ಪಾತ್ರ ಮಾಡಕ್ ಬಂದಿದ್ದಾರೆ. ನನ್ನ ಜೀವನ, ಈ ಕುಟುಂಬ ಅನ್ನೋದು ಒಂದು ಡ್ರಾಮಾ. ಇಲ್ಲಿ ಸರಿಯಾದ ಪಾತ್ರ ಮಾಡಿ, ನನ್ನ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಮಾಡಿ ಇಲ್ಲಿಂದ ಎಕ್ಸಿಟ್ ಆಗ್ಬೇಕು. ಭೂಮಿಯಿಂದ ನಾನು ಎಲ್ಲಿಂದ ಬಂದ್ರು ಅಲ್ಲಿಗೆ ಹೋಗ್ಬೇಕು ಅನ್ನೋ ಅರಿವಿನಲ್ಲಿ ಇದ್ದು ಸದಾ ಈ ಚಿಂತನೆಯಲ್ಲಿ ಮಾಡಿ. ನನ್ನ ಮಕ್ಕಳು, ನನ್ನ ಗಂಡ, ನನ್ನ ತಂದೆ ತಾಯಿ ಅಂದ್ರೆ ಮುಗಿತು ಕತೆ. ಇದೇ ಬಿಗ್ಗೆಸ್ಟ್ ಟ್ರ್ಯಾಪ್. ನೋಡಿ, ನನ್ನ ತಾಯಿ ಇದಾರೆ, ನಾನು ಯಾವತ್ತೂ ಬಂದು ನೋಡಿ ಅವ್ರು ಜಾಸ್ತಿ ಮಾತಾಡ್ಸೋದೇ ಇಲ್ಲ. ಏನ್ ಮಾಡ್ಬೇಕು ಅಷ್ಟೇನೆ, ಜಾಸ್ತಿ ಮಾತು ಬೆಳೆಸಲ್ಲ, ಅಂಟ್ಕೊಳ್ಳೋದಿಲ್ಲ. ನನ್ ಜಾಸ್ತಿ ಯಾವ್ದು ಇಲ್ಲ, ಸಾಕ್ಷಿ ಭಾವಾಗ ನೋಡ್ತಾ ಇರ್ತೀನಿ. ಅದನ್ನೇ ಹೇಳ್ತಾ ಇರೋದು. ನೋಡಿ, ಈ ಸ್ಥಿತಿಗೆ ಬರ್ಬೇಕಂದ್ರೆ ಕಷ್ಟ ಆಗತ್ತೆ. ಬಟ್ ಅಭ್ಯಾಸ ಒಂದೇ ಮೇಡಮ್, ಹೇಳ್ದಷ್ಟು ಸುಲಭ ಇಲ್ಲ, ಬಟ್ ಅರ್ಥ ಆಗತ್ತೆ. ಬಟ್ ಒಂದು ಮಾತ್ರ ನಾನು ಹೇಳ್ಬಹುದು, ಸದಾ ನಾನು ಆತ್ಮ ಅನ್ನೋ ಸ್ಥಿತಿಯಲ್ಲಿ ಇರಿ. ದಯವಿಟ್ಟು ಈ ನನ್ನ ಸಕ್ಸಸ್ ಅಷ್ಟೇನೆ. ಇಲ್ಲಿ ನಾನು ಫಾಲೋ ಮಾಡಿರೋ ಪ್ರಿನ್ಸಿಪಲ್ ಫಾರ್ಮುಲಾ ಹೇಳ್ಬಿಟ್ಟಿದ್ದೀನಿ. ನಾನು ಸದಾ ನಾನು ಆತ್ಮ ಸ್ಥಿತಿಯಲ್ಲಿ ಇರ್ತೀನಿ. ಬಟ್ ಇನ್ನ ಒಂದು ಸತ್ಯ ಹೇಳ್ಬೇಕಂದ್ರೆ, ಭಗವಂತನಿಗೆ ಪ್ರೀತಿ ಆಗ್ಬೇಕು ಅಂದ್ರೆ ನೀವು ಪೂಜೆ ಮಾಡೋ, ಪುನಸ್ಕಾರ ಮಾಡೋ, ವ್ರತ ಇರು, ಆಚರಣೆ ಇರು, ಏಕಾದಶಿ ವ್ರತ ಮಾಡು, ಇವೆಲ್ಲ ಯಾವ್ದು ಯೂಸ್ ಆಗಲ್ಲ. ಒಂದೇ ಒಂದು ಮಾತ್ರ ಭಗವಂತನ ಮಾತು, ಭಗವಂತ ಹೇಳೋ ಸತ್ಯ ನಾನು ಹೇಳ್ತಾ ಇರೋದು. ಅದನ್ನ ಪಾಲನೆ ಮಾಡ್ತಾ ಇರೋದನ್ನೇ ಇಷ್ಟವರೆಗೂ ನಾನು ಈ ಸ್ಥಿತಿಗೆ ಬಂದಿರೋದು. ಯಾರಾದ್ರೂ ಒಬ್ರು ಹಸಿದ ಜೀವಿಗೆ, ಆತ್ಮಕ್ಕೆ ಊಟ ಕೊಡ್ಬೇಕು. ಪ್ರತಿದಿನ ಯಾರಿಗಾದ್ರೂ ನಾವು ಅನ್ನ ಮಾಡಿ ತಗೊಂಡೋಗಿ ಕೊಡ್ಬೇಕು. ಹಸಿದವರಿಗೆ, ಭಿಕ್ಷುಕರಾಗಿರ್ಬೋದು, ಯಾರಾದ್ರೂ ಒಬ್ರು ನಾವು ಮಾಡ್ಬೇಕು. ಇದನ್ನ ನಾವು ಅಳವಡಿಸ್ಕೋಬೇಕು. ನೋಡಿ, ನನ್ನ ಮನೆ ಟೆರೇಸ್ ನಲ್ಲಿ ಪ್ರತಿದಿನ ಪಾರಿವಾಳಗಳು ಬರುತ್ತೆ, ಒಂದು ಇಡೀ ಅಕ್ಕಿ ಕಾಳು ಹಾಕ್ತಾ ಇರ್ತೀವಿ. ಇದು ನನ್ನ ಪ್ರಾಕ್ಟೀಸ್. ಬಟ್ ಯಾವಾಗ್ಲೂ ಒಂದಿನ 2 ದಿನ ಯಾವಾಗ್ಲೂ ಮಿಸ್ ಆಗ್ಬಹುದು. ಬಟ್ ಇದನ್ನ ಈ ಸೀಕ್ರೆಟ್ ತಿಳ್ಕೊಂಡೆ. ಬರೀ ಮನುಷ್ಯರಿಗೆ ಕೊಡ್ಬೇಕಂತ ಏನಿಲ್ಲ. ನಮ್ ಮುಜುಗರ ಇರುತ್ತೆ, ಅಪರಿಚಿತ ವ್ಯಕ್ತಿ ಹೋಗ್ಬಿಟ್ಟು ನಾನೇ ಕೊಡ್ಬೇಕಂತ. ಆಯ್ತು, ನಿಮ್ ಮನೆ ಮೇಲೆ ಟೆರೇಸ್ ಇದೆಯಾ, ಪಕ್ಷಿಗಳು ಬರುತ್ತಾ, ಅಟ್ಲೀಸ್ಟ್ ಕಾಳುಗಳು ಹಾಕ್ಬೋದಲ್ಲ. ಅವು ಕೂಡ ಆತ್ಮಗಳು ತಾನೆ. ಅವುಗಳು ಕೊಟ್ಟಂತ ಒಂದು ಇದು ನಿಮ್ಗೆ ಒಂದು ಇದು ಬರುತ್ತಲ್ಲ, ನಿಮ್ಗೆ ಆ ಒಂದು ಕ್ರೆಡಿಟ್ ಬರುತ್ತಲ್ಲ. ಅದನ್ನೇ ಹೇಳ್ತಾ ಇರೋದು. ಇದು ಸಿಂಪಲ್. ಇದನ್ನ ನಾನು ಎಷ್ಟೋ ಕ್ಲಾಸ್ ಹೇಳ್ತಾ ಇರ್ತೀನಿ. ನೀವು ಇದನ್ನೇ ಭಗವಂತ ಹೇಳಿ, ಜೀವ ಕರುಣೆ. ನೋಡಿ, ಈಗ ನಾನು ಹೊಟ್ಟೆ ಹಸಿತಾ ಇದೆ ಅನ್ಕೊಳ್ಳಿ. ಈ ಹೊಟ್ಟೆ ನಾನು ಸಮಾಧಾನ ಮಾಡ್ಬೇಕು. ನಾ ಸಮಾಧಾನ ಮಾಡ್ದೆ ನಿಮ್ ಕ್ಲಾಸ್ ಕೊಡಕ್ ಆಗತ್ತಾ? ಇಲ್ಲ. ನೀವ್ ಏನಾರಿಲ್ಲ, ನನ್ ತಲೆಗೆ ಹತ್ತತ್ತಾ? ಹೊಟ್ಟೆ ಸಮಾಧಾನ ಇದು ತಣ್ಣಗಾಗ್ಬೇಕು. ನಾನು ಹೊಟ್ಟೆ ತಣ್ಣಗಾದ್ರೇನೆ ಎಷ್ಟೊತ್ತು ಬೇಕಾದ್ರೆ ಧ್ಯಾನಕ್ಕೆ ಕೂರ್ಬಹುದು. ಎಂತ ಕ್ಲಾಸ್ ಕೊಟ್ರು ಕೇಳಕ್ ಇರೋದು. ಇವಾಗ ಇಲ್ಲಿ ಒಳಗಡೆ ಕುದಿತಾ ಇರತ್ತೆ, ಹೊಟ್ಟೆ ಚಟರಾಗಿ ಕುದಿತಾ ಇರತ್ತೆ. ನಾನು ಬಿಟ್ಟಿಲ್ಲ, ಕೊಡ್ತಾ ಇದ್ರೆ ಇದೇ ಅಲ್ಲಿ ಶಾಂತಿ ಮಾಡ್ಬೇಕು ಸರ್, ಆಮೇಲೆ ನಮ್ಮ ಶಾಂತಿ, ಆತ್ಮ ಶಾಂತಿ. ಥ್ಯಾಂಕ್ ಯು ಸೋ ಮಚ್ ಸರ್, ಅಗಾಧವಾದ ಜ್ಞಾನ ಕೊಟ್ರಿ. ತುಂಬಾ ಥ್ಯಾಂಕ್ ಯು. ವಿಜಯಕಾಂತ್ ಸರ್ ನಮಸ್ಕಾರ. ನೆಕ್ಸ್ಟ್ ಯಾರು ಮಾತಾಡ್ಬೇಕು? ಶಿವಕುಮಾರ ಸರ್ ನಮಸ್ಕಾರ. ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಮಾತಾಡ್ತೀನಿ ಸರ್. ಸರ್, ತಾವು ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರಿ ಸರ್. ನೀವ್ ಹೇಳೋ ತರ ಹೌದು ಸರ್. ನಾವು ನಮ್ಮ ಆತ್ಮ ಸಾಕ್ಷಿಯಾಗೂ ನಡ್ಕೋಬೇಕು, ಭಗವಂತನ ಆತ್ಮಕ್ಕೂ ಕೂಡ ಒಪ್ಪೋ ತರ ನಡ್ಕೋಬೇಕು ಸರ್. ಮತ್ತೆ ಈಗ ನೀವ್ ಹೇಳಿದ್ರಿ ನಾವು ಒಂದ್ ಇಡೀ ಅನ್ನ ಹಾಕ್ಬೇಕು ಅಂತ. ಅದನ್ನ ನಾವು ಕೂಡ ಮಾಡ್ತಾ ಇದ್ದೀನಿ ಸರ್. ಈಗ ಪ್ರತಿದಿನ ನನ್ನ ಇದ್ರಲ್ಲಿ
ಮನೆಯಲ್ಲಿ ನೀರಿಟ್ಟಿರ್ತೀವಿ ನಾಯಿಗಳಿಗೆ ಪಕ್ಷಿಗಳಿಗೆ. ಜೊತೆಗೆ ನನ್ನ ಬೈಕಲ್ಲಿ ಮಿನಿಮಮ್ 4-5 ಪ್ಯಾಕೆಟ್ 10 ರೂಪಾಯಿದು ಬಿಸ್ಕೆಟ್ ಇದ್ದೇ ಇರುತ್ತೆ. ಹೋದ್ ಕಡೆಯಿಂದ ಎಲ್ಲ ನಾಯಿಗಳು ನನ್ನ ಹಿಂದೆ ಓಡ್ ಬರ್ತಾವ್ ಸರ್. ನನ್ನ ಹಿಂದೆ ಯಾವ ನಾಯಿಗಳು ಬೀದಿ ನಾಯಿಗಳಿಗೆ ಊಟ ಸಿಗಲ್ಲ ಅಂತವ್ಕ್ ಎಲ್ಲೋದ್ರು ಆಗ್ತಿರ್ತೀವಿ ಸರ್. ಯಾಕೆಂದ್ರೆ ಭಗವಂತ ನಮ್ಗೆ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ, ಅವಕ್ಕೆ ದುಡಿಯೋ ಶಕ್ತಿ ಕೊಟ್ಟಿಲ್ಲ. ತಾವ್ ಹೇಳೋ ತರ ಅಲ್ಲಿ ನಾವು ಭಗವಂತನ ಕಾಣ್ಬೇಕು ಸರ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸರ್. ನಾನು ಹೊರಗಡೆ ಒಂದು ಕಾರ್ಯನಿಮಿತ್ತ ಹೋಗ್ತಾ ಇದ್ದೀನಿ, ಹಾಗಾಗಿ ಕೆಲವೊಮ್ಮೆ ಬ್ಯುಸಿ ಇರ್ತೀನಿ, ಕೆಲವೊಮ್ಮೆ ಆಡಿಯೋ ವಿಡಿಯೋ ಆಫ್ ಮಾಡಿರ್ತೀನಿ, ಕೆಲವೊಮ್ಮೆ ಆನ್ ಮಾಡ್ಕೊಂಡಿರ್ತೀನಿ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಮತ್ತೆ ಯಾವ್ದು ಕೇಳೋರು ಇದ್ದೀರಾ? ಯಾವ್ದಾದ್ರು ಪ್ರಶ್ನೆ ಇದೆಯಾ? ಶಿವಕುಮಾರ್ ಮಾತಾಡ್ತೀರಾ ಸರ್? ನಿಮ್ ಫೋನ್ ನಂಬರ್ ಕೊಡ್ರಿ ಸರ್. ವಿಷ್ಣುಕಾಂತ್ ಸರ್, ವಿಜಯಕಾಂತ್ ಸರ್. ಹಾ ಸರ್. ಸರ್ ಫೋನ್ ನಂಬರ್ ಕೊಡಿ ಸರ್ ನಿಮ್ದು. 1 hour ಫೋನ್ ನಂಬರ್ ಸರ್, ಫೋನ್ ನಂಬರ್. ಫೋನ್ ನಂಬರಾ? ಹಾ ಸರ್. ಫೋನ್ ನಂಬರ್ ಏನ್ ಮಾಡೋಣ? ಫೋನ್ ನಂಬರ್ ಕೊಟ್ರೆ ಮತ್ತೆ ನೀವು ಏನ್ ಕೇಳಕ್ಕಾಗಲ್ಲ ಸರ್. ಅದಕ್ಕೆ ಯಾಕಂದ್ರೆ ನೀವು ನಿಮ್ ಕೊಟ್ರೆ ಎಲ್ರು ಕೇಳಕ್ ಶುರು ಮಾಡ್ತಾರೆ ಫೋನ್ ನಂಬರ್ ಕೊಡಿ ಅಂತ. ನಾನ್ ಏನ್ ನಿಮ್ ಮನ್ಸಲ್ಲಿ ಏನಿದೆ ನೋಡಿ, ನಾನು ಅದನ್ನೇ ಕ್ಲಾಸ್ ಕೇಳಿ ದಯವಿಟ್ಟು ನೋಡಿ. ಒಂದು ಸೀಕ್ರೆಟ್ ಹೇಳ್ತೀನಿ, ನೀವು ಕ್ಲಾಸ್ ಕೇಳಿದ್ರು ಪದೇ 2 ಸಲ ಕೇಳಿ, ಎಲ್ರಿಗೂ ಶೇರ್ ಮಾಡಿ. ನೀವು ಅದು ಮಾಡಿದ್ರೆ ಸಾಕು. ನೀವು ಮಾಡಿದ್ರೆ ಭಗವಂತನ ಕೆಲಸ. ಇದು ನಾನು ಮಾಡ್ತಾ ಇರೋದು ಭಗವಂತನ ಕೆಲಸ, ಭಗವಂತನ ವಿಚಾರ, ಭಗವಂತನ ಜ್ಞಾನ ತಿಳಿಸ್ತಾ ಇರೋದು ಅಷ್ಟೇನೆ. ಇದು ನೀವು ಮಾಡಬಹುದು, ಇದನ್ನ ಶೇರ್ ಮಾಡಿ ಕ್ಲಾಸ್ ಅಷ್ಟೇ. ಇವಾಗ ನೀವು ಫೋನ್ ಮಾಡಿ ಏನ್ ಕೇಳ್ತೀರಾ? ಏನು ಧ್ಯಾನದ ಬಗ್ಗೆ ಏನ್ ಬೇಕಾಗಿಲ್ಲ, ಸರೆಂಡರ್ ಆಗಿ ಶ್ವಾಸವನ್ನು ಗಮನಿಸಿ ಸೈಲೆಂಟ್ ಆಗಿ. ನಾನ್ ಹೇಳ್ತಾ ಇರೋ ಸೀಕ್ರೆಟ್ಸ್ ಏನಂದ್ರೆ, ಸರೆಂಡರ್ನೆಸ್, ಅಟ್ಯಾಚ್ಮೆಂಟ್ ಇಂದ ಸ್ವಲ್ಪ ದೂರ ಇರಿ ಆದಷ್ಟು. ಕ್ರಮೇಣ ಈ ನಾವೇನಕ್ಕೆಲ್ಲ ಅಂಟ್ಕೊಂಡಿದೀವೋ ಕ್ರಮೇಣ ಸ್ವಲ್ಪ ಅದರಿಂದ ಬಿಡುಗಡೆ ಆಗ್ಬೇಕು. ಯಾವಾಗ್ಲೂ ಒನ್ನೆಸ್ ಅಲ್ಲಿರಿ, ಕೃತಜ್ಞತೆ ಭಾವದಲ್ಲಿ ಇರಿ, ಅಷ್ಟೇನೆ ಸುಲಭ. ಇದಕ್ಕಿಂತ ಬೇರೆ ಏನು ತಿಳ್ಕೋಬೇಕು ಅನ್ನೋದು ನಮ್ಗೇನ್ ಗೊತ್ತಾಗ್ತಾ ಇಲ್ಲ ಸರ್. ಸರ್ ಒಂದು ಚಿಕ್ಕ ಕ್ವಶನ್ ಇದೆ ಸರ್. ಹೇಳಿ ಸರ್, ಕೇಳಿ. ಸರ್ ಜ್ಞಾನಶುದ್ಧ ಅಂತೇಳಿ ಒಂದು ಗ್ರಂಥ ಇದೆ ಸರ್, ನೀಲಿ ಹೊತ್ತಿಗೆ ಗ್ರಂಥ ಅಂತೇಳಿ. ಅದು ಸರ್ ಜ್ಞಾನಶುದ್ಧ ಓದ್ರೆ ವೈರಾಗ್ಯ ಬರುತ್ತೆ, ಅದು ಓದ್ಬೇಡ ಅಂತ ಹೇಳಕತ್ತಾರೆ. ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಸರ್ ನಾನು ಅದನ್ನ ಹೇಳ್ತಾ ಇರೋದು, ಈಗ ವೈರಾಗ್ಯ ಬೆಳೆಸಿ ಏನ್ ಮಾಡ್ತೀರಾ ನೀವು? ನಿಮ್ ಸಂಸಾರ ಇದೆ, ಸಂಸಾರ ಇದೆ ಸರ್. ವೈರಾಗ್ಯ ಯಾರು ತಾಳ್ಬೇಕು? ವೈರಾಗ್ಯ ಇರ್ಬೇಕು. ವೈರಾಗ್ಯ ಅನ್ನೋದು ಈ ಜನ್ಮದಲ್ಲೇ ನನ್ನ ಆತ್ಮವನ್ನು ದರ್ಶನ ಮಾಡ್ಕೋಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋ ವೈರಾಗ್ಯದಲ್ಲಿ ಇರ್ಬೇಕು. ಅಂದ್ರೆ ಅದ್ರ ಮೇಲೆ ಮಾತ್ರ ಚಿಂತನೆ ಇಡ್ಬೇಕು. ನಮ್ಮ ಚಿಂತನೆ ಯಾವ್ದ್ರಲ್ಲಿದೆ? ಕರೆಕ್ಟಾ? ಅದು ನಾವು ಪರಿಶೀಲನೆ ಮಾಡ್ಬೇಕು. ಸದಾ ನೀವು ಟ್ರೈನಲ್ಲಿ ಹೋಗ್ತಾ ಇದೀರಾ ಈಗ, ಸದಾ ಆತ್ಮ ಚಿಂತನೆ. ನಿಮ್ ಪಕ್ಕದಲ್ಲಿ ಯಾರು ಕೂತ್ಕೊಂಡು, ನಿಮ್ ಎದುರು ಯಾರು ಎಲ್ರು ಆತ್ಮ ಸ್ವರೂಪಗಳೇ. ನಾನ್ ನೋಡಿ, ಇವಾಗ ನಾನು ಟ್ರೈನ್ ಅಂತ ನೋಡ್ತಾ ಇದ್ದೀನಿ ಅಲ್ವಾ? ಆ ಟ್ರೈನ್ ಅಲ್ಲಿ ಕೂಡ ನಾನು ಆತ್ಮನ ನೋಡ್ತೀನಿ. ಯಾಕಂದ್ರೆ ಆ ಟ್ರೈನ್ ಕೂಡ ಒಂದು ಕಾನ್ಶಿಯಸ್ನೆಸ್, ಅದು ಕೂಡ ಒಂದು ಜೀವ ಇದೆ, ಅದು ಕೂಡ ಒಂದು ಚೈತನ್ಯ ಇದೆ. ಆ ದೃಷ್ಟಿಕೋನದಲ್ಲಿ ಬಂದ್ಬಿಟ್ರೆ ಓಕೆನಾ? ಇದೇ ನಮ್ಗೆ ಬೇಕಾಗಿರೋದು. ಇದು ಆ ಬುಕ್, ಈ ಬುಕ್ ಸರ್, ನೀವು ಎಷ್ಟು ಗ್ರಂಥ ಓದಿದ್ರು ಕೂಡ ಎಲ್ಲ ಪುಸ್ತಕ ಜ್ಞಾನದಿಂದ ಬರೋದು ಯಾವ್ದು ನಮ್ಮ ಅನುಭವ ಬರಸ. ಮಸ್ತಕದಿಂದ ಬರ್ಬೇಕು. ಮಸ್ತಕ ಜ್ಞಾನ ಇಸ್ ಇಂಪಾರ್ಟೆಂಟ್. ಸಾಧನೆ ಮಾಡ್ಬೇಕು. ನಮ್ಮ ಆತ್ಮವೇ ಜ್ಞಾನ ಗುರು, ಶ್ವಾಸ ಗುರು. ಅರ್ಥ ಮಾಡ್ಕೊಳ್ಳಿ, 3 ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಶ್ವಾಸ ಗುರು, ಮನಸ್ಸು ಸದ್ಗುರು, ಈ ಆತ್ಮ ಜ್ಞಾನ ಗುರು. ಯಾಕಂದ್ರೆ ಈ ಮನಸ್ಸೇ ತಾನೇ ಧ್ಯಾನ ಮಾಡು ಅಂತ ಹೇಳ್ತಾ ಇರೋದು, ಆತ್ಮಜ್ಞಾನ ತಿಳ್ಕೊಳ್ಳೋ ಅಂತ ಹೇಳೋದು. ಈ ಮನಸ್ಸೇ ನಮ್ಮನ್ನ ಮೋಕ್ಷಕ್ಕೂ ಕರ್ಕೊಂಡು ಹೋಗುತ್ತೆ. ಈ ಮನಸ್ಸೇ ಗುರುವಾಗಿ ನಿಂತು ಸದ್ಗುರುವಾಗಿ. ಅದಕ್ಕೆ ಶಿವಾನಂದ ಪರಮಹಂಸರು ಈ ನಮ್ಮ ಮನಸ್ಸನ್ನೇ ಸದ್ಗುರು ಅಂತ ಹೇಳಿದ್ದಾರೆ. ಯಾವ ಮನಸ್ಸು ನನ್ನ ಯಾಮಾರಿಸಿ ಮೋಸ ಮಾಡಿ ಇಷ್ಟು ಜನ್ಮದಿಂದ ಕರ್ಮ ಮಾಡಿದ್ಯೋ ಅದೇ ಮನಸ್ಸನ್ನ ಅಂತರ್ಮುಖ ಮಾಡಿ ಅಂದ್ರೆ ಒಳಗಡೆ ನಾವು ತಿರುಗಿಸಿ ಆತ್ಮ ಜೊತೆ ಲೀನ ಮಾಡಿದಾಗ ಅದಕ್ಕೆ ಅರಿವಾಗ್ಬಿಡತ್ತೆ ಇಷ್ಟು ದಿನದಿಂದ ಕಳ್ತನವಾಗಿತ್ತು. ಇನ್ಮೇಲೆ ಅದೇನ್ ಮಾಡತ್ತೆ, ಅದು ನೋಡಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇಷ್ಟು ದಿನ ಈ ಮನಸ್ಸು ಬಂದು ಇವಾಗ ವಾಲ್ಮೀಕಿ ಮಹರ್ಷಿ ಮುಂಚೆ ಏನಾಗಿದ್ರು? ಕಳ್ಳನಾಗಿದ್ರು. ಕರೆಕ್ಟಾ? ರತ್ನಾಕರ್ ಎಂಬ ಕಳ್ಳನಾಗಿದ್ರು.
ಆ ರತ್ನಾಕರ್ ಎಂಬ ಕಳ್ಳ ಏನಾದ? ರತ್ನಾಕರ್ ಕಳ್ಳನಾಗಿದ್ದ ಮನಸ್ಸು ವಾಲ್ಮೀಕಿ ಋಷಿ ಆಯ್ತಲ್ಲ, ರಾಮಾಯಣ ಕಾವ್ಯ ಬರೆದ್ರಲ್ಲ, ಅದೇ ತರನೇ ಇವಾಗ ನಮ್ಮಲ್ಲಿ ರತ್ನಾಕರ್ ಎಂಬ ಕಳ್ಳನಾಗಿರೋ ಮನಸ್ಸನ್ನು ವಾಲ್ಮೀಕಿಯಾಗಿ ಬದಲಾಯಿಸಬೇಕು. ಅದೇ ಮನಸ್ಸು ತಾನೆ ಇವಾಗ ಅಂಗುಳಿ ಮಾಲನ್ನು ಕೂಡ ಮುಂದೆ ಅಂಗುಳಿ ಮಾಲನಾಗಿದ್ದ, ಪರಿವರ್ತನೆ ಆಗಿಲ್ವಾ? ಅದೇ ಮನಸ್ಸು ತಾನೆ ಬುದ್ಧನ ಒಂದು ಆಶ್ರಯಕ್ಕೆ ಬಂದು, ಬುದ್ಧನ ಮಾರ್ಗದರ್ಶನಕ್ಕೆ ಬಂದು, ಬುದ್ಧನ ಶರಣರಾಗಿದ್ದು. ಅದೇ ತರನೇ ನಮ್ಮ ಮನಸ್ಸು ಸದ್ಗುರು ಆಗಿ ನಾವು ಬದಲಾಯಿಸ್ಬೇಕು ಸರ್. ಮನಸ್ಸು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಗ್ರಂಥನೂ ಬೇಕಾಗಿಲ್ಲ ಸರ್. ನಾನು ಯಾವ ಪುಸ್ತಕನೂ ಓದಲ್ಲ ಸರ್ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಮನಸ್ಸಿಗೆ ಅರ್ಥ ಮಾಡ್ಕೊಂಡೆ, ಮನಸ್ಸು ಫ್ರೆಂಡ್ ಮಾಡ್ಕೊಂಡೆ ಅಷ್ಟೇ. ನನ್ ಮನಸ್ಸೇ ಈಗ ಕ್ಲಾಸ್ ತಿಳಿಸ್ತಾ ಇರೋದು, ಈ ಮನಸ್ಸೇ ಜ್ಞಾನವನ್ನು ತಿಳಿಸ್ತಾ ಇರೋದು. ನಾನ್ ಮನಸ್ಸಿಗೆ ಡೈಲಿ ಥ್ಯಾಂಕ್ಸ್ ಹೇಳ್ತೀನಿ, ಐ ಲವ್ ಮೈ ಮೈಂಡ್ ಅಂತ ಹೇಳ್ತೀನಿ ಯಾವಾಗ್ಲೂ. ಅದಕ್ಕೆ ಮನಸ್ಸಿಗೆ ಡೈಲಿ ಮಾತಾಡಿ, ಫ್ರೆಂಡ್ ಮಾಡಿ, ಲವ್ ಯು ಹೇಳಿ, ಥ್ಯಾಂಕ್ ಯು ಹೇಳಿ, ನಾನ್ ಧ್ಯಾನ ಸಾಧನೆ ಮಾಡ್ಬೇಕು, ನನ್ಗೆ ಹೆಲ್ಪ್ ಮಾಡು, ಕೋಆಪರೇಟ್ ಮಾಡು ಅಂತ ರಿಕ್ವೆಸ್ಟ್ ಮಾಡಿ ಸರ್. ಆತರ ಮಗು ತರ ಅದನ್ನ ಹತ್ರ ಮಾತಾಡಲಿಕ್ಕೆ ನಾವು ಪಳಗ್ಬೇಕು ಅಷ್ಟೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಶಿವಕುಮಾರ್ ಸರ್, ಶಿವಕುಮಾರ್ ಧನ್ಯವಾದಗಳು ಸರ್. ಆದ್ರೆ ನಾವು ಎಲ್ಲಾ ಉಪನ್ಯಾಸಕರನ್ನು ನಾವು ಫೋನ್ ನಂಬರ್ ಕೊಡಿ ಅಂತ ಕೇಳಿ ನಾವು ಪದೇ ಪದೇ ನಾವು ಏನ್ ಕೇಳ್ತೀವಿ ಅದನ್ನ ರಿಪೀಟ್ ಕೇಳ್ತಾ ಇರ್ತೀವಿ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಕೆಲಸಗಳಿರುತ್ತೆ ಸರ್. ಅವರು ಇನ್ನೊಂದ್ರೆ ಇದೊಂದೇ ಉಪನ್ಯಾಸ ಅಂತಲ್ಲ, ಅವ್ರು ಇನ್ನೂ ನಾನಾ ರೀತಿ ಕೆಲಸ ಕಾರ್ಯಗಳಲ್ಲಿ ಇರ್ತಾರೆ. ನಿಮ್ ಫೋನ್ ಮಾಡಿದಾಗ ನಾನು ಮಾತಾಡಲ್ಲ ಅಂತ ಹೇಳಕ್ಕಾಗಲ್ಲ, ನಿಮ್ಮ ಮನಸ್ಸನ್ನು ನೋಯ್ಸಕ್ಕಾಗಲ್ಲ. ಹಾಗಾಗಿ ಇವ್ರು ಏನ್ ಹೇಳಿದಾರೆ ಲಕ್ಷ್ಯ ಕೊಟ್ಟು ಕೇಳೋಣ ಸರ್. ಆಮೇಲೆ ಇದೇ ಕಾರ್ಯಕ್ರಮ ನಾಳೆ ವಿಡಿಯೋ ಬರುತ್ತೆ, ನಾಳೆ ನಿಮ್ಮ ಮೊಬೈಲ್ಗೆ ಬಂದಿದ್ರೆ ಇನ್ನೊಮ್ಮೆ ಕೂತ್ಕೊಂಡು ಕೇಳೋಣ, ಅವಾಗ ಸಿಗುತ್ತೆ. ಆಮೇಲೆ ಇವ್ರು ಹೇಳ್ಬೇಕಾದ್ರೆ ಒಂದಿಷ್ಟು ಪಾಯಿಂಟ್ಸ್ ಬರ್ಕೋಬೇಕು. ತಾವು ಬರ್ಕೊಂಡಿದ್ದು ಏನಾಗುತ್ತೆ ಅಂತೀರಾ, ಹ್ಯೂಮನ್ ಮೆಮೊರಿ ಈಸ್ ವೆರಿ ಪೂರ್ ಅನ್ಲೆಸ್ ವಿ ಅಕಸ್ಟಮ್ ಟು ಇಟ್. ಅದನ್ನ ಅಕಸ್ಟಮ್ ಮಾಡ್ಕೊಂಡಾಗ್ಲೇ ಅದನ್ನ ನಮ್ಗೆ ಸಾಧನೆ ಮಾಡೋಕ್ಕಾಗೋದು. ಅಂದ್ರೆ ಸತತವಾದ ನಿರಂತರವಾದಂತ ಒಂದು ಪ್ರಾಕ್ಟೀಸ್ ಏನ್ ಮಾಡ್ತೀವಿ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಬಿಟ್ಬಿಡಿ ಯಾವ್ದು ಇಲ್ಲ. ಡೈಲಿ ಒಂದಿಷ್ಟು ಅಂತ ಸಮಯ ನಿಗದಿ ಮಾಡ್ಬಿಡಿ. ಊಟಕ್ಕೆ ಅರ್ಧ ಗಂಟೆ ಇಟ್ಟಿರ್ತೀರಾ, ಇನ್ನೇನ್ ಪ್ರತಿಯೊಂದು ಕೆಲಸಕ್ಕೂ ಇಷ್ಟಿಷ್ಟು ಅಂತ ಟೈಮ್ ಇಟ್ಟಿರ್ತೀರಾ. ನಿಮ್ಮ ಧ್ಯಾನಕ್ಕೆ ಯಾಕೆ ಇಡಬಾರ್ದು? ಧ್ಯಾನಕ್ಕೂ 1 ಅವರ್ ಇಡೀ ಬೆಳಗ್ಗೆ ನಿಮ್ಗೆ ಟೈಮೇ ಇಲ್ವಾ? ಸರ್ ಹೇಳಿದ್ರು ಒಂದು ನಿದ್ದೆ ಕಮ್ಮಿ ಮಾಡಿ, ಬೆಳಗಿಂದ 1 ಅವರ್ ತಗೊಳ್ಳಿ. 8 ಗಂಟೆ ಬೇಕಾ? ಎಷ್ಟು ಜನ ಸಾಧಕರಿದ್ದಾರೆ ಸರ್ 3 ಗಂಟೆ ನಿದ್ದೆ ಮಾಡ್ತಾರೆ, 3 ಗಂಟೆ 4 ಗಂಟೆಗಳು ಮಾತ್ರ. ನಮ್ಮ ರಂಗನಾಥ್ ಗುರುಜಿ ಅವ್ರನ್ನ ಕೇಳಿ ಹೋಗಿ ಎಷ್ಟು ಅವರ್ ನಿದ್ದೆ ಮಾಡ್ತಾರೆ ಅಂತ. 3-4 ಗಂಟೆನೂ ನಿದ್ದೆ ಮಾಡೋದಿಲ್ಲ ಅವರು. ಸೊ ಈ ರೀತಿಯಾಗಿ ಆದ್ರೆ ಅವರು ಸಾಧಕರಾಗಿಲ್ವಾ? ಮಹಾನ್ ಸಾಧಕರುಗಳವರು. ಅವನನ್ನ ಪತ್ರ ಗುರುಜಿಯವರು ಹಾಗೆ ಇದ್ರು, ಹಾಗೇನೆ ನಾವು ಅಷ್ಟೇನೆ. ನಾವಾಗೆ ಇರೋದು ಬೇಡ ಸರ್. ಸಮಥಿಂಗ್ ಇಸ್ ಡಿಫ್ರೆಂಟ್. ವಿ ಡೂ ಇಂಪಾಸಿಬಲ್ಸ್ ಇಮಿಡಿಯೇಟ್ಲಿ, ಮಿರಾಕಲ್ಸ್ ಟೇಕ್ ಲಿಟಲ್ ಲಾಂಗರ್ ಅಂತ ಅನ್ಕೊಳ್ಳಿ. ಏನ್ ಹೇಳಿ, ಅಸಾಧ್ಯವಾದನ್ನ ಮಾಡ್ತೀನಿ, ಮಿರಾಕಲ್ಸ್ನ ಸ್ವಲ್ಪ ತಡವಾಗಿ ಮಾಡ್ತೀನಿ ಅಂತ. ಆ ಒಂದು ಧ್ಯೇಯ ನೀವು ಅಲ್ಲಿ ಇಟ್ಕೊಂಡಾಗ, ವಿಜಯಕಾಂತ್ ಅವ್ರು ಇದುವರೆಗೂ ಏನ್ ಹೇಳಿದ್ರು ಅದೆಲ್ಲ ಇದ್ರಲ್ಲೇ ಇದೆ. ವಿ ಡೂ ಇಂಪಾಸಿಬಲ್ಸ್ ಇಮಿಡಿಯೇಟ್ಲಿ, ಮಿರಾಕಲ್ಸ್ ಟೇಕ್ ಲಿಟಲ್ ಲಾಂಗರ್ ಅಂತ. ಅದನ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಸರ್. ಶುಭ ಕಾಮನೆಗಳು ನಿಮಗೆ. ಆಗ್ಲೇ ಸಮಯ ಮೀರ್ತಾ ಇದೆ. ಮತ್ತೆ ಯಾರಾದ್ರೂ ಮಾತಾಡೋದಿದ್ರೆ ದಯವಿಟ್ಟು ಮಾತಾಡಿ, ಇದೊಂದು ಅವಕಾಶ ತಗೊಳ್ಳಿ. ಯಾರು ಇಲ್ವಾ? ಹಾ, ಯಶೋಧ ಅವ್ರೆ, ಯಶೋಧ ಇದೀರಾ? ಅಲ್ಲೇ ಸಮಯ 6 ಗಂಟೆ ಮೇಲಾಗಿದೆ. ಸಾರ್ ಕಾರ್ಯಕ್ರಮಗಳು ನಾವ್ ಹೇಳೋಂಗೆ ಇಲ್ಲ. ತುಂಬಾ ಚೆನ್ನಾಗಿ ನಮಗೆಲ್ಲ ನಮಗೂ ಇನ್ನೂ ಹಲವಾರು ಪ್ರಶ್ನೆಗಳಿವೆ, ಬಟ್ ಸಮಯ ಇಲ್ಲದೆ ಇರೋದ್ರಿಂದ ಇವತ್ತು ಸಂಪನ್ನಗೊಳಿಸೋಣ. ವಿಜಯಕಾಂತ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಸರ್. ನಿಮಗೆ ದೇವರು ಆಯುರಾರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡ್ಲಿ. ಇನ್ನು ಹೆಚ್ಚಿನ ಜ್ಞಾನ ವೃದ್ಧರಾಗಿ ಇನ್ನು ಹೆಚ್ಚು ಜ್ಞಾನವನ್ನು ಸಂಪಾದಿಸಿ ನಮ್ಮಂತವ್ರೆಲ್ರಿಗೂ ಕಲಿಸ್ಕೊಡಿ. ನೀವ್ ಹೇಳಿದ್ರೆ ನೀವ್ ಎಷ್ಟು ದಿವಸ ನೀವ್ ಹೀಗೆ ಇರ್ತೀರಾ ಅಂತ. ಚೇಂಜಸ್ ಆಗ್ಬೇಕು, ನಮ್ಮಲ್ಲೂ ಪರಿವರ್ತನ ಆಗ್ಲೇಬೇಕು. ಪರಿವರ್ತನ ಆದಾಗ್ಲೇ ಇವೆಲ್ಲ ಸಾಧ್ಯ ಅನ್ನೋದನ್ನ ಮೆಲ್ಕ್ ಹಾಕ್ತಾ ಇವತ್ತಿನ ದಿವಸ ಜ್ಞಾನ ಮಾರ್ಗದತ್ತ ಹೋಗೋಣ. ದೃಢ ನಿಶ್ಚಯ ಇವತ್ತು ಮಾಡ್ಕೊಳ್ಳಿ. ಇವತ್ತು ಏನು ವಿಜಯಕಾಂತ್ ಸಾರ್ ಹೇಳಿದ್ದಾರೆ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಏನೇನ್ ಹೇಳಿದಾರೆ ಅದೆಲ್ಲ ನಮ್ಮಲ್ಲಿ ಫಾಲೋ ಮಾಡ್ಬೇಕು. ಮನಸ್ಸಿದ್ರೆ ಮನಸ್ಸು ಮಾಡಿ. ಇವಾಗ ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ರೀಚ್ಡ್. ನಿಲ್ಲಿಸ್ಬೇಡಿ, ಹೋಗಿ ಮುಂದಕ್ಕೆ ಹೊರಡಿ. ಯಾವ ಮನಸ್ಸು ಮಾಡಿದ್ರೆ ಆಗುತ್ತೆ. ಟೈಮ್ ಇಲ್ಲ, ಬೇಡ, 1 ಅವರ್ ಎದ್ದೇಳಿ, ಏನಾಗೋದಿಲ್ಲ, ನಿದ್ದೆ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಬೆಳಗಿನ ಜಾವ ಇವತ್ತಿನ ದಿವಸ ನಾವು ಹೇಳ್ಬೇಕು ಅಂದ್ರೆ ಮಹಾತಾರ್ ಫೌಂಡೇಶನ್ ಇಂದ ಬೆಳಗ್ಗೆ 4 ರಿಂದ 8:30ವರೆಗೂ ಅದ್ಭುತವಾದಂತ ಒಂದು
ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಯೋಗ, ಮಹಾ ಪ್ರಾಣಾಯಾಮ ಹಾಗೂ ಉತ್ತಮವಾದಂತ ಸಮಗ್ರ ಸ್ವಾಸ್ಥ್ಯದ ಬಗ್ಗೆನೂ ಲೆಕ್ಚರ್ಸ್ ಬರ್ತಾ ಇರುತ್ತೆ. ಇಂಥ ಕಾರ್ಯಕ್ರಮ ಬೆಳಗಿನ ಜಾವ ನಿದ್ದೆ ಬರ್ಲಿಲ್ಲ, ಕೂತ್ಕೊಳ್ಳಿ, ಬೆಳಗಿನ ಜಾವ ಲೈನ್ ಸಿಗುತ್ತೆ, ತಗೊಳ್ಳಿ, ಝೂಮ್ ನಲ್ಲಿ ಹೋಗಿ ಕಾಂಟ್ಯಾಕ್ಟ್ ತಗೊಳ್ಳಿ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳಿ. ಧ್ಯಾನನು ಅಲ್ಲೇ ಪ್ರಾಕ್ಟೀಸ್ ಮಾಡ್ಬಿಡ್ಬೋದು. ನಿಮ್ಗೆ ಧ್ಯಾನ ಮಾಡೋದಕ್ಕೆ ಅಲ್ಲಿ 1 ಮುಕ್ಕಾಲು ಗಂಟೆ 1 ಅವರ್ ಧ್ಯಾನ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಒಳ್ಳೇದಾಗ್ಲಿ. ಶುಭರಾತ್ರಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಜಯಕಾಂತ್ ಸರ್. ಥ್ಯಾಂಕ್ ಯು. Thank you. ವಿಜಯಕಾಂತ್ ಸರ್ ನಮಸ್ಕಾರ ಸರ್. ನಮಸ್ಕಾರ.